ನಮ್ಮ ಜೊತೆ ಮಾತನಾಡಲಿಕ್ಕಿದ್ದಾರೆ ಶ್ರೀಯುತ ಕೆ.ವಿ. ಹೆಗಡೆ ಅವರು. ನಮಸ್ಕಾರ ಕೆ.ವಿ. ನಮಸ್ಕಾರ. 25 ಜನರ ದೊಡ್ಡ ಕುಟುಂಬ, ಅವಿಭಕ್ತ ಕುಟುಂಬ, ಜೊತೆಗೆ ಅಷ್ಟೇ ಬಡತನ. ಕಾಲೇ ಹೋಗಿ ಉದ್ಧಾರ ಆಗ್ತಾರೆ ಅಥವಾ ಶಿಕ್ಷಣ ಬೇಕು ಅನ್ನೋ ಯಾರಿಗೂ ಇರಲಿಲ್ಲ. ಶಿಕ್ಷಣದ ಬಗ್ಗೆ ಯಾವ ಅರಿವು ಇರಲಿಲ್ಲ ಪಾಲಕರಿಗೆ, ಯಾಕಂದ್ರೆ ಅವರಿಗೆ ಶಿಕ್ಷಣ ಇದೆ. ನಮಗೂ ಎಲ್ಲೋ ಒಂದು ಬೆಳಕಿನ ಕಿಂಡಿ ಕಾಣ್ತದೆ, ನಾವು ಓದಬಹುದು. PUC ಅನ್ನೋ ಶಬ್ದವೇ ನಮ್ಗೆ ಹೊಸ್ತು. ನಮಗೂ ಗೊತ್ತಿಲ್ಲದೆ ಒಂದು ಚಿತ್ರಕಲೆ ಬಗ್ಗೆ ಆಸಕ್ತಿ ಬೆಳೀತಾನೆ ಇತ್ತು ಬಾಲ್ಯದಿಂದ. ಸ್ಕೂಲ್ ಆಫ್ ಆರ್ಟ್ ಅಂತ ಇದೆ ಧಾರವಾಡದಲ್ಲಿ, ಹೋಗು ಅಂತ ಹೇಳಿದ್ರು. ಮನೆಯಲ್ಲಿ ಹೋಗಿ ಹೀಗೆ ಮಾಡಿ ಬೈದೇ ಬಿಟ್ರು. ಶಾಸ್ತ್ರೀಯತೆಯನ್ನು ಕಳ್ಕೊಳ್ತಾ ಇದೆ. ಈ ಗುಡಿಗಾರರು ಅಂದ್ರೆ ಯಾರು? ಅವ್ರ ಕೆಲಸ ಅಂದ್ರೆ ಗುಡಿಗಾರರು ಅಂದ್ರೆ ಆಗಿನ ಕಾಲಕ್ಕೆ ಮಂಟಪ ಕೊಟ್ಟವ್ರೆ. ಅವ್ರ ಕೊಡುಗೆ ಬಹಳ ಜಾಸ್ತಿ ಇರ್ತದೆ. ಅದೊಂದು ದೊಡ್ಡ ಕುಟುಂಬನಲ್ಲಿ ಇದೆ. ರಾಜ್ಯ ಪರಿಷತ್ತಿನಿಂದ ತಗೊಂಡು ಕಲಾವಿದರು ಇದ್ದಾರೆ. ಅದಾದ್ಮೇಲೆ ಅಂದ್ರೆ ನಿಮ್ಮ ಮಧ್ಯದಲ್ಲಿ ಯಕ್ಷಗಾನ ಕೂಡ ನೀವು ಮಾಡಿ. ನಮ್ಮ ಮನೆಯಿಂದ ಬರೇ 2 ಕಿಲೋಮೀಟರ್ನಲ್ಲಿ ಗುಂಡ್ಬಾಳ ಅಂತ ಇದೆ. ಅದು ಯಕ್ಷಗಾನ ಕಾಶಿ ಅಂತಲೇ ಕರೀತಾರೆ. ಏಪ್ರಿಲ್ ಮೇದಲ್ಲಿ ರಜೆ, ಹಾಗಾಗಿ ಅಲ್ಲಿ ನನಗೆ ಯಕ್ಷಗಾನ ಹುಚ್ಚು ಶುರುವಾಗೋಯ್ತು. ನನಗೆ ಮೊದಲಿಂದ ಆರ್ಟ್ನ ಹುಚ್ಚಿದ್ದಕ್ಕೇನೂ ಗೊತ್ತಿಲ್ಲ. ನಾನು ಒಂದು ಯಾಕೆ ಪಾತ್ರ ಮಾಡಬಾರ್ದು, ಹಿಂಗೆ ಶಾಸ್ತ್ರೀಯವಾಗಿ ಕಲೀಲೇ ಇಲ್ಲ. ನೋಡೇ ಕಲ್ತದ್ದು. ಕಪ್ಪೆಕೆರೆಯವರೊಬ್ಬರು ಗಜಾನನ ಹೆಗಡೆ ಅಂತ ಮೈಸೂರಿನಲ್ಲಿ ಭಾಳ ದೊಡ್ಡ ಸಾಹಿತಿ, ಅವರು ಕನ್ನಡ ಪ್ರೊಫೆಸರ್, ಗಂಡ ಹೆಂಡತಿ ಇಬ್ಬರು. ಅಲ್ಲಿ ಅವರು ಎಷ್ಟರ ಮಟ್ಟಿಗೆ ಅಂದರೆ ಅವರಿಗೆ ನಮ್ಮನ್ನು ನೆಲಲ್ಲಿ ಕರ್ಕೊಂಡು ಹೋಗ್ಬೇಕು, ಕವಿ ಸಮ್ಮೇಳನ ಕೂರಿಸ್ಬೇಕು, ದಸರಾ ಗೋಷ್ಠಿಯಲ್ಲಿ ಪಾಲ್ಗೊಳ್ಬೇಕು. ಅಂದರೆ ಈಗ ಕಳೆದ ವರ್ಷನೇ ಬರೆದಿದ್ದದು. ಅಂದರೆ ಅದು ಹೇಗಂದರೆ, ಕೋಣನನ್ನು ಹೊಡೆಯುತ್ತಾನೆ ರೇ 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 ರೇ, ಗಾಣದಿಂದ ಬೀಳುತ್ತದೆ ಹಾಲಿನ ಧಾರೆ. ಅಲ್ಲಿ ಬಂದವರೊಬ್ಬರು ಕೊನೆಗೆ ಅವ್ರ ಪರಿಚಯದವರೇ, ನಾವೊಂದು ಅಡ್ವರ್ಟೈಸ್ ಹಾಕ್ತೇವೆ, KS ನರಸಿಂಹಸ್ವಾಮಿಯವ್ರ ಶತಮಾನೋತ್ಸವ ಸಂದರ್ಭಕ್ಕೆ ನಾವು ಒಂದು ಪುಸ್ತಕ ತರ್ತೇವೆ ಮತ್ತು ಅಲ್ಲಿ ಕರೆಸ್ತೇವೆ, ಮತ್ತು KS ನರಸಿಂಹಸ್ವಾಮಿ ಕಲ್ಪನೆಯ ಪ್ರೇಮ ಕವನಗಳನ್ನು ಬರ್ಕೊಂಬರ್ಬೇಕು ಅಂದರು. ಅಡ್ಡಿಲ್ಲ ಅಂದೆ. ಸಂಪಾದಕರಾಗಿ ನೀವು ಎಷ್ಟು ಕೃತಿಗಳು ಮಾಡಿದ್ರಿ? ಸಂಪಾದಕರಿಗೆ 7 ಕೃತಿ ಮಾಡಿದ್ದೇನೆ ನಾನು. ಕೃತಿ ಯಾವುದು? ಇದು ನವಿಲುಗರಿ, ಒಂದು ಪದ್ಯ ಸಂಕಲನ. ಆಮೇಲೆ ಈಗ ನಾನು ಅದಕ್ಕಿಂತ ಮೊದಲಿಗೆ ಪೆಂಡಿಂಗ್ ಇದ್ದದ್ದು, ಈಗ ಅದಕ್ಕೆ ಸಂಪಾದಕನ ವೃತ್ತಿ ಬೇಡ ಅಂತ ಕುಂತಿದ್ದೆ. ಹಾಗಾಗಿ ಅದೇನು ದೊಡ್ಡ ಸಂಖ್ಯೆ ಅಲ್ಲ. ನನಗೆ ಮುಖ್ಯವಾಗಿ ನನ್ನ ಪುಸ್ತಕಗಳನ್ನ ಹೊರಗೆ ತರಲೇಬೇಕಾಗಿದೆ. ಒಂದು, ನಾನು ಈಗ ರಾಮಾಯಣಕ್ಕಾಗ ಈಗ ಕತೆ ಬರೆದ ಮೇಲೆ ನನಗನ್ನಿಸ್ತು, ಸಮಗ್ರ ರಾಮಾಯಣವನ್ನು ದ್ವಿಪದಿಯಲ್ಲಿ ಬರೀತಾ ಹೋದ್ರೆ ಹೇಗೆ ಅಂತ. ಹಾಗಾಗಿ ನಾನೇನು ಮಾಡಿದೆ, ಬೇಡ ವಾಲ್ಮೀಕಿ ಆದಲ್ಲಿಂದ ಶುರು ಮಾಡಿದೆ. ಆಗ ಕರೋನಾ ಟೈಮು. ಬಿಯಾಂಡ್ ಲಿಮಿಟ್ಸ್ ವೀಕ್ಷಕರಿಗೆಲ್ಲ ನಮಸ್ಕಾರ. ಸಿನಿಮಾ ಜಗತ್ತಿನ ಜೊತೆಗೆ ಕಲೆ, ಸಂಸ್ಕೃತಿ ಹಾಗೂ ಶಿಕ್ಷಣ, ಹೀಗೆ ಹಲವಾರು ವಿಷಯಗಳಲ್ಲಿ, ಅಷ್ಟೇ ಅಲ್ಲ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡ ಸಾಧಕರನ್ನು ಪರಿಚಯಿಸೋದೇ ನಮಗೆ ತುಂಬ ಖುಷಿ. ಅವರು ಹಂಚಿಕೊಳ್ಳುವಂಥ ಅನುಭವ ನಿಮ್ಮ ಮುಂದೆ ಇಡೋದು ನಮಗೆ ತುಂಬ ಸಂತೋಷದ ವಿಷಯ. ಅದೇ ರೀತಿ ಇವತ್ತು ನಮ್ಮ ಜೊತೆ ಮಾತನಾಡಲಿಕ್ಕಿದ್ದಾರೆ ಶ್ರೀಯುತ ಕೆ.ವಿ. ಹೆಗಡೆ ಅವರು. ನಮಸ್ಕಾರ ಕೆ.ವಿ. ನಮಸ್ಕಾರ ಸರ್. ನೀವು ಉತ್ತರ ಕನ್ನಡ ಜಿಲ್ಲೆಯ ಪರಿಸರದಿಂದ ಬಂದಿರೋರು. ಹೌದು. ನಿಮ್ಮ ಬಾಲ್ಯ ಜೀವನಗಳ ಬಗ್ಗೆ, ಜೀವನದ ಒಂದು ಘಟನೆಗಳ ಬಗ್ಗೆ, ಯಾವ ರೀತಿ ಬೆಳೆದು ಬಂದ್ರಿ, ಹೇಗೆ, ಅದ್ರ ಬಗ್ಗೆ ನೀವು ಮೊದಲನೇದಾಗಿ ಪರಿಚಯ ಮಾಡಿಕೊಡಿ. ಸರಿ. ನಂದು ಹೊನ್ನಾವರ ತಾಲೂಕಿನ ಒಂದು ಅತ್ಯಂತ ಕುಗ್ರಾಮ ಒಂದು ಹಳ್ಳಿ. ಅಲ್ಲಿ ಬಹುಶಃ ನಮ್ಮ ಕುಟುಂಬದಲ್ಲಿ ಕೂಡ ಸುಶಿಕ್ಷಿತರು ಕಡಿಮೆ. ಇದು ಹೆಚ್ಚು ಕಡಿಮೆ 1965 ಕುರಿತಾಗಿ ನಾನು ಹೇಳ್ತಾ ಇರೋದು. 7ರಿಂದ ನನ್ನ ಪ್ರಾಥಮಿಕ ಶಿಕ್ಷಣ ಆರಂಭ. ಅದು ಶಿಕ್ಷಕರೇ ಮನೆಗೆ ಬಂದು ನಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅಂಥ ಸ್ಥಿತಿ. ಪ್ರಾಥಮಿಕ ಶಿಕ್ಷಣ 25 ಜನರ ದೊಡ್ಡ ಕುಟುಂಬ, ಅವಿಭಕ್ತ ಕುಟುಂಬ, ಜೊತೆಗೆ ಅಷ್ಟೇ ಬಡತನ. ಮನೇಲಿ ಕೆಲಸ ಮಾಡಬೇಕು, ವಿಶೇಷವಾಗಿ ಅಡಕೆ ತೋಟದ ಕೆಲಸಗಳು, ಜೊತೆಗೆ ಊಟ ಮಾಡಬೇಕು. ಅಂಥ ಪರಿಸರದ ಶಿಕ್ಷಣ ಅಂದರೆ ಭಾಳ ಕಷ್ಟ ಇತ್ತು. ಯಾಕೋ ನಮಗೊಂದು ಆ್ಯಂಗಲಲ್ಲಿ ಓದಬೇಕಂತ ಇತ್ತು. ಅದಕ್ಕೆ ಪೂರಕವಾಗಿ
ಪ್ರಾಥಮಿಕ ಶಾಲಾ ಶಿಕ್ಷಕರು ಮನೆ ಬಂದು ಹುಡುಕೊಂಡು ಕರ್ಕೊಂಡು ಹೋಗಿ ಆಗಿನ ಪರಿಸ್ಥಿತಿನೇ ಆಗಿತ್ತು. ಆಮೇಲೆ ಮನೇಲಿ ಕೂಡ ಹೈಸ್ಕೂಲಿಗೆ ಹೋಗಿ ಅಂತ ಹೇಳಿದ್ರೆ ಆಗಲಿಲ್ಲ. ಹೈಸ್ಕೂಲ್ ಅಂದರೆ ಆಗಿನ ಕಾಲಕ್ಕೆ ಇರುವುದೇ ಒಂದೆರಡು, ಒಂದು ಪಟ್ಟಣದ ಹೊನ್ನಾವರ ಹೋಗಬೇಕು, ಇಲ್ಲಾಂದ್ರೆ ಹಳ್ಳಿಯಲ್ಲಿ ಕವಲಕ್ಕಿ. ತೋಟದ ಕೆಲಸ ಬಿಟ್ಟು ಯಾಕೆ ಶಾಲೆಗೆ ಹೋದೆ ಅಂತ ಬೈತಾ ಇದ್ರ? ಹಾಂ, ನಿಜವಾಗ್ಲೂ ತೋಟದ ಕೆಲಸಕ್ಕೆ ಅಲ್ಲಿ ಈಗ ಶಾಲೆಗೆ ಹೋಗಿ ಉದ್ಧಾರ ಆಗ್ತಾರೆ ಅಥವಾ ಶಿಕ್ಷಣ ಬೇಕು ಅನ್ನೋದು ಯಾರಿಗೂ ಇರಲಿಲ್ಲ. ತೋಟಕ್ಕೆ ಹೋಗಿದ್ರು ಬೈದರು. ಅವರಿಗೆ ಶಿಕ್ಷಣದ ಬಗ್ಗೆ ಯಾವ ಅರಿವು ಇರಲಿಲ್ಲ ಪಾಲಕರಿಗೆ, ಯಾಕಂದರೆ ಅವರಿಗೆ ಶಿಕ್ಷಣ ಆಯಿತು. ಹಾಗೇನು ಮಾಡೋರು, ಸಾಕು ಕಲ್ತಿದ್ದು ಸಾಕು, 7ನೇ ಆಯಿತು, ಇನ್ನೇನು ತೋಟದ ಕೆಲಸ ಸಾಕಷ್ಟು ಇದೆ, ಯಾಕಂದರೆ ದುಡಿಯೋ ಕೈಗಳಲ್ಲಿ ಹೆಚ್ಚಬೇಕು. ಅಲ್ಲಿ ವಿಶೇಷವಾಗಿ ತೋಟಕ್ಕೆ ಈಗಿನ ಥರ ಜೆಟ್ಟೆಲ್ಲ ಇರಲಿಲ್ಲ, ನೀರು ತಗೋಬೇಕು, ಎತ್ತಬೇಕು, ಆಮೇಲೆ ಗದ್ದೆಯನ್ನು ಉಡಬೇಕು, ತೋಟದ ಸರಕು ದಪ್ಪಗಳನ್ನು ತರಬೇಕು, ಗೊಬ್ಬರ ಹಾಕಬೇಕು. ಇದೆಲ್ಲ ಮನೆಯವರು ಮಾಡೋದು ಅಂತ ಒಂದು ಕಾಲ, ಯಾಕಂದರೆ ಕೂಲಿಗಳನ್ನು ತರಲಿಕ್ಕೂ ಕಷ್ಟ ಇದ್ದಂಥ ದಿನಗಳು. ಹಾಗಾಗಿ ಆದರೆ ನಾನು ಅಷ್ಟು ಸಶಕ್ತ ಅಲ್ಲ. ಹಾಗಾಗಿ ನಾನು ಯಾಕೋ ಆ ಕಡೆ ಮನಸ್ಸು ಎಳೆಯಲೇ ಇಲ್ಲ, ಏನಾದರೂ ಮಾಡಿ ಹೈಸ್ಕೂಲಿಗೆ ಹೋಗ್ಬೇಕಂತ ಶಿಕ್ಷಣದ ಕಡೆ. ಯಾಕಂದರೆ ಸ್ವಲ್ಪನಾದರೂ ಇಷ್ಟು ದೊಡ್ಡ ವಿಭಕ್ತ ಕುಟುಂಬದಲ್ಲಿ ಏನಾದರೂ ನನ್ನಿಂದ ಏನಾದರೂ ಸಾಧ್ಯ ಆಗ್ತದೆ ಅನ್ನೋ ಗೊತ್ತಿಲ್ಲ. ಆ ಮುಖದಲ್ಲಿ ಆಲೋಚನೆಗಳು ಆಗಲೇ ಬರ್ತಾ ಇತ್ತು. ಹಾಗಾಗಿ ಭಾಳ ಕಷ್ಟಪಟ್ಟು ಒಂದು 4 ಕಿಲೋಮೀಟರ್ ನಡೆದು ಹೋಗ್ಬೇಕು ಆಗ ಕವಲಕ್ಕಿ. ಮತ್ತು ಬೇರೆ ವಾಹನ ನನಗೆ ಅಂತ ಯಾರಿಗೂ ಇಲ್ಲ. ಬೆಳಗ್ಗೆ ಹೋಗೋದು, ಸಂಜೆ ಬರೋದು ಸುಸ್ತಾಗ್ತಿತ್ತು. ಮಧ್ಯದಲ್ಲಿ ಈಗಿನಾಗೆ ಬಿಸಿ ಊಟನೋ ಇನ್ನೊಂದು ಏನೇನೂ ಇಲ್ಲ, ನೀರು ತುಂಬಿಟ್ರೆ ಕುಡಿಯೋದು, ಇಲ್ಲಾಂದ್ರೆ ನಮಗೆ ಕೆಲವು ವಿದ್ಯಾರ್ಥಿಗಳು ಎತ್ಕೊಂಡು ಕುಡಿದದ್ದು ಇದೆ. ಅಂಥ ವಾತಾವರಣದ ಹೈಸ್ಕೂಲ್ ದಿನಗಳು. ಸುದೈವ ಶಿಕ್ಷಕರಿಗೆ ನಮ್ಮನ್ನು ಸ್ವಲ್ಪ ಬೆಳೆಸಬೇಕು, ಇವರಿಗೆ ಕಲಿಸಬೇಕು. ಈಗ ನನಗೆ ಯಾಂತ್ರಿಕತೆ ಏನೂ ಇರಲಿಲ್ಲ, ಆಗ್ಲಿ ಈ ಮಕ್ಕಳನ್ನು ನಾವು ಪಾರು ಮಾಡಬೇಕು ಅನ್ನೋ ಒಂದು ಭಾವನೆ ಇತ್ತು. ಹಾಗಾಗಿ ನಮ್ಮದಲ್ಲಿ ಯಾವ ವಿಷಯದ ಬಗ್ಗೆ ನಮಗೆ ದೌರ್ಬಲ್ಯ ಇದೆ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ನಮ್ಮನ್ನು ಅವರು ಮರುದಿನ ಸಿದ್ಧತೆ ಮಾಡಿ ಬಂದು ಪರೀಕ್ಷೆಗೆ ಸಿದ್ಧಪಡಿಸುವರು. ಹಾಗಾಗಿ ನಮಗೂ ಎಲ್ಲೋ ಒಂದು ಬೆಳಕಿನ ಕಿಂಡಿ ಕಾಣ್ತದೆ, ನಾವು ಓದಬಹುದು ಅನ್ನೋ ಭರವಸೆ ಬಂತು. ಅಂತ ನಾವು ಅತ್ಯುನ್ನತ ಶ್ರೇಣಿ ಪಾಸಾಗೋ ಗಿರಾಕಿಗಳಲ್ಲ. ನಮ್ಮದು ಒಂದು ಸಾಮಾನ್ಯ ಅಂದರೆ ಬದುಕಲಿಕ್ಕೆ ಸಾಕು, ಪಾಸಾಗ್ತಾನೆ ಹುಡುಗ, ಆ ಭರವಸೆ ಶಿಕ್ಷಕರಿಗೆ ಇದ್ದದ್ರಿಂದ ಸ್ವಲ್ಪ ಈ ಅತಿ ರ್ಯಾಂಕ್ ಸ್ಟೂಡೆಂಟು ಆ ಕ್ಯಾಟಗರಿ ಬೇರೆ. ಈ 2ನೇ ಕ್ಯಾಟರ್ನ ನಮ್ಮನ್ನೆಲ್ಲ ಹೇಗೆ ಇವನನ್ನು ಪಾರು ಮಾಡ್ಬೋದು, ಇದು ಸ್ವಲ್ಪ ಓದ್ತಿದ್ರಿಗಾಗ್ತದೆ, ಯಾಕಂದರೆ ಮನೆಯಲ್ಲಿ ಓದು ಅಂತ ಹೇಳೋದಿಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಇಂಥ ನಮ್ಮದೊಂದು 8 ಮಕ್ಕಳ ಪರಿಸ್ಥಿತಿ ಹೀಗೆ ಇತ್ತು. ಇದು ಸಣ್ಣ ಬ್ಯಾಚು, 29 ಜನ ಹುಡುಗರಲ್ಲ, 76 ನಮ್ಮ SSLC. ಆಗ ಮುಗಿದ ಮೇಲೆ ಆಗ ಮತ್ತೆ ಮನೇಲಿ ಇದೆ ಸಾಕು, ಈಗಾಗಲೂ ಶಾಲೆ ಪರಿಸ್ಥಿತಿ ಇಲ್ಲಿ ನಿಮ್ಗೆ ಹೇಳಿದ್ರು ಗೊತ್ತಾಗೋದಿಲ್ಲ, ಇನ್ನು ಎಂತ ಮಾಡೋದು. ಯಾಕಂದರೆ PUC ಅನ್ನೋ ಶಬ್ದವೇ ನಮ್ಗೆ ವಸ್ತು. ಎಲ್ಲರೂ ನಾನು PUC ಹೋಗ್ತೇನೆ, PUC, ಯಾಕಂದರೆ ಯಾವ ಮಾಧ್ಯಮಗಳಿಲ್ಲ, ಕೇಳಲೇಬಾರದು ವಾಟ್ ನೆಕ್ಸ್ಟ್ ಅಥವಾ ಮುಂದೆ ಏನು ಫ್ಯೂಚರ್ ಆ ಕಲ್ಪನೆ ಇಲ್ಲದಿದ್ದರೆ ನೋಡಿ. ಆಗ ನಾನೇನು ಮಾಡಿದೆ, 11 ಕಾಲೇಜಂತೂ ಕಳಿಸೋದೇ ಇಲ್ಲ ಮನೆಯಲ್ಲಿ. ಅರೇಂಡಿಯಲ್ಲಿ PUC ಇತ್ತು. ಅರೇಂಡಿಯಲ್ಲಿ ನನಗೂ ಗೊತ್ತಿಲ್ಲದೆ ಒಂದು ಚಿತ್ರಕಲೆ ಬಗ್ಗೆ ಆಸಕ್ತಿ ಬೆಳೀತಾನೇ ಇತ್ತು ಬಾಲ್ಯದಿಂದ. ಅರೇಂಡಿಯಲ್ಲಿ ಏಕಶಿಕ್ಷರು ಅಂತ ಪ್ರತಿಭಾನ್ವಿತ ಚಿತ್ರಕಲಾ ಶಿಕ್ಷಕರು ಇತ್ತು. ಅಲ್ಲೋದ್ರ ಜೊತೆ ನಮಗೆ ಚಿತ್ರಕಲೆ ಕಲೀಲಿಕ್ಕಾಗ್ತದೆ, ಎಷ್ಟೆಲ್ಲ ದೂರ ಹೋಗ್ಲಿಕ್ಕಾಗೋದಿಲ್ಲ, 5-6 ಕಿಲೋಮೀಟರ್ ಹೆಚ್ಚಾಗ್ತದೆ, ಸಾಧ್ಯನೇ ಇಲ್ಲ, ನಿನ್ನ ಹತ್ರ ಆಗೋದಿಲ್ಲ ಅಂತ ಹೇಳಿ ಏನಾಗಲಿ ಅಂತ ಪ್ರಯತ್ನ ಮಾಡಿದೆ. ಹೋದೆ, ಮನೆಯಿಂದ ಭಾಳ 7 ಕಿಲೋಮೀಟರ್ ನಡೆದು ಹೋಗಬೇಕು. ಕೆಲವು ದಿನ ನನ್ನ ಅಜ್ಜಿನ ಮನೆ ಬಾಸ್ಕೇರಿ, ಅಲ್ಲಿ ನೀನು ಇಲ್ಲಿ ಬಂತು ಉಳ್ಕೊಂಡಾಗ ಹೋಗು ಅಂತ ಹೇಳಿದ್ರು. ಅಲ್ಲಿಂದ 3 ಕಿಲೋಮೀಟರ್. ಹಾಗಾಗಿ PUC ನನಗಷ್ಟು ಕಷ್ಟ ಆಗಲಿಲ್ಲ. PUC ಓದ್ತಾ ಏಕಕ್ಷೇತ್ರದ ಸಂಪರ್ಕ ಮಾಡಿದೆ. ಅದು ನಾನು PUC ಓದಿದ್ರೆ ಅವರು ಕ್ಲಾಸಿಗೆ ಬರೋದಿಲ್ಲ, ಅವ್ರು ಹೈಸ್ಕೂಲ್ ಟೀಚರ್ ಬರೋದು. ಡ್ರಾಯಿಂಗ್ ಪರೀಕ್ಷೆಗೆ ಸರ್ ಕೂತ್ಬೇಕಾಗಿತ್ತು. ಅಂದರೆ ಲೋವರ್ ಗ್ರೇಡ್ ಹೈಯರ್ ಗ್ರೇಡ್ ಅಂತ ಪರೀಕ್ಷೆ ಇರ್ತಿತ್ತು, ಕೂತ್ಕೊ ಅಂತ ಹೇಳಿದ್ರು, ಕೂರಿಸಿದ್ರು, ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಯಾಕಂದರೆ ಆಗಿನ ಕಾಲಕ್ಕೆ ಅವರು ಕರ್ನಾಟಕಕ್ಕೆ ರ್ಯಾಂಕ್ ಬಂದ ಚಿತ್ರಕಲಾ ಶಿಕ್ಷಕರು ಏಕೆ ಶೆಟ್ಟಿ ಅಂತ ಭಾಳ ದೊಡ್ಡ ಕಲಾವಿದರು. ಅವರಿಗೆ ಕಂಪೇರ್ ಮಾಡಿ ಹೇಳಲಿಕ್ಕೂ ನಮ್ಮ ಹತ್ರ ಯಾರಿಲ್ಲ, ಈಗ ಇಲ್ಲ ಅವರು. ಅದನ್ನು ಅವ್ರನ್ನ ನೆನೆಸ್ಕೊಳ್ಬೇಕು, ಒಂದು ಟರ್ನ್ ಕೊಟ್ಟವ್ರೆ ಅವರು. ಸರಿ, ಹೀಗೆ PUC ಮುಗಿತಾ ಇದ್ದಂತೆ ಅವರು ಮುಂದೆ ಏನು ಮಾಡ್ಬೇಕು ಮಾಡಿದ್ದಾರೆ, ನಿಮ್ಮದು ಹೈಯರ್ ಗ್ರೇಡ್ ಚಲೋ ಮಾರ್ಕ್ಸ್ ಬಂದಿದೆ ಸರ್, ನನಗೆ ಗೊತ್ತಿಲ್ಲ ಬಂದು ಏನು ಮಾಡ್ಬೋದು, ನಾನು ಇದನ್ನು ಕೆಲಸ ಮಾಡೋದು, ಲೆಟ್ರ್ ಕೊಡ್ತೇನೆ, ಸ್ಕೂಲ್ ಆಫ್ ಆರ್ಟ್ ಅಂತ ಇದೆ ಧಾರವಾಡದಲ್ಲಿ, ಹೋಗು ಅಂತ ಹೇಳಿದ್ರು. ಮನೆಯಲ್ಲಿ ಹೋಗಿ ಹಿಂಗೆ ಮಾಡಿ ಬೈದೇ ಬಿಟ್ಟರು.
ಇನ್ನಂತೂ ನಿಮ್ಗೆ ನಮ್ಮ ಹತ್ರ ಆಗೋದಿಲ್ಲ, ಇದಕ್ಕೂ ಕೂಡ ಅವ್ರು ಕೊಡಲಿಲ್ಲ. ಮನೆಗೆ ಏನೋ ಕಾಲದ ಬರೀ 70 ರೂಪಾಯಿ ಏನೋ ಮಾಡಿ ಕೊಟ್ಟಿದ್ರು. ಆದರೆ ಈ ಧಾರವಾಡಕ್ಕೆ ಕಳಿಸೋ ಮಾತೇ ಇಲ್ಲ, ಕೇಳಲೇಬಾರ್ದು. ಯಾಕಂದ್ರೆ ದೊಡ್ಡ ಕುಟುಂಬ, ಭಾಳ ಜನ ಇದ್ದಾರೆ, ಒಬ್ಬರನ್ನು ಕಳಿಸೋ ಅವರಿಗೆ ಆಗೋದಿಲ್ಲ. ಹಾಗಾಗಿ ಮತ್ತೆ ಅವ್ರು ಶಾಲೆಗೆ ಓದೋದಿಲ್ಲ. ಶಾಲೆಗೆ ಹೋದ್ರೆ ಹೈಸ್ಕೂಲಲ್ಲಿ ನಾಪಾಸಾಗಿ ಅಥವಾ ಸ್ವಲ್ಪ ಬರಿಷ್ಠ ಇದ್ದವರು ಕೃಷಿಗೆ ಹೋದ್ರು ಬಿಟ್ಟರೆ ಓದೋರಿಲ್ಲ. ಅದು ನನಗೆ ಮಾತ್ರ ಬಿಡ್ಲಿಕ್ಕೆ ಮನಸ್ಸಿಲ್ಲ. ಅದಕ್ಕೆ ನಾನು ಆಯ್ತು ಅಂತ ಹೇಳಿದ್ರೆ ಇವ್ರಿಗೆ ಹೇಳೇ ಇಲ್ಲ. ಧಾರವಾಡ ಬಸ್ಸದ್ದು ಬಿಟ್ಟು ಯಾರ್ಯಾರು ಕೂಡ ಸ್ವಲ್ಪ ಕಲೆಕ್ಟ್ ಮಾಡಿ ಅದು ಸ್ಕೂಲ್ ಆಫ್ ಪಾರ್ಟಿಗೆ ಹೋದೆ. ಹೀಗೆ ಏಕೇಶನ್ ಸ್ಟೂಡೆಂಟ್ ಅಂದರೆ ಭಾಳ ಗೌರವ ಇತ್ತು ಅವ್ರ ಬಗ್ಗೆ. ಅವರಿಗೆ ತಗೊಂಡ್ರು, ಅಡ್ಮಿಷನ್ ಕೊಟ್ಟರು, ಎಲ್ಲ ಹೇಳಿದೆ ಪರಿಸ್ಥಿತಿ ಹೀಗೀಗಿದೆ ಅಂತ. ವರ್ಷಕ್ಕೆ 300 ರೂಪಾಯಿ ಫೀ ಆಗ್ತದೆ, ಸಾಧ್ಯ ಆದರೆ ಕೊಡಬೇಕು, ಇಲ್ಲಾಂದ್ರೆ 3 ಹಂತದಲ್ಲಿ ಕೊಡಲೇಬೇಕು ಅಂತ ಹೇಳಿದ್ರು. ಅದು ಗೌರ್ಮೆಂಟ್ ಏಡೆಡ್ ಶಾಲೆ, ಏಡೆಡ್ ಶಾಲೆ ಇದಲ್ಲ, ಪ್ರೈವೇಟ್ ಶಾಲೆ ಅಲ್ಲ, ಫುಲ್ ಗೌರ್ಮೆಂಟ್. ಏನು ಗ್ರ್ಯಾಂಟ್ ಅಂತ ಇರ್ಬೋದು ಆ ಥರ. ಅಲ್ಲಿ ತಾರಕ್ ಅವರಂತ ಪ್ರಿನ್ಸಿಪಾಲ್, ಅವ್ರಿಗೆ ಸ್ವಲ್ಪ ನನ್ನ ಕಷ್ಟ ಹೇಳ್ಕೊಂಡು ಅವ್ರು ಸ್ವಲ್ಪ ಹೆಲ್ಪ್ ಮಾಡಿದ್ರು. ನಮ್ಗೆ ಆದಾಯ ಮೂಲವನ್ನು ಅವರೇ ಹೇಳ್ಕೊಟ್ರು. ನೋಡಿ, ಇಲ್ಲಿ 2 ಚಾಯ್ಸ್ ಇದೆ. ಇಲ್ಲಿ ನಿನ್ನಂತೆ ಭಾಳ ಜನ ಬರ್ತಾರೆ. ಒಂದು TCH ಕಾಲೇಜ್ ಇದೆ ಪಕ್ಕದಲ್ಲಿ, ಅವರಿಗೆಲ್ಲ ಚಾರ್ಜ್ ಬೇಕಾಗ್ತದೆ TCH ಮಾಡೋ ಮಕ್ಕಳಿಗೆ. TCH ಅಂದರೆ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್. ಅದು ಈಗಿಲ್ಲ, ಈಗ DED ಅಂತ ಮಾಡಿದ್ದಾರೆ. ಆಗ ಅವರಿಗೆ ಪಾಠ ಕೊಡಲಿಕ್ಕೆ ಹೋಗುವಾಗ ಒಂದಿಷ್ಟು ಚಾರ್ಜ್ ಬೇಕು, ಬೇರೆ ಬೇರೆ ಪಾಠದ ಮೇಲೆ. ಅಲ್ಲಿ ಹೋದರೆ ಅವರು ಸಾದಾ ಇದಾದರೆ 5 ರೂಪಾಯಿ ಕೊಡೋರು ಒಂದು ಚಾರ್ಟಿಗೆ, ಕಲರ್ ಚಾರ್ಟ್ ಆದರೆ 10 ರೂಪಾಯಿ ಕೊಡೋರು. ನಮಗದು ಬಹಳ ದೊಡ್ಡ ಆದಾಯ. ಅದು ಸ್ಕೂಲಿಗೆ ಹೋಗೋದು, ನಿಮ್ಗೆ ನಾಳೆ ಚಾರ್ಜ್ ಬೇಕಂತ ಕೇಳೋದು, ಅವರು ಗೇಟಿಗೆ ಬಂದು ಇಂಥದ್ದನ್ನು ಬಿಡಿಸ್ಕೊಂಡು ಕೊಡೋದು, ನಾನು ಬಿಡಿಸ್ಕೊಡೋದು, ಬೆಳಗ್ಗೆ ಮುಂಚೆ ತಗೊಂಡು ಕೊಟ್ಟು ಶಾಲೆ ಬರಬೇಕು. ಇನ್ನೊಂದು ಪೇಪರ್ ಮಾರಾಟ ಮಾಡೋದು. ಬೆಳಗ್ಗೆ ಎದ್ದು ಬಸ್ ಸ್ಟ್ಯಾಂಡ್ ಎದುರಿಗೆ ಸೈಕಲ್ ಕೊಡ್ತಾರೆ, ಪೇಪರೆಲ್ಲ ಹಾಕ್ಕೊಂಡು ಧಾರವಾಡ ರೈಲ್ವೆ ಸ್ಟೇಷನ್ ಕಲ್ಯಾಣ ನಗರ ಅಂತ ಅಲ್ಲೆಲ್ಲ ಮನೆಗೆ ಪೇಪರ್ ಕೊಟ್ಟು ಬಂದರೆ ಅವ್ರು 1 ರೂಪಾಯಿ ಕೊಡೋದು. ದಿವಸಕ್ಕೆ 1 ರೂಪಾಯಿ. ಮತ್ತೆ ರುದ್ರಿ ಆಮೇಲೆ ಕೊಡೋದು, ತಿಂಗಳು ಏನಿಲ್ಲ. ಆಯ್ತಾ ಅವತ್ತಿಗೆ ಕೊಟ್ಬಿಟ್ರು ಅವರು. ಯಾಕಂದರೆ ಇಂಥ ಹುಡುಗರು ಭಾಳ ಬರ್ತಾರೆ, ಬಿಟ್ಟು ಹೋಗ್ತಾರೆ ಅಂತ ಅವ್ರಿಗೆ ಗೊತ್ತಿತ್ತು. ನಮಗೆ ಬೇಕು ಅಂತಂದ್ರೆ ಹೋಗಿ ಮಾಡಬೇಕು. ಹೀಗೆ ಅಂದೇ ಆದ ಒಂದು ಸಣ್ಣ ಆದಾಯ ಮಾಡಿಕೊಂಡು ಅದ್ರ ಆಗ ಡ್ರಾಯಿಂಗ್ ಟೀಚರ್ಸ್ ಕೋರ್ಸ್ ಅಂತ ಇತ್ತು, ಅದ್ರ ಮುಗಿಸಿದೆ. ನಾನು ಸರ್ಟಿಫಿಕೇಟ್ ಕೊಡುತ್ತಿರಲಿಲ್ಲ, ಅಂದ್ರೆ ಕಲಿತು ಮುಗೀತು, ಬಂದುಬಿಟ್ಟೆ. ಹೋಗ್ತಾರೆ ಸರ್ಟಿಫಿಕೇಟ್ ಮತ್ತೆ ದುಡ್ಡು ಬೇಕು. ಆಗ ಗೌರ್ಮೆಂಟ್ ಏನು ಮಾಡ್ತು, ಎಲ್ಲ ಪ್ರೌಢಶಾಲೆಗಳಲ್ಲಿ ಡ್ರಾಯಿಂಗ್ ಟೀಚರ್ಸ್ ಸುಮಾರು ಕಂಪಲ್ಸರಿ ಮಾಡಬೇಕು ಅನ್ನೋ ಹಂತದಲ್ಲಿ ಏನೋ ಆರ್ಡರ್ ಹಾಕಿರಬೇಕು. ನಮ್ಮ ಕ್ಲಾಸ್ಮೇಟ್ ಒಬ್ಬರು KGF ಹೋದರು, MK ಹೆಗಡೆ ಅಂತ. ಅವರು ನನಗಿಂತ ಮೊದಲೇ ಇದಕ್ಕೆ ಹೋಗಿದ್ರು, ಸ್ಕೂಲ್ ಆಫ್ ಪಾರ್ಟಿಗೆ. ಅವ್ರಿಗೆಲ್ಲ ಪರಿಚಯ ಆಯಿತು. ನಾನು ಅವರು ಮತ್ತೊಬ್ಬರು KR ಭಟ್ ಅಂತ ನನ್ನ ಕ್ಲಾಸ್ಮೇಟ್, ಅವರು ಅಲ್ಲೇ ಹೋಗಿದ್ರು. ಅವರೆಲ್ಲ ನೀನು ಮತ್ತೆ ಪ್ರತ್ಯೇಕ ರೂಮ್ ಮಾಡಬೇಡ ಅಂತ ನನಗೆ ಆಶ್ರಯ ಕೊಟ್ಟರು. ಇಲ್ಲ, ನನಗೆ ಭಾಳ ಕಷ್ಟ ಆಯಿತು ಆಗಂದಿದ್ದೀನಿ. ನನಗೆ ಅಲ್ಲಿ ಶಾಲೆ ಕೊಟ್ಕೊಂಡು ಅಲ್ಲೇ ದಿನ ಕಳೆದು. ಆಮೇಲೆ ಈ KGF ಹೋದ ಪುಣ್ಯಾತ್ಮ, ಇಲ್ಲಿ ವೇಕೆನ್ಸಿ ಇದೆ, ನೀವು ಬಂದುಬೇಡ ಅಂತ. ಆಗ ನನಗಾಗ ಬರೀ 18 ವರ್ಷದ 4 ತಿಂಗಳು. ಇಲ್ಲ, ನಿನಗೆ ಏಜ್ ಆಗಿದೆ, ನೌಕರಿ ತಗೊಳ್ಬೋದು ಅಂತ ಹೋದೆ. 4-5 ಇಂಟ್ರ್ಯೂ ಬಂದಿದ್ದರು. ಈಗ ನಾವು ಒಂದೇ ಊರು ಇದ್ದೇವೆ ಅಂತ ಹೇಳಿದ್ರೆ ನಾನು ತಗೊಂಡ್ರು. ಅಲ್ಲಿ ಹೋದರೆ 18 ವರ್ಷಕ್ಕೆ ನೀವು ಶಿಕ್ಷಕರ, ಹೌದು, ಶಿಕ್ಷಕರ ಪದಾರ್ಪಣೆ ಮಾಡಿದ್ದಾರೆ ಅಂತ ಹೇಳಿ ಕೇಳುತ್ತದೆ. ಆಗಲ್ಲ, ನನಗೆ ಮನೆ ಕಡೆ ಸಂಪರ್ಕ ಕಟ್ಟಾಗ್ತಾ ಹೋಗ್ತದೆ ಅನಿವಾರ್ಯವಾಗಿ. ಹೌದು, ಅಂದ್ರೆ ಈಗ 3 ವರ್ಷ ನೀವು ಅಲ್ಲಿ ಕೋರ್ಸ್ ಮಾಡಿದ್ರಿ. ಹೌದು, ಅಲ್ಲ ಆಗೋದು ಒಂದೇ ವರ್ಷ. ಆಮೇಲೆ ಎಕ್ಸ್ಟರ್ನಲ್ ಮಾಡ್ಬೋದಿತ್ತು, ಡ್ರಾಯಿಂಗ್ ಮಾಸ್ಟರ್ ಸರ್ಟಿಫಿಕೇಟ್ ಅಂತ ಇತ್ತು. ಆದ್ರೆ ಆ ಡ್ರಾಯಿಂಗ್ ಟೀಚರ್ ಸರ್ಟಿಫಿಕೇಟ್ ನೌಕರಿ ಕೊಡ್ತಾ ಇತ್ತು ಗೌರ್ಮೆಂಟ್ ಆಗ. ಆಮೇಲೆ ಅದನ್ನೆಲ್ಲ ಈ ತಿದ್ದುಪಡಿ ಈ 3 ವರ್ಷ ಮಾಡಿದೆ. ಹಾಗಾಗಿ ನಾನು KGF ಹೋಗಿ ಅಲ್ಲಿ ಸೆಟ್ಲ್ ಆದೆ. ಸುಮಾರು 1-1.5 ವರ್ಷ ಅಲ್ಲಿ ಮಾಡಿದೆ. ನನಗೆ ಯಾಕೋ ಅವರು ಹಿಡಿಸಲೇ ಇಲ್ಲ. ಒಂದೇದಾಗ ಆರೋಗ್ಯ ಧೂಳು ಮೈನ್ಸ್ ಏರಿಯಾದ ಮೇಲೇ ಇತ್ತು ನಮ್ಮ ಸ್ಕೂಲು. ಧೂಳು ಬಿಟ್ಟರೆ ಮತ್ತೆ ಏನೂ ಇಲ್ಲ. ಮಳೆ ಗಿಳಿದ್ರೆ ಇಲ್ಲಿಂದ ಪತ್ರ ಹೋದ್ರೆ ನಮ್ಗೆ ತಿಳಿಯೋದು ಮಳೆ ಹೋಗ್ತಾ ಇದೆ. ಅವನಲ್ಲೇ ಸೆಟ್ಲ್ ಆಗಿಬಿಟ್ಟ. ಬ್ಯಾಡವಾ ಇಲ್ಲ ಸೆಟ್ಲ್ ಊರಿನ ಪತ್ರ ಹೋದ್ರೆ ತಿಳ್ಕೊಳ್ಳೋದು. ಇಲ್ಲಾಂದ್ರೆ ಒಟ್ಟಾರೆ ಏನು ಆಗ್ತಾ ಇದೆ, ಎಲ್ಲಿದ್ದೆ ನಾನು ಅನ್ನೋದು ಕೂಡ ಇಲ್ಲ. ನನಗೆ ಕಷ್ಟ ಇದೆ, ನಾನು ಬೆಂಗಳೂರು ಹೋಗ್ತೀನಿ ಅಂತೇಳಿ ಒಂದು ಟೆಂಪ್ರರಿ ಶಾಲೆ ಬೆಂಗಳೂರಿನಲ್ಲಿ. ಆದರೂ ಅಡ್ಡಿಲ್ಲ. ಒಂದೇದಾಗಿ ನನಗೆ ನೌಕರಿಗಿಂತ ಹೆಚ್ಚು ಬೆಂಗಳೂರಿನವ್ರು ಏನಾದರೂ ಉದ್ಯೋಗ ಮಾಡ್ಬೋದು ಇದು. ಆಗ ನನಗೆ ಸ್ವಲ್ಪ ಜ್ಞಾನೋದಯ ಆಯಿತು. ಬದುಕಲಿಕ್ಕೆ ಸಾಕಷ್ಟು ದಾರಿಗಳಿದೆ ಅನ್ನೋದು ಗೊತ್ತಾಗೋದು. ಅದಕ್ಕೆ ಬೆಂಗಳೂರಿಗೆ ಅಲ್ಲಿಂದ ಬಂದುಬಿಟ್ಟೆ. ಅಲ್ಲೊಂದು 6-8 ತಿಂಗಳಾಗೋದ್ವರೆಗೆ ಕೌಲಕ್ಕಿಯಲ್ಲಿ ನಮಗೆ ಕಲಿತು ಶಾಲೆಯಲ್ಲಿ ಡ್ರಾಯಿಂಗ್ ಟೀಚರ್ ತಗೊಳ್ತಾರೆ ಅಂತ ಸುದ್ದಿ. ಆ ಶಾಲೆಯಲ್ಲಿ ನಾನು ಕಲಿತು 76 SSLC ಮುಗಿದ್ರೆ, ಆಮೇಲೆ PUC ಮುಗಿದು ಇದೆಲ್ಲ ಒಳಗೆ ಅಲ್ಲಿ ಸ್ವಲ್ಪ ಡೆವಲಪ್ ಆಗಿತ್ತು ಸ್ಕೂಲು. ಆಮೇಲೆ ಅಲ್ಲಿ ನಾನು ಅಪ್ಲಿಕೇಶನ್ ಭಾಳ ಆರಂಭ ಆಯ್ತಾಗ. ಬಟ್ ನಾನು ಅಲ್ಲೇ ಸ್ಟೂಡೆಂಟ್ ಆದ್ದರಿಂದ ನನ್ನನ್ನು ಅಲ್ಲೇ ಉದ್ಯೋಗ ತಗೊಂಡ್ರು. ಹೀಗೆ ಇನ್ನೂ
ಟರ್ನ್ಗಳು ಆಗ್ತಾ ಜೀವನದಲ್ಲಿ ತಿರುವುಗಳು. ಹ್ಮ್ ಆಮೇಲೆ 84ರಲ್ಲಿ ಜೂನಿಯರ್ ಕಾಲೇಜ್ ಬಂತು. 82 ನಾನು ಸೇರಿದ್ದೀನಿ. ನಮ್ಮ ಅಧ್ಯಕ್ಷ ಬಂದು ಹೇಳಿದ್ರು, ನೋಡಿ ಹೊಸದಾಗಿ ಜೂನಿಯರ್ ಕಾಲೇಜ್ ಬಂದಿದೆ, ನಿಮ್ಮಲ್ಲಿ ಯಾರ್ಯಾರಿಗೆ ಆಸಕ್ತಿ ಇದೆ ಇನ್ನೊಂದು 5 ವರ್ಷ ಹೋಗ್ತದೆ ಗ್ರ್ಯಾಂಟ್ ಆಗಲಿ, ಅದರೊಳಗೆ MA ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಿಮಗೆ ನಾನು ಒಂದಷ್ಟು ವೇಕೆನ್ಸಿ ಕಾದಿಡ್ತೇನೆ. ಯಾರೂ ಇಲ್ಲ ನಮ್ಮ ಸ್ಟಾಫ್ನಲ್ಲಿ. 6-7 ಜನರು ಅವ್ರ ಮಕ್ಕಳು ಇವ್ರು ನೋಡ್ತಾರೆ, ಇವ್ರ ಮಕ್ಕಳು ಅವ್ರು ನೋಡ್ತಾರೆ. ಹಾಗಾದ್ರೆ ನಾನು ಹೇಳೋದು ಧೈರ್ಯ ಇಲ್ಲ. ಯಾಕಂದ್ರೆ ನನಗೆ ಆಗ ಆ್ಯಕ್ಚುಲಿ BA ಕೂಡ ಆಗಲಿಲ್ಲ. ನಾನು ಬರೀ ಎಕ್ಸ್ಟರ್ನಲ್ ವಿದ್ಯಾರ್ಥಿ ಡ್ರಾಯಿಂಗ್ ಟೀಚರ್. ಹಾಗಾಗಿ ಆದರೂ ಎಲ್ಲೋ ಒಂದು ಮನದಲ್ಲಿ ಇತ್ತು, ಒಂದು ವೇಕೆನ್ಸಿ ಕಾದಿಟ್ಕೊಂಡು ನನಗಾರು ಆಗ್ತಿತ್ತಲ್ಲ ಅಂತ. ಸುದೇವ್ ಪ್ರಿನ್ಸಿಪಲ್ ಬಂದು ನನ್ನ ಕ್ಲಾಸ್ಮೇಟ್ SG ಭಟ್ ಅಂತ. ಅವನಿಗೆ ಆಗ MA ಆಗಿತ್ತು, ಜೂನಿಯರ್ ಕಾಲೇಜ್ ಆರಂಭ ಆಯಿತು. ಅವನಲ್ಲಿ ಬಂದ ಅವನು ಹೇಳ್ತಾನೆ ಇದ್ದ, ನಿಮ್ಗೆ ಕೂಡ ಆಗ್ತದೆ, ಏನಾದರೂ ಮಾಡು, ಪ್ರಾಸ್ಪೆಕ್ಟಸ್ ತರಿಸುವ, BA ಮುಗಿಸು ಮೊದಲು, ಹೆಂಗೆ ಇನ್ನು 5-6 ವರ್ಷ ಬೇಕು ಗ್ರ್ಯಾಂಟ್ ಆಗುವಾಗ. ಆ ಕಡೆ ಆಲೋಚನೆ ಮಾಡಿದೆ. ನೋಡುವ ಆಲೋಚನೆ ಮಾಡಿ BA 1, 2, 3 ಮುಗೀತದು ಯಾಂತ್ರಿಕವಾಗಿ. ಕೊನೆಗೆ ಅಲ್ಲಿ ಯಾರು ಟೆಂಪ್ರರಿ ಬರ್ತಾಯಿದ್ರು, ರಿಸರ್ವೇಷನ್ ಬರ್ತಾಯಿದ್ರು, ಬಿಟ್ಟು ಹೋಗ್ತಾಯಿದ್ರು. ಯಾಕಂದ್ರೆ ಗ್ರ್ಯಾಂಟ್ ಇಲ್ಲ ಶಾಲೆಗೆ, PUCಗೆ. ಕೊನೆಗೆ ಒಂದು ಧೈರ್ಯ ಮಾಡಿ ಡಿಗ್ರಿ ಮುಗಿದುಕೊಳ್ಳೆ ಹೇಳಿದೆ, ನಾನು MA ಮಾಡ್ತೇನೆ ಮತ್ತು ಈ ವೇಕೆನ್ಸಿಯನ್ನು ನನಗೆ ಕಾದಿದೆ ಅಂದರೆ ಅಧ್ಯಕ್ಷರಿಗೆ. ನೀನು ಮಾತು ಕೊಟ್ಟರಾಗಲಿಲ್ಲ, ಉಳಿಸ್ಕೊಳ್ಬೇಕು, ಇಲ್ಲಾಂದ್ರೆ ಬೇರೆ ಬೇರೆ ಜನ ಈಗಾಗಲೇ ತಯಾರಾಗಿದ್ದಾರೆ, ಮೊದಲಿನ ಥರ ಇಲ್ಲ ವಾತಾವರಣ. ಇಲ್ಲ, ನನಗೆ ಕಾದಿಡಿ ನೀವು. ಇನ್ನು 2 ವರ್ಷದ ಮೇಲೆ ನಾನು MA ಮಾಡ್ಕೊಂಡು PUCಗೆ ನಾನು ಖಂಡಿತ ಪಾಠಿಕ ಸಹಿತ ತಗೊಳ್ತೇನೆ. ನನಗೇನೋ ಅದೊಂದು ವೇಕೆನ್ಸಿ ಇದೆ ಇಲ್ಲಿ, ನನಗೆ ಸ್ವಲ್ಪ ಅದನ್ನು ಪೇಪರ್ ಓದಿದ್ದು ಇದೆಲ್ಲ ಹವ್ಯಾಸ ಇರೋದ್ರಿಂದ ವಾರಪತ್ರಿಕೆಗಳು ಓದಿದ್ದು. ಆಗ BB ವೈಕುಂಠರಾಜ್ ಅವರು ವಾರಪತ್ರಿಕೆ ಭಾಳ ಚೆನ್ನಾಗಿ ಬರ್ತಾಯಿತ್ತು. ಅದು ರಾಜಕೀಯ ವಿಶ್ಲೇಷಣೆ ಬಿಟ್ಟರೆ ಮತ್ತೆ ಏನೂ ಇರ್ತಾ ಇರಲಿಲ್ಲ. ಸುದೇವಕ್ಕೆ MA ಪೇಪರ್ ಕೊಡೋದೇ ಇರ್ತಿ, ಪ್ರೆಸೆಂಟ್ ಪಾಲಿಟಿಕ್ಸ್ ಇನ್ ಇಂಡಿಯಾ, ಪ್ರೆಸೆಂಟ್ ಪಾಲಿಟಿಕ್ಸ್ ಇನ್ ಕರ್ನಾಟಕ, ಮೇಜರ್ ಪೇಪರ್. ಅದಕ್ಕೆ ಮತ್ತೆ ರೆಫರೆನ್ಸ್ ಪುಸ್ತಕ ಇಲ್ಲ, ವಾರಪತ್ರಿಕೆಯನ್ನೇ ನೋಡಿ ಅದು ನಿಜವಾಗದು. ಆಮೇಲೆ ವಿಕ್ರಮ್ ಡೈಜೆಸ್ಟ್ನವ್ರು ಗೈಡು. ಯಾಕಂದ್ರೆ ನಾನು ಬಾಹ್ಯ ವಿದ್ಯಾರ್ಥಿ. 2ನೇದಾಗಿ ಅಲ್ಲಿ ಕ್ಲಾಸ್ ಆಗಲೇಬೇಕು, ಸೆಕೆಂಡ್ ಕ್ಲಾಸ್. ಭಾಳ ಜನ ನೆಗೆಯಾಡ್ದವ್ರು ಇದ್ದಾರೆ, ಇಂಟರ್ನಲ್ ಅವ್ರು ಕೂಡ ಆಗೋದಿಲ್ಲ, ನೀವು ಎಕ್ಸ್ಟರ್ನಲ್ ಏನು ಮಾಡ್ಬೋದು. ನಾನು ಹೇಳಿದೆ, ನಾನು ಬಿಗಿನಿಂಗ್ 0, ವಾಪಸ್ ಹೋದ್ರೆ 0ಕ್ಕೆ. ನನಗೆ ಆಗಾಗ ಮುಲಾಜು ಆಗ್ತದೆ, ಆಮೇಲೆ ಮಾಡೇ ಬಿಡ್ತೇನೆ, ಅದು ಯಾವುದೂ ಇಲ್ಲ. ಆಡ್ಕೊಳ್ಳೋದಕ್ಕೇನಿಲ್ಲ, ಏನಿಲ್ಲ, ಆಡ್ಕೊಳ್ಳೋದಂತ ಏನಿಲ್ಲ, ನೀವು ಏನೇ ಹೇಳ್ಕೊಳ್ಳಿ. ನನಗೆ ಧೈರ್ಯವಾಗಿ ಅಂಡರ್ಆಕ್ಟಿಗೆ ಮಾತು ಚುಚ್ಚು ಮಾತುಗಳು ಇದನ್ನೆಲ್ಲ ಅನುಭವಿಸಿದ್ದೆ ನಾನು. ಅಂದರೆ ಯಾವ ಫೀಲ್ಡಲ್ಲಿ ಹೋದ್ರೂ ಈ ಚುಚ್ಚು ಮಾತು ಇದೆ ಖಂಡಿತ ಇದೆ. ಅದರಲ್ಲೂ ಊರಿನಲ್ಲಂತೂ ಹೆಚ್ಚು, ಹಳ್ಳಿ ಬೇರೆ ವಿಷಯನೇ ಇರುವುದಿಲ್ಲ. ಈಗ ಸ್ವಲ್ಪ ತೆರ್ಕೊಂಡಿದೆ ಹಳ್ಳಿ. ಮೊದಲು ಒಂದು ರೀತಿ ಇಂಥದ್ದೇ ವಿಷಯಗಳು. ಅದು ಒಂದು ಸೈಡು. ಇನ್ನೊಂದು ಸೈಡು ಆಗ ನನಗೆ ಮದುವೆ ಆಗಲಿ, MA ಮಾಡಬೇಕು, ಸಣ್ಣ ಮಕ್ಕಳು, ಮನೇಲಿ ಬಿಟ್ಟು ಹೋಗ್ಬೇಕು, ಮನೇಲಿ ಅನಾರೋಗ್ಯದ ತಾಯಿ, ಅವ್ರದ್ದು ಬೇರೆ ಜವಾಬ್ದಾರಿ ನನಗೆ ಇದೆ. ತಮ್ಮನಿಗೆ ಒಂದು ಕಡೆ ಒಂದು ಅಂಗಡಿ ಹಾಕ್ಬಿಟ್ಟಿದ್ದೀನಿ, ಇನ್ನೊಂದು ತಮ್ಮನಿಗೆ ಮನೇಲಿ ಕೃಷಿ ತಂದಿರಿದ್ದಾರೆ, ಅವ್ರು ಯಾವ ಜವಾಬ್ದಾರಿ ತಗೊಳ್ಳೋ ಜನನೇ ಅಲ್ಲ. ಹಾಗಾಗಿ ಅವ್ರ ಪಾಡಿಗೆ ಹೋಗಿ. ಹಾಗಾಗಿ ಎಲ್ಲ ಇದ್ರ ಮಧ್ಯದಲ್ಲಿ ನಾನು MA ಮಾಡಬೇಕು, ಕೌಟುಂಬಿಕ ಸಮಸ್ಯೆಗಳಲ್ಲಿ. ಯಾಕಂದರೆ ಆಗಲೇ ದೊಡ್ಡ ಕುಟುಂಬ ವಿಭಜನೆ ಆಗಿ ನಾನು ಓದ್ರೊಳಗೆಲ್ಲ ನಮ್ಮ ಪಾಲು ಕೊಟ್ಟಿದ್ದೆ. ಸಾಕು, ಕೃಷಿಗೆ ಕೊರತೆ ಜೀವನಕ್ಕಾದಾಯಕ್ಕೆ ಅಂತ ಬರಲಿಲ್ಲ, ಬಟ್ ನಾವು ಇಂಪ್ರೂವ್ ಮಾಡ್ಕೊಂಡು ಹೀಗೆಲ್ಲ ಸಾಕು ಬಂತು ಬಿಟ್ಟಾರೆ. ಆಮೇಲೆ 94ರಲ್ಲಿ MA ಆದ್ಮೇಲೆ ಧೈರ್ಯ ಬಂತು ನನಗೆ. ಸೆಕೆಂಡ್ ಕ್ಲಾಸ್ ಆಯಿತು. ಅದು ನಾನು ರಜೆ ಅವಧಿಯಲ್ಲಿ ಒಂದು 2 ತಿಂಗಳ ಕೃಷ್ಣ ಭವನದಲ್ಲಿ ಉಳಿಯೋದು. ಆಗಲೇ ನಮ್ಮ ನಿಜವಾದ ಸ್ಟಡಿ ಆಗೋದು MAಗೆ. ಹುಬ್ಳಿ ಈಗಲೂ ಇದೆಯಾ? ಅದು ಈಗಲೂ ಇದೆ. ರೈಲ್ವೆ ಸ್ಟೇಷನ್ ರೋಡಲ್ಲಿ ಇದೆ ನೋಡಿ, ಭಾಳ ಹಳೆ ಹೋಟೆಲ್. ಅಲ್ಲಿ ಉಳ್ಕೊಂಡು ಲೈಬ್ರರಿಗೆ ಹೋಗೋದು, ಯೂನಿವರ್ಸಿಟಿ ಲೈಬ್ರರಿಗೆ ಹೋಗೋದು. ಆಮೇಲೆ ಗೈಡನ್ನ ಅದು ಇದು ತಂದ್ಕೊಂಡು ಇಲ್ಲಿ ಓದೋದು. ಆಗಲೇ ನಿಮ್ಗೆ ಸಂಬಳ ಬರ್ತಾ ಇತ್ತು? ನನಗೆ ಆಗಾಗ ನನಗೆ ಹೇಳಿದ್ ಮತ್ತೆ ನನಗೆ ಅದು ತೊಂದರೆನೇ ಆಗಲಿಲ್ಲ, ಆದಾಯಕ್ಕೆ ಏನೂ ತೊಂದರೆ ಆಗಲಿಲ್ಲ. ಯಾಕಂದ್ರೆ ಹೈಸ್ಕೂಲ್ ಸಂಬಳ ರೆಡಿ ಬರ್ತಾನೆ ಇತ್ತು. ಅಲ್ಲಿ ರಿಸರ್ವ್ ಇಟ್ಕೊಂಡಿದ್ದು ಮಾತ್ರ ನನ್ನ ಕೆಲಸ. ಇದಿಷ್ಟೆಲ್ಲ ಆದಮೇಲೆ ಪ್ರಿನ್ಸಿಪಾಲ್ರು ಹೇಳಿದ್ರು, ಇದೆಲ್ಲ ಓದು MA ಆಗಿದ್ದು, ರಿಸರ್ವೇಷನ್ ಬಂದರೆ ನಿನಗೆ ಆಗೋದಿಲ್ಲ, ಮುಗಿತಾ. ಅಧ್ಯಕ್ಷರು ಹೇಳಿದ್ರು, ನೋಡಿ ನಾನು ಕಾದಿಟ್ಟಿದ್ದೇವೆ, ಆದರೆ ನೀವು ಅದನ್ನೆಲ್ಲ ನೀವು ಬೆಂಗಳೂರಿಗೆ ವಿಚಾರ ಮಾಡಬೇಕು, ನಮ್ಮ ಹಂತದಲ್ಲಿ ಇಲ್ಲ ಅದು. ಆಗ ಡಿವಿಷನ್ ಆಫೀಸ್ ಬೆಳಗಾವಿ ಮತ್ತು ಬೆಂಗಳೂರು, ಹೆಡ್ ಆಫೀಸ್ ಬೆಂಗಳೂರು, ಡಿವಿಷನ್ನು ಬೆಳಗಾವಿ. ಅಲ್ಲಿ ಹೋದೆ, ಇಲ್ಲ ನಿಮ್ದು ಜನರಲ್ ಮೆರಿಟಿ ಬರ್ತದೆ ಅಂತ ಹೇಳಿದ್ರು. ಧೈರ್ಯ ಬಂತು. ಆಮೇಲೆ ಕಾಲ್ಫಾರ್ ಮಾಡಿ ಇದು ಮಾಡಿ ನನ್ನ ನೇಮಕಾತಿ ಆಯಿತು. ಆಮೇಲೆ ಅಪ್ರೂವಲ್ ಆಯಿತು. ಹಾಗಾಗಿ 94 ನಂತರದಲ್ಲಿ ನಾನು ಈ ಕಡೆ ಜೂನಿಯರ್ ಕಾಲೇಜಿಗೆ ಶಿಫ್ಟ್ ಆಗಿಬಿಟ್ಟೆ. ಅಲ್ಲಿ ಗ್ರ್ಯಾಂಟ್ ಬಂತು 2005. ಅಲ್ಲಿ ನೀವು ರಾಜ್ಯಶಾಸ್ತ್ರ ಉಪನ್ಯಾಸ? ಅಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ. ಅಂದ್ರೆ ಪ್ರಾರಂಭದಲ್ಲಿ ನೀವು ಚಿತ್ರಕಲಾ ಶಿಕ್ಷಕರು ಹೈಸ್ಕೂಲ್ ಸೆಕ್ಷನ್, ಹೈಸ್ಕೂಲ್ ಶಿಕ್ಷಕ. ಅದ್ರ ಜೊತೆ ನಾನು ಬರೀ ಡ್ರಾಯಿಂಗ್ ಟೀಚರ್ ಆಗಿದೆ ಅಂತ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಡ್ರಾಯಿಂಗ್ ಮಾಸ್ಟರ್ ಕೋರ್ಸ್ ಅಂತ ಇತ್ತು, DMC. ಅದು ಎಕ್ಸ್ಟರ್ನಲ್ ಅವಕಾಶ ಕೊಡ್ತಾ ಇತ್ತು.
ಅದನ್ನು ಮಾಡಿದೆ ಧಾರವಾಡಕ್ಕೆ ಹೋಗಿ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಅಂದರೆ ಮತ್ತೊಂದು ಅದು ಪೆಂಡಿಂಗ್ ಹಿಡಿದು ಬೇಡ ಮುಗಿದು ಮತ್ತೆ ಯಾಕಂದ್ರೆ ನನಗೆ ಆದಾಯ ಇದೆ, ನಂದು ಧೈರ್ಯ ಬಂತು. ಎರಡನೇದಾಗಿ ನಾನು 83ರಿಂದ ಸ್ವಲ್ಪ ಫೋಟೋಗ್ರಫಿ ಅದು ಇದು ಹವ್ಯಾಸ ಇತ್ತು. ಶಾಲೆ ಬಿಟ್ಟ ಮೇಲೆ ಅಂತ ಖಾಲಿ ಇರೋದು ಅಂತೇಳಿ ಮದುವೆ ಮನೆ ಅಂಥದ್ದು ಯಾವ್ದು ಜವಾಬ್ದಾರಿ ಅಷ್ಟಾಗಿರಲಿಲ್ಲ. ಕೌಲಕ್ಕಿಲ್ಲ ಒಂದು ಸಣ್ಣ ಸ್ಟುಡಿಯೋ ಆರಂಭ ಮಾಡ್ಕೊಂಡೆ. ಯಾಕೆ ನಾನು ಆಲೋಚನೆ ಮಾಡಿದೆ ಇಲ್ಲಿ ಯಾವುದು ಇಲ್ಲ ನೋಡುವ. ಸೊ ಆಗಿನ ಕಾಲದ ಮೊದಲನೇ ಸ್ಟುಡಿಯೋ ಹೊನ್ನಾವರದಲ್ಲಿ ಸಾಕಷ್ಟು ಸ್ಟುಡಿಯೋ ಇದೆ, ಇಂಪ್ರೂವ್ ಆಗಿದೆ. ಕೌಲಕ್ಕಿ ಅಂದ್ರೆ ಈ ಕೌಲಕ್ಕಿ ಗೇರ್ಸಪ್ಪ ರೋಡ್ನಲ್ಲಿ ಒಂದು ಸ್ಟುಡಿಯೋ ಇಲ್ಲ. ಹಾಗಂತ ನಾನು ಅಂತ ವೈಭವದ ಸ್ಟುಡಿಯೋ ಇನ್ನೊಂದು ಅಂತ ಅಲ್ಲ. ನನಗೆ ತಿಳಿದಂಗೆ ಹುಬ್ಬಳ್ಳಿಯಿಂದೆಲ್ಲ ಸಾಮಾನು ತಂದ್ಕೊಂಡು ಎಲ್ಲ ರಾಗಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಕಾಲ ಅದನ್ನು ತರಬೇಕು, ರೀಲನ್ನು ಅಲ್ಲಿ ಮುಚ್ಚಾಕೊಂಡು ಇಲ್ಲಿ ಫೋಟೋ ತೆಗಿಬೇಕು, ಆಮೇಲೆ ಡಾರ್ಕ್ ಹೋಗಿ ತೊಳಿಬೇಕು, ನೆಗೆಟಿವ್ ಒಣಗಿಸ್ಬೇಕು, ಮರುದಿನ ಪ್ರಿಂಟ್ ಹಾಕ್ಬೇಕು. ರಾತ್ರಿ ಎಲ್ಲ ಆ ಕೆಲಸ ಮಾಡೋದು. ಆಮೇಲೆ ನನಗೆ ಆದ್ಮೇಲೆ ಮಂಟಪ ಕಟ್ಟೋದನ್ನ ಹುಚ್ಚು ಭಾಳ ಇತ್ತು, ಭಾಳ ಅಂದ್ರೆ ಭಾಳ. ಆಗಿನ ಕಾಲಕ್ಕೆ ಈ ರೆಡಿಮೇಡ್ ಮಂಟಪಗಳೇ ಇಲ್ಲ, ಶಾಸ್ತ್ರೀಯ ಮಂಟಪಗಳಾಗಬೇಕು. ಅಂದ್ರೆ ನೀವು ಹೇಳ್ತಾ ಇರೋದು ಈ ಮದುವೆ ಮಂಟಪ? ಹೌದು, ಮದುವೆ ಮಂಟಪಗಳು. ಅವಾಗೆಲ್ಲ ಕಲ್ಯಾಣ ಮಂಟಪ ಇತ್ತ? ಕಲ್ಯಾಣ ಮಂಟಪದ ಶಬ್ದವೇ ಇಲ್ಲ. ನಮ್ಗೆ ಆಶ್ಚರ್ಯ ಆಗೋದು, ಆಗ ಕಲ್ಯಾಣ ಮಂಟಪದ ಬದಲಿಗೆ ದೇವಸ್ಥಾನಕ್ಕೆ ಹೋಗಿ ಮದುವೆ ಮಾಡುವ ಅಂದ್ರೆ ಬಡವ. ಇದೇನು ಭಾಳ ಹಿಂದಿನ ಕಥೆ ಅಲ್ಲ ನಾನು ಹೇಳೋದು, 85ರ ದಶಕದಲ್ಲಿ. ಅದಕ್ಕೂ ಹಿಂದೂ ಮೆತ್ತಿ ಆಗಿತ್ತು ಗೊತ್ತಿಲ್ಲ. ಮನೇಲಿ ಮದುವೆ ಮಾಡುವ ಶ್ರೀಮಂತ. ಮನೇಲಿ ಮಾಡ್ಬೇಕಂದ್ರೆ ವೈಭವ ಚಪ್ರ ಹಾಕೋದೊಂದು ತಿಂಗಳದಾನ ಗಟ್ಟಲೆ ಪ್ರಕ್ರಿಯೆ. ನಮಗೆ ಅಡಿಕೆ ಕಂಬದಲ್ಲಿ ಹೂವಿನಲ್ಲಿ ಬಣ್ಣದ ಪೇಪರ್ನಲ್ಲಿ ಮಂಟಪ ಕೊಟ್ಟರು. ಅದು ಎಲ್ಲೆಲ್ಲೋ ನೋಡಿದ್ದೆ, ನಾನು ಕಲೀಲಿಕ್ಕೆ ಅಂತೆಲ್ಲೂ ಹೋಗಲಿಲ್ಲ. ನೋಡಿದ್ದಾನೆ ನಾನು ಶುರು ಮಾಡ್ರೆ ಹೇಗೆ ಅಷ್ಟು ಬಂದತ್ತೆ ತಡೆ ಹಿಡಿದು ಬಿಡ್ತೇನೆ, ಸರಿಯ ತಪ್ಪಕ್ಕ ಮೇಲೆ. ಅದೇ ಕಡೆ ನಾನು ಇಂಪ್ರೂವ್ ಮಾಡ್ಕೊಳ್ಳೋದು. ಅದಕ್ಕೆ ನನಗೆ ಚೌತಿ ಒಂದಿಷ್ಟು ಮಂಟಪಕ್ಕೆ ಆಮಂತ್ರಣ ಬರ್ತೇವೆ, ಚಲೋ ದುಡ್ಡು ಕೊಡ್ತಾ ಇದ್ವಿ. ಸಾರ್ವಜನಿಕ ಗಣಪತಿ ಎಲ್ಲ ಪ್ರಾರಂಭ ಆಗಿತ್ತು ಅಲ್ಲಿ. ಮಂಟಪ ಮಾಡಿದಕ್ಕೂ ಎಲ್ಲ ತೊಂದರೆ ಇರಲಿಲ್ಲ, ಯಾಕಂದ್ರೆ ಚೌತಿಲಿ ಒಂದು 2-3 ದಿನ ನಿರಂತರ ನಿದ್ರೆಗಿಡಬೇಕಾಗಿತ್ತು. ಇದು ನೈಸರ್ಗಿಕ ವಸ್ತುಗಳಿಂದ ಗಿಡಮೂಲಿಕೆ. ಹೌದು, ಗಿಡಗಳು, ಹೂವುಗಳು, ಹಣ್ಣು ಮತ್ತು ಭತ್ತದ ತೆನೆ. ಅದರನ್ನು ಇಟ್ಟು ನೋಡುದು, ಹೀಗೆ ಮಾಡಿದ್ರೆ ಏನ್ ಚಂದ ಕಾಣ್ತದೆ. ಅದು ಒಂದು ನೋಡುದು ಇನ್ನೊಂದು ಕಡೆ ಕರೀತಾ ಇದ್ದೆ. ನಾನು ಮೊದಲು ಶಾಸ್ತ್ರೀಯ ಮಂಟಪ ಅಂದ್ರೆ ಬರೀ ಅಡಿಕೆ ಕಂಬ, ಬಣ್ಣದ ಪೇಪರ್, ಅದನ್ನು ಮುರಿದು ಸ್ವಲ್ಪ ಹೂವು ಇನ್ನೊಂದೆಲ್ಲ ಸ್ವಲ್ಪ ಶುರು ಮಾಡಿದೆ. ಸ್ವಲ್ಪ ಪರಿಣಾಮ ಆಯ್ತು. ಈಗಿನ ಕಾಲದ ಮಂಟಪಕ್ಕೂ ಆವಾಗಿನ ಆ ಮಂಟಪಕ್ಕೆ ನೀವು ಶುರು ಮಾಡಿದ್ದಕ್ಕೂ ಏನ್ ಡಿಫ್ರೆನ್ಸ್? ಈಗೆಲ್ಲ ಪ್ಲಾಸ್ಟಿಕ್. ಈಗ ಪ್ಲಾಸ್ಟಿಕ್ ಯುಗ. ಒಂದನೇದಾಗಿ ಇದು 100ಕ್ಕೆ 100 ಕೃತ್ರಿಮ, ನೋಡ್ಲಿಕ್ಕೆ ಜಗಮಗ ಬೇರೆ. ಒಂದು ಮಂಟಪ ನೋಡಿದ್ರೆ ಇನ್ನೊಂದು ಮಂಟಪ ನೋಡ್ಬೇಕಲ್ಲ ಅನಿಸೋದಿಲ್ಲ. ಅಂದ್ರೆ ಬದಲಾವಣೆ ಆ ಕಂಬದಲ್ಲಿ ಇರ್ತಾರೆ, ಈ ಕಂಬದಲ್ಲಿ ಇಟ್ಟರು, ಹೂವನ್ನಿಟ್ಟರು, ಸೆಟ್ ಮಾಡಿದ್ರು, ಮತ್ತೆ ಪ್ಲಾಸ್ಟಿಕ್ ಹೂವುಗಳು. ಇದನ್ನ ಮಾಡ್ಲಿಕ್ಕೆ ಏನೇನು ಮಂಟಪ ಮಾಡ್ಲಿಕ್ಕೆ ನಿಮ್ಗೆ ಬೇಕಾಗೋದು ಒಂದು ಗಂಟೆ ಕೆಲಸ. ಇದಕ್ಕಷ್ಟೇ. ಇದು ನಾನು ಒಂದೊಂದ್ಸಲ ಅನಿಸ್ತದೆ, ಕಮರ್ಷಿಯಲ್ ನಾನು ತಗೊಂಡ್ರೆ ಆಗಿನ ಕಾಲದಲ್ಲಿ ಬರೀ 1500 ರೂಪಾಯಿ ಮಂಟಪ ಮಾಡಿದ್ರೆ 25,000 ದುಡಿಬಹುದಿತ್ತು ಅಂತ ಅನಿಸ್ತದೆ. ಯಾಕಂದ್ರೆ ಬಂತಲ್ಲ ಬಂಡವಾಳ ಹಾಕಿ ಮುಗಿತ್ತು. ಒಂದು ಸ್ಕ್ರೀನು, ಒಂದಿಷ್ಟು ಕಂಬಗಳು, ಬೇರೆ ಬೇರೆ ಹೋದ್ರೆ ಹೊಂದಿಸ್ಲಿಕ್ಕೆ ನನಗೆ ಗೊತ್ತಿತ್ತು. ಇದಿಷ್ಟು ಹೊಂದಿದ್ರೆ ನಾನು ಆರಾಮ ಮಂಟಪ ತಾನಾಗ ರೆಡಿಯಾಗಿ ಹೋಗ್ತಿತ್ತು. ಅದು ನನಗೆ ಅದ್ರ ಬಗ್ಗೆ ಅಷ್ಟು ಇಷ್ಟ ಇಲ್ಲ. ನಾನು ಮಾಡಿದರೆ ನೈಸರ್ಗಿಕ ಮಾಡಬೇಕು. ಅದ್ರ ತೆಂಗಿನ ಗರಿ, ಅದ್ಭುತವಾದಂಥ ಶೇಡಿಂಗು, ಮತ್ತು ಈಚಿಲ ಎಲೆ, ಮತ್ತೆ ಬಾಳೆಕಂಬ, ನಿಸರ್ಗ ಮಂಟಪ, ಅಡಕೆ, ನಮ್ಮಲ್ಲಿ ಸಾಕಷ್ಟಿದೆ. ಕಬ್ಬು, ಇದೆಲ್ಲ ಬಳಸಿದ್ರೆ ಆಗ ಅದನ್ನು ಗಣೇಶೋತ್ಸವಕ್ಕೆ ಒಂದೊಂದು ಆಗ್ತಿರ್ತಾ ಹೋದು. ಬಹುಶಃ ಆ ರೋಡಲ್ಲಿ ಬಹುಶಃ ಇಂಥ ಸ್ವಲ್ಪ ಪರಿವರ್ತನೆ ಮಾಡಿದ್ದು ನಾನು ಅಂತ ಹೇಳ್ಬೋದೇನೋ. ಆ ಥರ ಶುರು ಮಾಡಿದ್ಮೇಲೆ ಇಂಥ ಮಂಟಪಕ್ಕೆ ಬೇಡಿಕೆ ಬಂತು. ಜೊತೆಗೆ ಮದುವೆ ಫೋಟೋಕ್ಕೂ ನಾನೇ ಹೋಗೋದು, ಯಾರು ಇಲ್ಲ. ಮತ್ತೆ ಅಲ್ಲ 1 ಅವರಿಂದ ಕರ್ಕೊಂಡ್ಬರ್ಬೇಕು. ಅದಕ್ಕಿಂತ ಮೊದಲು ಒಂದು 8-10 ದಿನ ಮೊದಲು, ಆಗಿನ ಕಾಲಕ್ಕೆ ಈಗ ಬಹಳ ಮಾಯ ಆಗಿದೆ ಅದು. ಆದರೂ ಈಗ ಒಂದು 100 ಮನೆ ನಾನು ಹೇಳಬಲ್ಲೆ ಅಥವಾ ಗುರುತಿಸಬಲ್ಲೆ ಆ ರೋಡ್ನಲ್ಲಿ. ಇಲ್ಲಿ ಹೊನ್ನಾವರದಿಂದ ಕೇಸಪ್ಪವರೆಗೆ, ಆ ಕಡೆ 3 ಕುಮಟಾ ಕಡೆ ಕೆಲವು ನನಗೆ ಬರೀಕತ್ತಿದ್ದು ಏನಂದರೆ, ಮದುವೆ ಟೈಮಿಗೆ, ಮುಪ್ಪನೇ ಟೈಮಿಗೆ ಮನೆಯ ದೇವರು ತೋರಣ ಬರೆಯೋದು ಅಂತಾರೆ ಬಣ್ಣದಲ್ಲಿ. ಆಮೇಲೆ ಮನೆ ಮುಂಭಾಗಕ್ಕೆ ಕಂಪಲ್ಸರಿ ಡಿಸ್ಟೆಂಬರ್ ಹೊಡೆಯೋದು, ಒಂದು ಬಾಗಿಲು ತೋರಣ ಬಿಡಿಸೋದು, ಬರೋದು. ಹಾಗೆ ಮಾಡಿ ಬಂದರೆ ಏನೋ ಇಬ್ಬರ ಕಾರ್ಯ ಇದೆ, ಅದನ್ನು ನಾನೇ ಮಾಡ್ತಾ ಇದ್ದೆ. ಈ ಗುಡಿಗಾರರು ಅಂದ್ರೆ ಯಾರು? ಅವ್ರ ಕೆಲಸ ಅಂದ್ರೆ, ಗುಡಿಗಾರರು ಅಂದ್ರೆ ಆಗಿನ ಕಾಲಕ್ಕೆ ಮಂಟಪ ಕೊಟ್ಟವ್ರೆ ಅವರು. ಅವರು ಈಗ ನೀವು ಕಾಷ್ಟಶಿಲ್ಪ ಅಂತ ನಾವು ಮೂರ್ತಿ ಎಲ್ಲ ಮಾಡ್ತೀವಲ್ಲ, ಮೇಜರ್ ಕೆಲಸ ಅವ್ರದ್ದು ಅದು. ಮತ್ತೆ ಬಾಸಿಂಗ ತಯಾರು ಮಾಡೋದು ಅವ್ರು ನಿಜವಾದ ಗುಡಿಗಾರರ ಕೆಲಸ ಅಂಥದ್ದು. ಅವ್ರಿಗೆ ಗುಡಿಗೆ ಬೇಕಾದ ಈ ಕಂಬ ಅದನ್ನೆಲ್ಲ ಅದಕ್ಕೆಲ್ಲ ಬೇಕಾದ ಕೆತ್ತನೆ ಮಾಡೋರು ನಿಜವಾಗಿ. ಅದು ಕಟ್ಟಿಗೆ ಮೇಲಿನ ಕೆತ್ತನೆ ಸಾಮಾನ್ಯ ಆ ಕಡೆ ಗುಡಿಯ ನಿರ್ಮಾಣದಲ್ಲಿ ದೊಡ್ಡ, ಹೌದು, ಕಲೆಯ ಮೂಲಕ ಅವ್ರ ಕೊಡುಗೆ ಬಹಳ ಜಾಸ್ತಿ ಇರ್ತದೆ. ಅದೊಂದು ದೊಡ್ಡ ಕುಟುಂಬನಲ್ಲಿ ಇದೆ.
ಹ್ಮ್ ಹೊನ್ನಾವರ ಕುಮಟ, ಇವನ್ ಕವಲಕ್ಕಿಯಲ್ಲಿ ಕೂಡ ಇದೆ. ಹ್ಮ್ ಅವರು ಇವನ್ ಅದರಲ್ಲಿ ರಾಜ್ಯ ಪ್ರಶಸ್ತಿಯಿಂದ ತಗೊಂಡು ಕಲಾವಿದರು ಇದ್ದಾರೆ, ಇವತ್ತು ಮುಂದುವರಿಸಿದ್ದಾರೆ. ಹ್ಮ್ ಹ್ಮ್ ಬಟ್ ನಾನು ಅಲ್ಲೂ ನೋಡುದು, ಹ್ಮ್ ಹ್ಮ್ ನನಗೆ ಬೇಕಾದ್ಮೇಲೆ ಬಂದ್ಕೊಂಡು ಪ್ರಾಕ್ಟೀಸ್ ಮಾಡೋದು, ಧೈರ್ಯ ಬಂದ್ಮೇಲೆ ಯಾರ್ದಾರ ಮನೆಗೆ ಅದನ್ನ ಸರಿ ಅಂತ ಹೋಗೋದು. ಈ ರೀತಿ ಬಾಲ್ಯ ಮತ್ತು ಇಲ್ಲಿವರೆಗಿನ ಹಂತ. ಅಂತ ಅಂದ್ರೆ ನೀವು ಉಪನ್ಯಾಸದ ಜೊತೆಗೆ ಹೌದೌದು, ಈ ರೀತಿಯ ಒಂದು ಕಲಾ ಸರಸ್ವತಿ ಸೇವೆ ಅಲ್ಲಿ ಪ್ರಾರಂಭವಾಯ್ತು. ಹೌದು. ಅದಾದ್ಮೇಲೆ ಅಂದ್ರೆ ನೀವು ಮಧ್ಯದಲ್ಲಿ ಯಕ್ಷಗಾನ ಕೂಡ ನೀವು ಮಾಡಿ ಹೊಸತೋಟ ಮಂಜುನಾಥ ಭಾಗವತರ ಒಂದು ಸಂಪರ್ಕ ನಿಮಗೆ. ಸರಿ ಸರಿ. ಸೊ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಯಕ್ಷಗಾನ ಏನಂದ್ರೆ ನಮ್ಮನೆಯಿಂದ ಬರೇ 2 ಕಿಲೋಮೀಟರ್ನಲ್ಲಿ ಗುಂಡ್ಬಾಳ ಅಂತ ಇದೆ. ಅದು ಯಕ್ಷಗಾನ ಕಾಶಿ ಅಂತಲೇ ಕರೀತಾರೆ. ಬಹುಶಃ ಜಗತ್ತಿನ ಯಾವ ರಂಗಮಂದಿರದಲ್ಲಿಯೂ ಸತತ 6 ತಿಂಗಳ ಅದು ಬೆಳಗಿನ ತನಕ ಪ್ರಯೋಗ ಆಗುವ ಯಾವ ನಾಟಕವೂ ಇಲ್ಲ, ಯಕ್ಷಗಾನವಿಲ್ಲ, ಯಾವುದೂ. ಬಟ್ ಅಲ್ಲಿ ನಮ್ಮನೆ ಹತ್ರಕ್ಕೆ ಸುದೈವಕ್ಕೆ ಅಲ್ಲಿ ಹರಕೆ ಆಟಗಳು ಎಷ್ಟಂದ್ರೆ ಇನ್ನೂ 10 ವರ್ಷ ಪೆಂಡಿಂಗ್ ಇರುವಷ್ಟು ಹರಕೆ. ಅದು ಎಲ್ಲಿಂದ ಬರ್ತದೆ, ಹೇಗೆ ಬರ್ತದೆ ಅಂತ ನನಗೆ ಗೊತ್ತಿಲ್ಲ. ಆಂಜನೇಯ ಸ್ವಾಮಿ ದೇವಸ್ಥಾನ, ಅಲ್ಲಿ ಯಕ್ಷಗಾನ ಸೇವೆ ದಕ್ಷಿಣ ಕನ್ನಡದಲ್ಲಿ ಇದೆ. ಆದರೆ ಬೇರೆ 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 ಕಡೆ ಆಟ ಆಡ್ತಾರೆ, ಮೇಳಗಳು ಸಾಕಷ್ಟಿದೆ. ಇಲ್ಲಿ ಈಗ ನಾವು ನಾಮಾಂಕಿತ ಕಲಾವಿದರು ಕೆರೆಮನೆ ಶಿವರಾಮ ಹೆಗಡೆ, ರಾಷ್ಟ್ರ ಪ್ರಶಸ್ತಿ ಸಾಲಿನಲ್ಲಿ ಹಿಡಿದು ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅಥವಾ ಮಾಬಲ ಹೆಗಡೆಯರು, ಶಂಭು ಹೆಗಡೆಯರು, ಇಂಥ ಸಾಕಷ್ಟು ಕಲಾವಿದರು, ಗೋಡೆ ನಾರಾಯಣ ಹೆಗಡೆಯರು, ಇಂಥ ಎಷ್ಟೋ ಕಲಾವಿದರ ಹೆಸರನ್ನು ನಾವೀಗ ಕೇಳ್ತೇವಲ್ಲ, ಅದು ಎಷ್ಟೋ ಭಾಗವತ ನಾನು ಹೇಳಿದ್ದು ಭಾಳ ಕಡಿಮೆ. ಅಥವಾ ಪ್ರತಿಯೊಂದು ಕಲಾವಿದರು ಉತ್ತರ ಕನ್ನಡದವನು, ಇವನ್ ಗಣಪತಿ ಭಟ್ ಕಣ್ಣಿ ಅವ್ನು ನಮ್ಮ ಸ್ಟೂಡೆಂಟು. ಅಂಥವ್ರು ಎಲ್ಲ ಕಲ್ತಿದ್ದು ಕೂಡ ಗುಂಡ್ಬಾಳದಲ್ಲಿ. ಎಲುಗುಪ್ಪ ಈಗಿನ ಭಾಳ ಮಾರ್ಕೆಟಲ್ಲಿರುವ ಒಂದು ಸ್ತ್ರೀ ವೇಷಧಾರಿ. ಇಂಥವ್ರು ನೀವು ಯಾರೇ ಒಬ್ಬನು ತಗೊಳ್ಳಿ, ಅವನು ಗುಂಡ್ಬಾಳದಲ್ಲಿ ಹೆಜ್ಜೆ ಕಟ್ಟಲಿಲ್ಲ ಅನ್ನೋ ಮಾತೇ ಇಲ್ಲ. ಅವನು ಪ್ರಾರಂಭದ ದಿನಗಳಿಗೆ ಪಾಠಶಾಲೆ ಅದು. ನನಗೇನಾಗ್ತದೆ, ನಮ್ಮನೆ ಕೇಳ್ತಾ ಇತ್ತು ಅದು ಮೈಕೋ. ಅನೇಕ ಹರಕೆ ಹೊತ್ತವರು ನಮ್ಮ ಮನೆಗೆ ಬರುವವರು ನೋಡುವುದು ಕೂಡ ಒಂದು ಹರಕೆ ಇರ್ತಿತ್ತಲ್ಲ, ನಮಗೆಲ್ಲ ಗೊತ್ತೇ ಇಲ್ಲ ಅದು. ವರ್ಷಕ್ಕೊಂದಿನ ಆಂಜನೇಯನಿಗೆ ಕಾಯಿ ಬಡಿಸ್ಕೊಂಡು ಆಟ ನೋಡಿ ಬೆಳಗ್ಗೆ ಬರುವುದು ಅವರು. ಅದು ಒಂದು ಹರಕೆ ಮಾಡಿಸೋದು ಒಂದು ಹರಕೆ. ಹಾಗೇನು ನೋಡೋರೆಲ್ಲ ಹೆಚ್ಚು ಜನ ನಮ್ಮ ಮನೆ ಬರುವುದು. ಯಾಕಂದ್ರೆ ಮಧ್ಯವರ್ತಿ ಸ್ಥಳ, ಯಾಕಂದ್ರೆ ಬಸ್ ಇಲ್ಲ, ಇನ್ನೊಂದು ಏನೇನೂ ಇಲ್ಲ, ಕಾಡು ರಸ್ತೆ ಕೂಡ ಈಗಾಗಿದೆ. ಅಂದ್ರೆ ಆವಾಗಿನ ಕಾಲದಿಂದನೂ ಸತತವಾಗಿ ಆಗ 165 ದಿವಸ ನಡೀತಾ ಇತ್ತು. 6 ತಿಂಗಳು ಈಗಲೂ 6 ತಿಂಗಳು. ಅದಕ್ಕೂ ಮೊದಲು ನನಗೆ ಗೊತ್ತಿಲ್ಲ, 2 ತಿಂಗಳು ಇತ್ತಂತೆ. ಇದು ಹರಕೆ ಹೆಚ್ಚಾದಂಗೆ ಈಗ 6 ತಿಂಗಳಾಗಿದೆ. ಅದ್ರ ಜೊತೆಗೆ ನಮ್ಮನೆ ಬರೋರ್ನೆಲ್ಲ ನಾವು ಮಡ್ಲು ಸೂಡಿ ಅಂತ ಕರಿತೇವೆ ನಾವು. ಅದ್ರ ಸೂಡಿ ಬೆಳಕಿನಲ್ಲಿ ಕರ್ಕೊಂಡು ಹೋಗೋದಲ್ಲಿ ಟಾರ್ಚ್ ಗಿರ್ಚಿನ ಕೇಳಬೇಡಿ. ಮಡ್ಲು ಸೂಡಿ ಅಂದ್ರೆ ತೆಂಗಿನ ಕಟ್ಟುವುದು, ಅದಕ್ಕೆ ಬೆಂಕಿ ಹಚ್ಚುವುದು, ಒಣಗಿದ ತೆಂಗಿನ ಗರಿಗೆ. ಅದು ಬಹಳ ಖುಷಿ. ಅದರನ್ನ ಒಂದು ಇಲ್ಲಿ ಇಟ್ಕೊಳ್ಳೋದು, ಅದು ಮುಂದೆ ಅದು ನಂದಿದ್ರೆ ಅದು ಬೇಕು. ನಾವು ಒಂದು ದೊಡ್ಡ ಸೈನಿಕರಂಗೆ ಅವ್ರನ್ನ ಕರ್ಕೊಂಡು ಹೋಗೋರು ನಾವು. ಎಲ್ಲಿ ಬಾಲ್ಯದಿಂದ ಏನೋ 5ನೆತ್ತಿಗಿಂತ ಮೊದಲು ಇರ್ಬೋದು, ನಂಗೆ ನೆನಪೇ ಇಲ್ಲ ಅದು. ಆಗಿಂದ ನಮ್ಮ ಕೆಲಸ ಏನಂದರೆ, ಆಗ ಹೆಚ್ಚು ಕಮ್ಮಿ ಏಪ್ರಿಲ್ ಮೇದಲ್ಲಿ ರಜೆ. ಹಾಗಾಗಿ ಅಲ್ಲಿ ನನಗೆ ಯಕ್ಷಗಾನ ಹುಚ್ಚು ಶುರುವಾಗೋಯ್ತು. ಅವ್ರನ್ನ ಕರ್ಕೊಂಡು ಹೋಗ್ತಾ ಅಲ್ಲಿ ಒಂದು ನನಗೆ ಮೊದಲಿಂದ ಯಾರನ್ನ ಹುಚ್ಚಿದ್ದಕ್ಕೇನೋ ಗೊತ್ತಿಲ್ಲ, ನಾನು ಒಂದು ಯಾಕೆ ಪಾತ್ರ ಮಾಡಬಾರ್ದು ಹೀಗೆ. ಆಗ ಅಲ್ಲಿ ಈಗೆಲ್ಲ ನಿಂತಿದೆ ಯಕ್ಷಗಾನದಲ್ಲಿ. ನಿಜವಾಗಿ ಒಂದು ಕೋಡಂಗಿ ಅಂತ ಒಂದು ಪಾತ್ರ ಬರ್ತದೆ. ಅವನು ಗಣಪತಿ ಪೂಜೆ ಮಾಡಿ, ಕೋಡಂಗಿ ವೇಷ, ಗಣಪತಿ ಪೂಜೆ ಮಾಡಿ ಆರತಿ ಮಾಡಿ ಒಳಗೆ ಬರೋದು. ಅವ್ನ ಕೆಲಸ ಅಷ್ಟೇ. ಬಂದು ಕುಣಿದ್ರು ಆಯ್ತು, ಬಂದು ನಿಂತ್ಕೊಂಡ್ರು ಆಯ್ತು, ಏನು ಮಾಡ್ರು ನಡೀತದೆ. ನಾನು ದಿನಾಲು ಚೌಕಿ ಮನೆಗೆ ಹೋಗಿ ಕೂತ್ಕೊಳ್ಳೋದು, ಬಣ್ಣ ಹಚ್ಚು ಹಿಂಗೆ ಮಾಡ್ಕೊಂಡು. ತಮ್ಮ ಇವತ್ತು ಕೋಡಂಗಿ ಮಾಡ್ತೀನೋ, ನನಗೇನೋ ದೊಡ್ಡ ಪಾತ್ರ ಕೊಟ್ಟಂಗೆ ಅಡ್ಡಿ ಹೇಳೋದು, ಅವ್ರಿಗೆ ಕೊಡ್ತಾರೆ, ಹೋಗೋದು, ಪೂಜೆ ಮಾಡೋದು, ಒಳಗೆ ಬರೋದು ಆಯಿತು. ಕೊನೆಗೆ ಈ ಹತ್ತಿ ಹರಿಶ್ಚಂದ್ರ ಇಂಥದ್ದೆಲ್ಲ ಲೋಹಿತಾಶ್ವದು ಇದು ಬೇಕಾಗ್ತದೆ. ತಮ್ಮ ಇದು ನೀನು ಎಂಥದ್ದು ಇಲ್ಲ, ಅಲ್ಲಿ ಹೋದ್ರಾಯ್ತು, ಅಲ್ಲಿ ಅವ್ರು ಮಾತಾಡ್ತಾರೆ, ನಿನಗೆ ತಿಳಿದಷ್ಟು ಹೇಳಿದ್ರಾಯ್ತು, ಅಲ್ಲಿ ಹಾವೆಲ್ಲ ಕಚ್ಚಿತಲ್ಲಿ ನಿಮ್ಮ ಮನಗೋರಾಯ್ತು, ಇದೆಲ್ಲ ಕತೆ ಹೇಳ್ಕೊಡೋರು. ಸಣ್ಣ ಹುಡುಗ ನಾನು, ಅದು ಆ ಪಾತ್ರ ಮಾಡಿ ಒಳಗೆ ಬರೋದು. ಹೀಗೆ ಒಂದೊಂದೇ ಪಾತ್ರ ಕೊಡ್ತಾ ಹೋದ್ರು. ಆಮೇಲೆ ಶಾಸ್ತ್ರೀಯವಾಗಿ ಕಲೀಲೇ ಇಲ್ಲ, ನೋಡೇ ಕಲ್ತದ್ದು. ಶಾಸ್ತ್ರೀಯವಾಗಿ ಕೊನೆಗೂ ಕಲೀಲಿಲ್ಲ ನಾನು, ಯಾಕಂದ್ರೆ ಅವಕಾಶ ಸಿಗಲಿಲ್ಲ. ಯಾಕಂದ್ರೆ ಗುರುಮುಖದಲ್ಲಿ ಕಲಿಯುವಾಗ ನನಗೆ ಲೇಟ್ ಆಗಿದೆ. ಹೊಸದವ್ರ ಸಂಪರ್ಕ ಆಗೋದು ಸ್ವಲ್ಪ ಮುಂದೆ ಅವಧಿ ಮುಂದೆ ಬಂತು. ಅಲ್ಲಿ ಯಕ್ಷಗಾನ ತರಬೇತಿ ಕೊಡುವರು ಅಂತ ಯಾರೂ ಇಲ್ಲ ಆಗಿನ ಕಾಲಕ್ಕೆ. ಆಮೇಲೆ ಈಗ ರಾಶಿ ಶಾಲೆ ಉಟ್ಕೊಂಡಿದೆ, ಬಹಳ ಶಾಲೆ ಆಗಿದೆ, ಒಳ್ಳೇದು ಆಗಿದೆ. ಮತ್ತು ಈಗಿನ ಮಕ್ಕಳಿಗೆ ಅದು ಕೂಡ ಬೇಡ, ಇದ್ರಲ್ಲಿ ನೋಡೇ ಕಲಿತಾರೆ, ಮಾಧ್ಯಮದಲ್ಲಿ ನೋಡೇ, ಯೂಟ್ಯೂಬ್ ಅಲ್ಲೇ ಕಲಿತಾರೆ, ಕಲಿತಾರೆ, ಚೆನ್ನಾಗೇ ಕಲಿತಾರೆ. ಆದ್ರೆ ಆಗಿನ ಇದು ಹೊರಟೋಗಿದೆ ಯಕ್ಷಗಾನಕ್ಕೆ. ಒಂದು ಕಾಲಕ್ಕೆ ಕುಣಿತಕ್ಕೆ ಒಂದು ಪಾಲು, ಅಭಿನಯಕ್ಕೆ ಒಂದು ಪಾಲು, ಅರ್ಥಗಾರಿಕೆಗೆ ಒಂದು ಪಾಲು, 3 ಪಾಲು ಇತ್ತು. ಈಗ ಕುಣಿಯುವುದೇ ಪ್ರಧಾನ ಆಗಿ ಕತೆಗೆ ತೊಡಕಾಗದಿದ್ದಷ್ಟೇ ಮಾತಾಡ್ತಾರೆ. ನಾವು ಅದನ್ನು ನೋಡಿದ್ದಕ್ಕೆ ನಮಗೀಗ ಅದಷ್ಟು ಸರಿ ಕಾಣೋದಿಲ್ಲ. ಮತ್ತು ಆಗ ಪೌರಾಣಿಕ ಮಾತ್ರ ಇತ್ತು. ಈಗ ಅದು ಒಂದು ರೀತಿ ಕಮರ್ಷಿಯಲ್ ಆಗಿ ಏನೇನೋ ಆಗಿದೆ. ಅದು ಯಾವಾಗ ಟ್ರ್ಯಾಕೆ ಬರ್ತದೆ ನಮಗೆ ಬಿಟ್ಟು ವಿಚಾರ ಅಲ್ಲ. ಬಟ್ ಅದು ಒಂದೊಂದ್ಸಲ ಬೇಜಾರಾಗ್ತದೆ. ಹೀಗೆಲ್ಲ ಹೋಗ್ತಾ ಇದೆ.
ನೋಡಿದವರಿಗೆ ಅದು ಆ ಶಾಸ್ತ್ರೀಯತೆಯನ್ನು ಕಳ್ಕೊಳ್ತಾ ಇದೆ ಅನ್ನುವಂತ ಒಂದು ದುಃಖ ನಿಮಗಿದೆ. ಇದೆ, ಖಂಡಿತ ಇದೆ. ಹಾಗಾಗಿ ನಮ್ಗೇನು ಅಷ್ಟೆಲ್ಲ ಹೇಳಿದ್ರು ಅದನ್ನ ತಡಿಲಿಕ್ಕೆ ನಾವು ಯಾರು ಅಲ್ಲ. ಹಾಗೆ ಅದನ್ನ ನೋಡದೇ ಇರೋದು ಅಷ್ಟೇ. ಪೌರಾಣಿಕ ಇದೆಲ್ಲ ನೋಡುದು. ಈಗ ಹಂತಕ್ಕೆ ಬಂದ್ಬಿಟ್ಟಿದ್ದೇನೆ. ಆ ಗುಂಡ್ಬಾಳು ಆಂಜನೇಯ ದೇವಸ್ಥಾನದಲ್ಲಿ ಯಾವ ದಿವಸದಿಂದ ಯಾವ ದಿವಸದವರೆಗೆ 6 ತಿಂಗಳು ಯಕ್ಷಗಾನ? ಅದು ಒಂದು ದಶಮಿ ಇದೆ, ನನ್ನ ಸರಿಯಾಗಿ ನೆನಪಿಲ್ಲ ಅದು. ಮತ್ತೊಂದು ಯಾವುದೋ ದಶಮಿಗೆ ಮುಕ್ತಾಯ ಆಗ್ತದೆ ಅದು. ಅದು ಹೆಚ್ಚು ಕಡಿಮೆ ಈಗ ಡಿಸೆಂಬರ್ ಎಂಡು. ಅದು ಇದರ ಪಂಚಾಂಗ ಪ್ರಕಾರ ಬೇರೆ ಇದೆ ಅಂತ ಒಂದು ದಶಮಿ. ಅದು ಜೂನಿಗೆ ಅಂದ್ರೆ 6 ತಿಂಗಳ ಕೊನೆಗೆ ಇನ್ನೊಂದು ಯಾವುದೋ ಮುಕ್ತಾಯ ಆಗ್ತದೆ. ಪ್ರತಿದಿನ ಕೂಡ ಯಕ್ಷಗಾನ ನಡೀತದೆ. ನೋಡ್ಲಿಕ್ಕೂ ಕೂಡ ನೋಡ್ಲಿಕ್ಕೆ ಒಂದೊಂದ್ಸಲ ಇರುವುದು ಇಲ್ಲ. ಅರ್ಕೆದಾರ ಕೂಡ ಎಲ್ಲಿಂದ ದುಡ್ಡು ಕಳಿಸ್ತಾನೆ, ಮುಗ್ದೋಗ್ತದೆ. ಯಾಕಂದ್ರೆ ಸರೌಂಡಿಂಗ್ ಅದು ಇದ್ದವ್ರಿಗೆ ಎಷ್ಟು ದಿನ ಅಂತ ನೋಡ್ತಾರೆ. ಮತ್ತೆ ಈಗೀಗ ಬಹಳ ಕಡಿಮೆ ಆಗಿದೆ. ಮೊದಲೊಂದು ಕಾಲದಲ್ಲಿ ನಮಗೆ ನಂಬ್ತಾ ಇರಲಿಲ್ಲ. ಒಟ್ಟು ದೊಡ್ಡ ಗದ್ದೆ ಬೈಲಿನಲ್ಲಿ ಈ ಚಿಟ್ಟಾಣಿನೋ ಕೆರ್ಮನಿಯವರು ಯಾರು ಬರ್ತಾರೆ ಅಂದ್ರೆ ಕೈಕಾಲು ಹಾಕ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಪ್ರೇಕ್ಷಕ ಸ್ಟಾರ್ ಕಲಾವಿದರು. ಅವರು ವರ್ಷಕ್ಕೆ ಅವರನ್ನು ಮೇಳಕ್ಕೆ ಹೋಗಿ ನೋಡ್ಬೇಕಂದ್ರೆ ದುಡ್ಡು ಕೊಡಬೇಕು. ಇಲ್ಲ ಉಚಿತವಾಗಿ ನೋಡ್ಲಿಕ್ಕೆ ಸಿಗ್ತಾರೆ. ಹಂಗಂತ ಅದೇ ಚಿಟ್ಟಾಣಿ ಒಂದು ಕಾಲದಲ್ಲಿ ಪುಕ್ಕಟೆ ಎಷ್ಟೋ ವರ್ಷ ಕೊಂಡಿದ್ದಾನೆ. ಅದೇ ಶಿವರಾಮ ಕೊಂಡಿದ್ದಾರೆ. ಬಟ್ ಆಗಲ್ಲ. ಈ ಗದ್ದೆ ಬೇಲು ಸುಳ್ಳು ಅಂತ ಕಾಣ್ತದೆ ನಮಗೆ. ಈಗ ಹೋದ್ರೆ ಇಷ್ಟೆಲ್ಲ ಜನ ಆಗ್ತಾ ಇದ್ರು. ಮತ್ತೆ ಆಗ ಜೋಡಾಟ ಅಂತ ಆಗ್ತಾ ಇತ್ತು, ಹರಕೆ. ಆಗ ಯಾವ್ದಾದ್ರು ಮೇಳ ಬರ್ತಾ ಇತ್ತು, ತೀವ್ರ ಸ್ಪರ್ಧೆ. ಅದೆಲ್ಲ ನಮ್ಗೆ ಕುತೂಹಲ. ಇಲ್ಲೂ ಒಂದು ರಂಗಸ್ಥಳ, ಅದೇ ರೀತಿ ಆಚೆಗೊಂದು ರಂಗಸ್ಥಳ. ಆ ಮೇಳನೇ ಬೇರೆ, ಪ್ರಸಂಗ ಒಂದೇ. ಅಂದ್ರೆ ಇಲ್ಲಿ ಹಾಡಿದ ತಕ್ಷಣ ಅಲ್ಲೂ ಹಾಡ್ತಾರ? ಅಲ್ಲೂ ಹಾಡ್ತಾರೆ. ಒಟ್ಟಿಗೆ ಹಾಡುವುದೇ ಇಲ್ಲ. ಅದೇ ಒಂದೊಂದ್ಸಲ ಗೊಂದಲ ಕಾರಣ ಆಗ್ತಿತ್ತು ಅಲ್ಲಿ. ಯಾಕಂದ್ರೆ ಸ್ಪರ್ಧೆ, ಇವನು ಹೆಚ್ಚು ಕುಣಿತಾನ ಅವನು ಹೆಚ್ಚು ಕುಣಿತಾನ, ಒಂಥರ ಕಣ್ಣಿಗೆ ಹಬ್ಬ. ಆದರೆ ಅದು ಒಂದೇನೋ ಒಂದು ಹರಕೆ ಅದು. ಆದ್ರೆ ಅದು ಅಂಥ ಸುಖದ ಇದಲ್ಲ, ಸೌಹಾರ್ದಯುತವಾಗಿ ಆಗೋದು ಕಡಿಮೆ. ಒಟ್ಟಾರೆ ಬೆಳಗಾಗ್ತಾ ಇತ್ತು ಅಷ್ಟೇ. ನನಗೆ ವೈಯಕ್ತಿಕವಾಗಿ ಹಾಗೆ ಗುಂಡ್ಬಳದಲ್ಲಿ ಈ ಕೆಲವು ಸುಧನ್ವಾರ್ಜುನದಂಥ ಪ್ರಸಂಗಗಳಲ್ಲಿ ಅವ್ರ ಜೊತೆ ಒಂದಿಷ್ಟು ಕಾವಲು ಪಡೆ ಅರ್ಜುನನ ಸೈನಿಕರು ಇವರೆಲ್ಲ ಹೋಗ್ಬೇಕಾಗಿತ್ತು. ಪ್ರದ್ಯುಮ್ನ, ಅನುಸಾಲ್ವ, ಇಂಥ ಪಾತ್ರಗಳು. ಮತ್ತು ಕೆಲಸ ಎಂಥದ್ದಿಲ್ಲ, ಹೋಗೋದು ಅರ್ಜುನ ಜೊತೆ ಹೋಗೋದು, ಸುಧನ್ ಜೊತೆ ಯುದ್ಧ ಮಾಡೋದು, ಒಳಗೆ ಹೋಗೋದು, ಇಷ್ಟೇ. ಸ್ವಲ್ಪ ಆಗ ಪ್ರಮೋಷನ್ ಅಂಥ ಪಾತ್ರಗಳು ತಗೊಳ್ಳಿಕ್ಕೆ ಕಣ್ಕಿದ್ರು. ಯಾಕಂದ್ರೆ ನಾನು ಅಲ್ಲೇ ಕುಣಿತಾ ಇದ್ದೆ ಹಿಂದ್ಗಡೆ. ನಮಗೆ ಮಕ್ಕಳು ಚಡ್ಡಿ ಹಾಕೊಳ್ಳೋದು, ಹಂಗೆ ಹಾಕೊಳ್ಳೋದು, ಅವ್ರು ಹೆಂಗೆ ಬರ್ತಾರೆ ನಮಗೆ ತಿಳಿದಂಗೆ ಕುಣಿತಾ ಇರೋದಲ್ಲಿ. ಅವ್ರಿಗೆ ಅದು ಗೊತ್ತಿತ್ತು, ಇವ ಕುಣಿತಾ ಇರ್ತಾನೆ, ಯಾರು ಮಾಡ್ಕೊಂಡು ಮುಂದೆ ಹೋಗ್ಕೊಂಡು ಬರಲಿ ಅಂತ ಅಷ್ಟೇ, ಮತ್ತೇನಿಲ್ಲ. ಹೀಗೆ ಸಾಗ್ತು. ಬಟ್ ನನಗೆ ಆಮೇಲೆ ನಾನು ಉದ್ಯೋಗಕ್ಕೆ ಹೋದ್ಮೇಲೆ ಆಗಲಿಲ್ಲ. ಆದರೆ ನಾನು ತಿಳ್ಕೊಂಡಿರೋ ಪ್ರಕಾರ ನಿಮ್ಮ ಬಗ್ಗೆ ಸ್ವಲ್ಪ, ಒಂದು ಸಮಯದಲ್ಲಿ ನೀವು ನಿರ್ಧಾರ ಮಾಡ್ತೀರಾ ಈ ಯಕ್ಷಗಾನದಲ್ಲಿ ನಾನು ಇನ್ನು ಕುಣಿಯೋದಿಲ್ಲ, ಅದ್ರ ಬಗ್ಗೆ ಹೇಳಿ. ನಿಮಗೆ ಒಂದು ನೀವು ನಿಶ್ಚಯಕ್ಕೆ ದೃಢ ನಿರ್ಧಾರಕ್ಕೆ ಬರ್ತೀರಾ, ಇವತ್ತಿನಿಂದ ನಾನು ರಾತ್ರಿ ವೇಷ ಹಾಕೋದಿಲ್ಲ, ನಾನು ಉಪನ್ಯಾಸಕನಾಗಿ ಮುಂದುವರಿತೇನೆ, ಮತ್ತು ನನ್ನ ಕಲಾ ಸೇವೆ ಈ ಅರ್ಥಗಾರಿಕೆಯಲ್ಲಿ ಅಥವಾ ಇದರಲ್ಲಿ ಡ್ರಾಯಿಂಗಲ್ಲಿ ಚಿತ್ರ ಬಿಡಿಸೋದ್ರಲ್ಲಿ ನಾನು ಮುಂದುವರಿತೀನಿ ಅಂತ ನೀವು ಒಂದು ಟೈಮಲ್ಲಿ ಡಿಸೈಡ್ ಮಾಡ್ತೀರಿ. ಹೌದು. ಸೊ ಅದು ಹೇಗೆ, ಆ ರೀತಿ ಒಂದು ಇದು ನಿರ್ಮಾಣ ಹೇಗಾಯಿತು, ಆ ರೀತಿ ಒಂದು ಪರಿಸ್ಥಿತಿ ಹೇಗೆ ಬಂತು? ಅಲ್ಲಿ ನನಗೆ ಯಕ್ಷಗಾನದ ಹುಚ್ಚು ಭಾಳ ಇದ್ದದ್ರಿಂದ ಹೊಸತೋಟದ ಒಡನಾಟ ಆಯಿತು. ನಮ್ಮನೇಲಿ ಒಂದು 3-4 ತಿಂಗಳು ಉಳಿತಾ ಇದ್ರು. ಹೊಸತೋಟ ಮಂಜುನಾಥ ಭಾಗವತರು ಸೂಕ್ಷ್ಮವಾಗಿ ನನ್ನನ್ನು ಗ್ರಹಿಸ್ತಾ ಇದ್ರು. ಅವರು ನಮ್ಮ ಮನೆ ಪರಿಸ್ಥಿತಿನವ್ರಿಗೆ ಅರ್ಥ ಆಗ್ತಾ ಇತ್ತು. ಅವರು ಅವಧೂತರದು, ಅವ್ರಿಗೆ ಮತ್ತೇನಿಲ್ಲ. ಅವರು ಹೋಗೋದೇ ಕೆಲವೇ ಮನೆಗೆ. ನಮ್ಮ ನಿಸರ್ಗ, ನಮ್ಮದು ಪ್ರತ್ಯೇಕ ಮನೆ. ಹಾಗಾಗಿ ಅವರಿಗೆ ಹಿಡಿಸ್ತಿತ್ತು ಅದು. ನಾವೇ ಒಂದು ಸೇರಿ ಒಮ್ಮೆ ಚಿಟ್ಟಾಣಿಗೆ ಷಷ್ಠಬ್ದಿ ಮಾಡುವಾಗ ಇವರನ್ನು ಕಾಂಟ್ಯಾಕ್ಟ್ ಆಗಿ 94ರಲ್ಲಿ. ಆಗ ಅವ್ರನ್ನ ಕರ್ಕೊಬಂದೆ. ಇಲ್ಲಿ ಉಳ್ಕೊಳ್ಬೋದು ಈಗ ಅರ್ಥದಲ್ಲಿ ಹೇಳಿದ್ರು ಅವರು. ಖಂಡಿತ ಬನ್ನಿ, ನೀವು ನಿಮ್ಮದೇ ಮನೆಯಲ್ಲಿ ತಿಳ್ಕೊಂಡು ಬನ್ನಿ, ಇಲ್ಲಿ ಪರಿಸರ ಚೆನ್ನಾಗಿದೆ ನಿಮ್ಗೆ. ಅವರೇ ಹೇಳಿದ್ರು. ಅವ್ರು ಯಾಕಂದ್ರೆ ಬೆಳಿಗ್ಗೆ ವಾಕಿಂಗ್ ಹೋಗೋರು ಅವರು. ಅದೆಲ್ಲ ನೋಡಿಕೊಂಡು ಇದು ಸುಮಾರು ಘಟ್ಟದ ಮೇಲೆ ನನಗೆ ಉಂಟು, ಅಲ್ಲಿ ಯಾವುದಾದ್ರು ಮನೆ ಹೆಸರು ಹೇಳಿದ್ರು ನನಗೆ. ಆ ಥರ ಇಲ್ಲಿ ವಾತಾವರಣ ಅದೇ, ನಿಮ್ಗೆ ಅಡ್ಡಿಲ್ಲಾದ್ರೂ ಉಳ್ಕೊಳ್ಳಿ ಭಾಗವತ್ರಿ, ಏನೂ ತೊಂದರೆ ಇಲ್ಲ, ನಮಗೂ ಯಕ್ಷಗಾನ ಹುಚ್ಚದೆ ಹೇಳಿ ಅವರು ಉಳ್ಕೊಳ್ತಾಯಿದ್ರು. ಉಳ್ಕೊಂಡಾಗ ಅವ್ರು ಹೇಳ್ತಾಯಿದ್ರು, ಯಾಕಂದ್ರೆ ನಾನು ಈ ಚಿಟ್ಟಾಣಿ ಜೊತೆಗೆ ಹೀಗೆ ಪಾತ್ರ ಮಾಡ್ತಾ ಚಿಟ್ಟಾಣಿ 94ರ ಒಡನಾಟ ತೀರಾ ಹತ್ತಿರ ಆಗಿಬಿಟ್ಟ ಚಿಟ್ಟಾಣಿ. ಕೊನೆಗೆ ನನ್ನನ್ನು ಅನೇಕ ಪಾತ್ರಗಳಿಗೆ ಹೀಗೆ ಕುಣಿತಾನೆ ಸ್ವಲ್ಪ ಇದ್ರ ಕಲಾವಿದ ಆಗದಿದ್ರು ಒಂದು ಪಾತ್ರಕ್ಕೆ ಸಾಕೋಳು ಮಟ್ಟಕ್ಕೆ ಬೆಳೆದೆ. ನಂದೇ ಅದು ವೇಷಭೂಷಣ ಇನ್ನೊಂದೆಲ್ಲ ಮಾಡಿಕೊಂಡು ನನಗೆ ಹಾಗಂತ ಮುಕ್ತಾಯ ಇದಕ್ಕೆ ತೊಂದರೆ ಆಗೋದಿಲ್ಲ.
ನಿಜವಾದ ಇದಕ್ಕೆ ನಡೆಗೇನು ಸಾಕ್ತಾ ಇದ್ದಷ್ಟು ಕಲಿತೆ. ಮನೆಯಲ್ಲೇ ಕುಣಿದು ಆಗ ಈಗ ವೇಷ ಮಾಡಿ 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 ಕಲಿತೆ. ಅದ್ರ ಪರಿಣಾಮ ಏನಾಯಿತು, ಈ ಚಿಟ್ಟಣಿ ಅವನು ಆಗ 60 ನಂತರ ಅವನು ಸ್ವಂತ ನಿಮ್ಮ ಒಡನಾಟ ಅವ್ರ ಜೊತೆ ತುಂಬಾ ಆತ್ಮೀಯವಾಗಿದ್ದರಿಂದ ನೀವು ಏಕವಚನದಲ್ಲಿ ಹೌದು ಚಿಟ್ಟಣಿ ಅಂತ ಕರೆಯೋದು. ಅವನು ನನಗೆ ಹಾಗೆ ಕರೆಯೋದು. ಅಂದರೆ ಅಷ್ಟು ಆತ್ಮೀಯತೆ ಇತ್ತು. ಅದು ಆತ್ಮೀಯತೆ ಬಂತು ಕೊನೆಗೆ. ಅವರಿಗೆ ನನಗೆ ಅವ್ರಿಗೆ ಬೇಕಾದ್ರೆ ಇವರಿಗೆಲ್ಲ ಎಷ್ಟಾದ್ರು ಹೆಲ್ಪ್ ಮಾಡಬೇಕು, ಪಾಪ ಭಾಳ ಮುಗ್ಧರಿದ್ದಾರೆ. ಹಾಗಾಗಿ ನಾನು ಅವ್ರು ನನ್ನ ಭಾಳ ಭರವಸೆ ಬಂದದ್ದು, ಇವರಿಗೆ ಇಷ್ಟೆಲ್ಲ ಸವಲತ್ತುಗಳಿದೆ, ಇವರಿಗೆ ಯಾರೂ ಏನೂ ಮಾಡಿಕೊಡ್ಲಿಲ್ಲ ಅಂತ ಒಬ್ಬ ಕಲಾವಿದ, ಅಷ್ಟು ದೊಡ್ಡ ಕಲಾವಿದನಿಗೆ. ಕೊನೆಗೆ ನಾನು ಇಲ್ಲಿ ಬೆಂಗಳೂರಿನಲ್ಲೆಲ್ಲ ಕೇಳಿದೆ. ರಾಜ್ಯ ಪ್ರಶಸ್ತಿ ಸ್ವಲ್ಪ ಮೊದಲೇ ಬಂದಿತ್ತು. ಸ್ವಲ್ಪ ರಾಜ್ಯ ಪ್ರಶಸ್ತಿ ಅವರಿಗೆ. ಹೌದು, ಪದ್ಮಭೂಷಣ ಬರುವಾಗ ನಂದು ಕೊಡುಗೆಕ್ಕಿಂತ ನಂದು ದಾಖಲೆಗಳು ಬೇಕಷ್ಟೇ ಮಾಡಿದೆ ನಾನು ಅಲ್ಲಿವರೆಗೆ. ಚಿಟ್ಟಾಣಿಗೆ ಏನೇನು ಇದು ಬೇಕೋ ಅದೆಲ್ಲ ಬರುವಾಗ ಅವನಿಗೆ ಫೈಲ್ ತಯಾರು ಮಾಡಿಕೊಡೋ ಕೆಲಸ ನಂದು. ಫೈಲು ಇದಕ್ಕೆ ಪದ್ಮಭೂಷಣಕ್ಕೆ ಮಾಡಿದ್ದಲ್ಲ ನಾನು. ಅದು ಮಾಡಿದ ಉದ್ದೇಶ ಅಂದರೆ ಅವರಿಗೆ ಸೆಂಟ್ರಲ್ ಗೌರ್ಮೆಂಟಿಂದ ಮಾಶಾಸನ ಬರ್ತದೆ ಕಲಾವಿದರಿಗೆ. ಇಲ್ಲಿ ಬಂದು ಕೇಳಿದೆ ಸಂಸ್ಕೃತಿ ಇಲಾಖೆಯಲ್ಲಿ. ಇಲ್ಲೊಂದು ಯಕ್ಷ ದೇಗುಲ ಅಂತ ಇಲ್ಲೊಬ್ಬರು ಮೋಹನ್ ಹೊಳ್ಳ ಅಂತ ಇದ್ದಾರೆ ಬೆಂಗಳೂರಿನಲ್ಲಿ. ಅವರು ನನಗೆ ಚಿಟ್ಟಾಣಿಯನ್ನು ಭಾಳ ಹಚ್ಕೊಂಡವರು. ಇಲ್ಲ ನೀವು ಮಾಡ್ಕೊಬನ್ನಿ, ಫೈಲ್ ರೆಡಿ ಮಾಡ್ಕೊಬನ್ನಿ, ಎಲ್ಲ ಪೇಪರ್ ಕಟ್ಟಿಂಗ್ಸು ಅವ್ರು ಇಲ್ಲಿವರೆಗೆ ಎಲ್ಲ ಇದ್ದಿದ್ರೆ ಮಾಡಿಸುವ ಅಂತ ಹೇಳಿದರು. ಅದ್ರ ಪರಿಣಾಮ ಅದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಮ್ಯಾಕ್ಸಿಮಮ್ ಆಗಲೂ ಕೂಡ ಇಂಥದ್ದು ಯಾವುದು ಮಾಧ್ಯಮಗಳಿಲ್ಲ. ಎಲ್ಲ ಜೆರಾಕ್ಸ್ ಅಂಗಡಿಗೆ ಹೋಗ್ಬೇಕು, ಸರ್ಟಿಫಿಕೇಟ್ಗಳನ್ನ ಇದು ಮಾಡಬೇಕು, ತರಬೇಕು. ಆ ಥರ ಮಾಡ್ತಾ ಚಿಟ್ಟಾಣಿಗೆ ಮಾಶಾಸನ ಬಲಿಕ್ಕೆ ಚಾಲು ಆಯಿತು ಆಗಿನ ಕಾಲದಲ್ಲಿ. ಅವನಿಗೆ ಆಶ್ಚರ್ಯ ಆಯಿತು, 4,000 ಬರ್ತದೆ ಅವನಿಗೆ ತಿಂಗಳು, ಏನು ಮಾಡ್ತಿದ್ರು. ಹಾಗಾಗಿ ಅವ್ನು ನನ್ನ ಮೇಲೆ ಅತಿಯಾದ ಒಂದು ನಂಬಿಕೆ ಬಂತು. ಮತ್ತು ಅವನಿಗೆ ಎಲ್ಲಾದರೂ ಆಟಕ್ಕಾದ್ರೆ ಬೀಳ್ಳಿ ಎಲ್ಲ ಮಾತಾಡ್ಕೊಡೋದು, ಅವನು ಕಾಗದ ಪತ್ರ ವಿಷಯ, ಅದು ಇದು ಬ್ಯಾಂಕ್ ವಿಷಯ ಎಲ್ಲ. ಅವ ಯಾಕಂದ್ರೆ ಅವನಿಗೆ ಏನು ಗೊತ್ತಿಲ್ಲ, ಅಷ್ಟು ಮುಗ್ದ. ಅವ್ನ ದುರುಪಯೋಗನೂ ಒಂದು ಪ್ರಮಾಣದಲ್ಲಿ ಆಗಿರ್ಬೋದು ಮೊದಲೇ. ನೀವು ಕಲಾ ಸೇವೆ ಅಲ್ಲದೆ ಕಲಾವಿದ್ರ ಸೇವೆ ಒಂದೊಂದು ಪ್ರಮಾಣದಲ್ಲಿ ಸ್ವಲ್ಪ ಹೆಚ್ಚಾಗೋಯ್ತು ಅಂತ ಕಾಣ್ತದೆ ಒಂದೊಂದ್ಸಲ. ಯಾಕಂದ್ರೆ ನಮ್ಗೆ ಆಗ ಮನೆ ಬದಿಗೆ ಹೋಗೋದು ಕಡಿಮೆ ಆಗ್ತದೆ. ಮನೆ ಕಡೆ ಇದು ಸ್ವಲ್ಪ ನಾವು, ಯಾಕಂದ್ರೆ ನನಗಾಗ ಅನಿಸ್ತಾ ಇತ್ತು, ನಾವು ಕೌಟುಂಬಿಕವಾಗಿ ಇರಬೇಕಾದವನು ಇಷ್ಟೆಲ್ಲ ಈ ಕಡೆ ಬಂದರೆ ಹೆಂಗೆ ಹೊಸ್ತಡ್ ಬಾಗೋತ್ರ ಅದೇ ಪಾಯಿಂಟ್ ರೇಸ್ ಮಾಡ್ತಾರೆ. ಒಂದು ದಿವಸ ನಾನು 3 ಗಂಟೆ ರಾತ್ರಿವರೆಗೆ ಎಲ್ಲೋ ಆಟ ಕೊಂಡು ಬರೋದು, ಚಿಟ್ಟಾಣಿ ತೊಂದರೆ ಆಗ್ತದೆ, ಯಾವುದೋ ಪಾತ್ರ ಮಾಡಿ ಬರೋದು, ವೇಷಭೂಷಣ ಕಳಚಿ ಹಾಕೋದು, ನಿದ್ದೆ ಮಾಡೋದು, ಬೆಳಗ್ಗೆ ಶಾಲೆ ಮತ್ತೆ ಹೋಗ್ಬೇಕು. ಮನೆ ಬದಿಗೆಲ್ಲ ಆರಾಮಿಲ್ಲಾದ್ರೂ ಯಾರೂ ಇಲ್ಲದಿಲ್ಲ, ಇನ್ನೊಂದು ಇರೋದಿಲ್ಲ. ಅವ್ರು ಒಂದಿನ ಕೂರ್ಸ್ಕೊಂಡು ಹೇಳಿದ್ರು, ಕೇಳ್ಬೇಡಿ ನಿಮ್ಗೆ ಯಕ್ಷಗಾನ ಎಂತ ಆಗೋದು ಅದೇ ಕೇಳಿದ್ರು. ಎಂಥದ್ದು ಇಲ್ಲ, ನನಗೆ ಹುಚ್ಚು ಓದ್ಬಿಟ್ರಿ, ನಿಮ್ಗೆ ಅದ್ರ ಬಿಡ್ಲಿಕ್ಕೆ ಪೂರೈಸ್ತದೆ ಯಾಕೆ ಹೇಳಿದ್ರು. ಅವ್ರಿಗೂ ಬೇಜಾರಾಗದೆ, ಯಾಕಂದ್ರೆ ನಾನೊಬ್ಬ ಯಕ್ಷಗಾನದವನಾಗಿ ಯಕ್ಷಗಾನಕ್ಕೆ ಇಷ್ಟೆಲ್ಲ ಇದು ಮಾಡಿದವನಾಗಿ ಯಕ್ಷಗಾನ ಮಾಡಬೇಡಿ ಹೇಳೋದು ಹೆಂಗೆ. ಅಷ್ಟೇ ಅಲ್ಲದೆ ಅವರು ಯಕ್ಷಗಾನ, ಹೌದು, ಯಕ್ಷಸಂತ, ಅವ್ರು ಯಕ್ಷಸಂತ ಇದು ಅದನ್ನು ಹೇಳ್ಕೊಂಡ್ರು ಅವರು. ನಾನೊಬ್ಬ ಯಕ್ಷಗಾನದಲ್ಲೇ ಇದ್ಕೊಂಡು ಯಕ್ಷಗಾನದ ವಿರುದ್ಧ ಮಾತಾಡೋದೇ ತಪ್ಪು, ಅದು ನಿನ್ನ ಪರಿಸ್ಥಿತಿ ನೋಡಿದ್ರೆ ನಿನ್ನ ಯಕ್ಷಗಾನ ಬಿಡು ಹೇಳೋದು ನನಗೆ ಅನಿವಾರ್ಯ ಅಂದರು. ಹೌದು, ಇದೊಂದು ಮುಖ ಹೌದು ಅಂತ ಕಾಣ್ತು ನನಗೆ. ಯಾಕಂದ್ರೆ ಮನೆ ಕಡೆ ಲಕ್ಷ ಹಾಕ್ಲಿ. ಹೌದು, ಮನೆ ಕಡೆ ಲಕ್ಷ. ಎರಡನೇದಾಗಿ ನಾನು ಹೈಸ್ಕೂಲ್ನಲ್ಲಿ PUCಯಲ್ಲಿ ಜವಾಬ್ದಾರಿ ಭಾಳ ಉಳಿತದೆ. ರಿಸಲ್ಟು, ಪೇಪರ್ ನೋಡಬೇಕು, ಮಕ್ಕಳಿಗೆ ನೋಟ್ಸ್ ಬುಕ್ಕನ್ನು ಆಗೆಲ್ಲ ಇದು ಮಾಡಲೇಬೇಕು. ಏನಾದ್ರು ಕಟಾಚಾರ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಮ್ಗೆ ಅನ್ನ ಕೊಟ್ಟರೆ ಮುಖ್ಯ, ಇದನ್ನು ನಾವು ಮರಿಬಾರ್ದು. ಇಷ್ಟೆಲ್ಲ ಜವಾಬ್ದಾರಿ ಇದ್ದುಕೊಂಡು ನಾನು ಈ ಥರ ಇದು ಮಾಡ್ತಾ ಉಳಿದ್ರೆ ಒಂದು ಪ್ರಮಾಣದಲ್ಲಿ ನನ್ನಿಂದ ಇದು ಆಗ್ಬೋದು. ಹಾಗಾಗಿ ಒಂದು ನಿರ್ಧಾರ ಮಾಡಿಬಿಡುವ. ಆಮೇಲೆ ಇನ್ನೊಂದು ಘಟನೆ ನಡೀತು. ಒಂದು ಅಮೆರಿಕಕ್ಕೆ ಹೋಗೋದೊಂದು ಇದಿತ್ತು, ಪ್ರಪೋಸಲ್ಲು. ಅದ್ರಲ್ಲಿ ನನ್ನ ಹೆಸರು ಕೂಡ ಇತ್ತು. ಎಷ್ಟಂದ್ರೆ ನಾನು ಎಷ್ಟು ನಂಬ್ಕೊಂಡಿದ್ದೆ ಅಂದರೆ ಸರ್ಕಾರದ ವತಿಯಿಂದ ಅಲ್ಲ, ಯಾವುದೋ ಖಾಸಗಿ ವಲಯ. ಅವರಿಗೆ ನಾನು ಮುಖ್ಯ ಅಲ್ಲ, ಚಿಟ್ಟಾಣಿ ಕರೆಸೋದು ಮುಖ್ಯ ಆಗಿತ್ತು. ನಾನು ಚಿಟ್ಟಾಣಿ ಜೊತೆ ಇರೋದ್ರಿಂದ ನನ್ನನ್ನು ಹಾಕೊಂಡಿದ್ರು ಅವರು. ಆಮೇಲೆ ನನಗೆ ಗೊತ್ತಿಲ್ಲ, ಅದ್ರ ಭಯಂಕರ ಲಾಬಿ ನಡೆದೋಯ್ತು. ಆಮೇಲೆ ಅವ್ನು ಕರ್ಕೊಂಡು ಹೋಗ್ಬೇಕು, ಇವ್ನು ಕರ್ಕೊಂಡು ಹೋಗ್ಬೇಕು, ಅವನ ನೆಂಟ್ರು ಯಾರನ್ನ ಕರ್ಕೊಂಡು ಹೋಗ್ತಾರೆ, ಇವ್ನು ಕರ್ಕೊಂಡು ಹೋಗ್ತಾರೆ. ಅಂತೂ ನನ್ನ ಅಲ್ಲಿ ಎಷ್ಟು ಮಟ್ಟಿಗೆ ಅಂದರೆ ಇಂತಿಂಥ ಪ್ರಸಂಗ ಇಂತಿಂತಲ್ಲಿ ನನ್ನ ಪಾತ್ರ ಅಂತ ಕೂಡ ಆಗಿಬಿಟ್ಟಿತ್ತು. ನಾನು ಹೌದು ಅಂತ ಎಲ್ಲ ಸಿದ್ಧತೆ ಎಲ್ಲ ಅರೇಂಜ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಪಾಸ್ಪೋರ್ಟು ಇದು ಎಲ್ಲದೂ ಆಗಿಬಿಟ್ಟಿತ್ತು. ವೀಸಾ ಬರೋ ಟೈಮಿಗೆ ಆ ಲಿಸ್ಟ್ನಲ್ಲಿ ನನ್ನ ಹೆಸರಿಲ್ಲ. ಶಾಕ್ ಹೊಡೆದಂಗೆ ಆಯ್ತು ನನಗೆ. ಇಲ್ಲಾದ್ರೂ ಬೇಜಾರಲ್ಲಿ ತಪ್ಪಿದವರು ಹೇಳಲಿಲ್ಲ, ಚಿಟ್ಟಾಣಿನೂ ಹೇಳಲಿಲ್ಲ. ಚಿಟ್ಟಾಣಿಗೆ ವಿಷಯ ಅಷ್ಟು ಗೊತ್ತಿತ್ತಿಲ್ಲ, ನನಗೆ ಗೊತ್ತಿಲ್ಲ. ಕೊನೆಗೆ ಕೇಳಿದೆ, ಅದು ನೀನು ಹೇಳೋದು ಹೆಂಗೆ ಮಾರಾಯ, ನೀನು ಎಷ್ಟು ಗಟ್ಟಿ ನಂಬ್ಕೊಂಡಿದ್ದಾವೆ. ನಾನು ಹೇಳಿದೆ, ಯಾವಾಗಾರು ಹೇಳಬೇಕಲ್ಲ ನೀವು, ಸ್ವಲ್ಪ ಮೊದಲು ನಾನು ಮಾನಸಿಕವಾಗೂ ರೆಡಿ ಆಗ್ತಾಯಿತ್ತು. ಹಾಗಾಗ ಅದ್ರ ಟೈಮ್ಗೆ ಹೊಸ್ತಡ್ದವ್ರು ಹಿಂಗೆ ಹೇಳಿದ್ದು, 2 ಕೂಡು ಬಂತು. ಇನ್ನು ಬಹುಶಃ ಇದು ಒಳ್ಳೆ ನಿರ್ಣಯ ಮಾಡೇ ಬಿಡುವ ಅಂತೇಳಿ ಯಕ್ಷಗಾನ ಟೋಟಲಿ ಕಳ್ಸ್ಕೊಂಡ್ಬಿಟ್ಟೆ. ಆದ್ರೂ ಅದು ಬಿಡುವುದಿಲ್ಲ. ಬಣ್ಣ ಒಂದ್ಸಲ ಹಚ್ಚಿದ ಮೇಲೆ ಅದು ಏನು ಮಾಡಿದ್ರು ಮತ್ತೆ ಅದ್ರ ಮೋಹನ ಮುರಳಿ ಕರೆ ಸರಿ ದೂರ ತೀರಕ್ಕೆ ಅದೇ
ಅದೇ ಆಯಿತು. ಹ್ಮ್ ಆ ರೀತಿ ಆಗ್ತಾ ಹ್ಮ್ ನಾನು ಹ್ಮ್ ಸ್ವಲ್ಪ ಅದಕ್ಕೆ ಸ್ವಲ್ಪ ವಿಮುಖ ಆಗಿ ಕೂತ್ಕೊಂಡೆ. ಹ್ಮ್ 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 ಅದ್ರ ಪರಿಣಾಮ ಹ್ಮ್ ಹೊಸತೋಟದವರು ಶಿಕ್ಷಣಕ್ಕೆ ಹೋಲಿಸಿದ್ರೆ ನಂದು ಭಾಳ ಅದೇ ಹೇಳ್ಕೊಳ್ಳಿಕ್ಕೆ ಡಿಗ್ರಿ. ಹ್ಮ್ ನಾನು ಯಾಕೆ ಬರಿಬಾರ್ದು, ಇನ್ನೊಂದು ಮುಖ ತೆರ್ಕೊಂಡಿತ್ತು ನನಗೆ ಹ್ಮ್ ಸಾಹಿತ್ಯದ ಕಡೆ. ಹ್ಮ್ ಅವರು ಎಷ್ಟು ಬರೆದಿದ್ದಾರೆ, 300 ಪ್ರಸಂಗಗಳು, ರಾಮಕೃಷ್ಣ ಪರಮಹಂಸರ ಮೇಲೆ 600 ಪೇಜಿನ ದ್ವಿಪದಿ, ಇಷ್ಟು ದಪ್ಪ ಪುಸ್ತಕ. ಯಾರು ಹೊಸತೋಟ ಭಾಗವತರು. ಓಹೋ. ಬಿಡಿ ಲೇಖನಗಳು ಪುಸ್ತಕಗಳು ಲೆಕ್ಕವೇ ಇಲ್ಲ. ಹ್ಮ್ ಹಾಗಾಗಿ ನಾನು ಬರೀತಾ ಇದ್ದೆ, ನನಗೆ ಧೈರ್ಯ ಇರಲಿಲ್ಲ. ಹೊಸತೋಟದವರಿಗೆ ಆಯಿತು ಬಿಟ್ಬಿಡು ಅನ್ರ, ಯಕ್ಷಗಾನ ಬಿಡುವ, ಇನ್ನು ನಾನು ಬರವಣಿಗೆ ಒಂಚೂರು ನೋಡಿ ಹೇಳ್ಕೊಟ್ಟೆ. ಹ್ಮ್ ಅವ್ರಿಗೆ ಅಷ್ಟು ಖುಷಿ ಆಗಲಿಲ್ಲ. ಹ್ಮ್ ಅಡ್ಡಿಲ್ಲ ಅಂದರು. ಹ್ಮ್ ಸರಿ ಮಾಡಿ ಅಂದೆ, ಮಾಡೋದಿಲ್ಲ ಅಂದರು. ಹ್ಮ್ ಸರಿ ಮಾಡಿದ್ರೆ ನಿಂದಾಗೋದಿಲ್ಲ, ಅದು ಸರಿ ಮಾಡಿದ್ರೆ ನಂದಾಗೋಗ್ತದೆ. ಅದು ಹ್ಮ್ ನೀನು ಬರೆದು ಸರಿ ಮಾಡಿದ್ರೆ ಶಬ್ದಗಳು ಭಾಳ ಬೇರೆ ಬೇರೆ ಹಾಕಬೇಕು, ಅದು ಸರಿ ಮಾಡಿದ್ರೆ ನಂದಾಗ್ತದೆ. ಹ್ಮ್ ಹಾಗಾಗಿ 3 ವರ್ಷ ಬರೆದು ಎಲ್ಲೂ ಪ್ರಕಟ ಮಾಡಲಿಕ್ಕೆ ಹೋಗ್ಬೇಡ, ಇಡು, ಮತ್ತು ಎಷ್ಟಾಗ್ತದೆ ಅಷ್ಟು ಓದು ನೀನು, ಮತ್ತು ನೀನೇ ಬರಿ ಅಂದರು. ಇದೊಂದು ಸೂಚನೆ ಹೌದು ಅಂತ ಕಾಣ್ತು. ಚುಟುಕು ಬರೆಯೋದು, ನಾನು ಇಟ್ಟು ಹೋಗೋದು, ಅವ್ರು ಓದ್ತಾರೆ, ಎಂತ ಒಂದು ಮಾತು ಇಲ್ಲ, ಪ್ರತಿಕ್ರಿಯೆ ಇಲ್ಲ. ಆಗ ನಾನು ನಿರಂತರ ಬರವಣಿಗೆಗೆ ಶುರು ಮಾಡಿಬಿಟ್ಟೆ. ಹಾಗೆ ಎಲ್ಲೂ ಪ್ರಕಟ ಮಾಡಲಿಲ್ಲ. ಸುಮಾರು 1000 ಚುಟುಕು ಇವತ್ತೂ ಇದೆ. 2 ಪುಸ್ತಕಗಳನ್ನು ಮಾಡಿಟ್ಟಿದ್ದೇನೆ, ಹೊರಗೆ ತರಲಿಲ್ಲ. ಪ್ರಕಟವಾಗದ ಚುಟುಕುಗಳಕ್ಕೆ ಅದು ಎಲ್ಲದೂ ರೆಡಿಯಾಗಿದೆ. ಒಂದಕ್ಕೆ ಅಡಿಗೊಂದು ನುಡಿ, ಇನ್ನೊಂದು ಮುಡಿಗೊಂದು ನುಡಿ ಅಂತ ಮುಖಪುಟ ಕೂಡ ಆಗಿದೆ. ಅದು ತರಬೇಕೀಗ. ಆಗಿಂದ ತಂದದ್ದು. ಅವ್ರು ಹೇಳಿದ್ದು ಸರಿ, ಈಗೀಗ ನಾನೇ ತಿದ್ದುತ್ತಾ ಇದ್ದೇನೆ ಅದನ್ನು. ಕೊನೆ ಚುಟುಕಿನಿಂದ ಸ್ವಲ್ಪ ಪ್ರಮೋಷನ್ ಆಗಿ ಪದ್ಯಕ್ಕೆ ಶುರು ಮಾಡಿದೆ. ನಿಸರ್ಗದ ಪದ್ಯಗಳು ಅದು ಇದು ಹೀಗೆ ಬರೀತಾ ಹೋಗೋದು. ಅದ್ರ ಜೊತೆಗೆ ಈ ರಾಮಕಥೆಗೆ ಬೇಕಾಗಿ ಕೆಲವು GR ಭಟ್ರಂದು ಭಾಳ ದೊಡ್ಡ ಸಂಗೀತಗಾರ ಇದ್ದು, ಅವ್ರದ್ದೊಂದು ಪುಸ್ತಕನ ಮಾಡಿದ್ದೆ ನಾನು. ಅವರಿಗೆ ರಾಮಕೃಷ್ಣ ರಾಮಚಂದ್ರಪುರ ಮಠದ ರಾಮಕಥೆಗೆ ಕೆಲವು ಪದ್ಯಗಳು ಬೇಕಾಗ್ತಾ ಇತ್ತು. ನಾನು ಬರೆಯೋದು GR ಭಟ್ಟಿ ತೋರಿಸ್ತಾ ಇದ್ದೆ ನಮ್ಮ ಸ್ಟಾಫ್ ರೂಮ್ನಲ್ಲಿ. ಅವ್ರು ನಮ್ಮಲ್ಲಿ ಕನ್ನಡ ಟೀಚರ್, ಬಾಳಗದ GR ಭಟ್. ಅವರು ಸಂಗೀತ ಅಲಂಕಾರ ಭಾಳ ಸಾಧನೆ ಮಾಡಿದವರು. ಅವರಲ್ಲಿ ತೋರಿಸ್ಲಿಕ್ಕೂ ಭಯ. ಆಮೇಲೆ ತೋರಿಸಿದ್ರೆ ಹೇಳಿದ್ರು, ಇಲ್ದಲ್ಲ ಹಾಗೆ ಅಂತ ಇಟ್ಕೊ ಕೂತ್ಕೊಂಡಿದ್ದೆ ಮರೆ, ಇದರಲ್ಲಿ ಎಲ್ಲರೂ ಹಾಡ್ಬೋದು, ಚೌತಿಗೆ ಅದಕ್ಕೆ ಕೆಲವರೆಲ್ಲ ಒಂದೊಂದೇ ತೆಗೆದು ಶುರು ಮಾಡಿದ್ರು. ಆಗ ಧೈರ್ಯ ಬಂತು. ಆಮೇಲೆ ನೀನೊಂದು ಕೆಲಸ ಮಾಡಿ, ನನ್ನ ಜೊತೆ ಬಾ ಮರೆ, ರಾಮಕಥೆಗೆ ಕೆಲವು ಪದ್ಯಗಳು ಬೇಕು. ಆ ಸಂದರ್ಭ ಯಾವ್ದು ಬರ್ತದೆ ಹೇಳಿ ಗೊತ್ತಿಲ್ಲ, ಅದಕ್ಕೆ ತಕ್ಕನ ಪದ್ಯ ಬರ್ಕೊಳ್ಳೋದು ಅಂದರು. ಹೋದೆ ಗೋಕರ್ಣಕ್ಕೆ. ಇಂತಿಂಥ ಸಂದರ್ಭಗಳು ಮಾತಾಡ್ಕೊಂಡು ಬಂದು ಹೇಳ್ತಿದ್ರು. ಮರ್ದಿ ನಾನು ಬರೆದು ಒಪ್ಪಿಸ್ಬಿಡೋದು ಸ್ಟಾಫ್ ರೂಮ್ನಲ್ಲಿ. ಅದು ವಿಭೀಷಣ ನೀತಿ ಆಗ್ಬೋದು, ಶಬರಿದಾಗ್ಬೋದು, ಅವ್ರ ಪಾಲಿಗೆ ಯಾವ್ದು ಬರ್ತದೆ ಆ ಕಥೆಗಳನ್ನು ಹೇಳ್ತಾ ಹೋಗೋದು. ನಾನು ಬರೋದಕ್ಕೆ ಸ್ವಲ್ಪ ಅವರು ರಾಗ ಹಾಕೊಂಡು ಅವ್ರು ಹಾಡಿದ ಮೇಲೆ ಗೊತ್ತಾಗ್ತಿತ್ತು ನನಗೆ, ಈ ಪದ್ಯಕ್ಕೆ ನನ್ನ ಸಾಹಿತ್ಯಕ್ಕೂ ಇಷ್ಟೆಲ್ಲ ಶಕ್ತಿ ಬರ್ತದೆ ಅನ್ನೋದು ಖುಷಿ ಆಗ್ತಾ ಇತ್ತು. ಹಾಗಾಗಿ ನನಗೆ ಸಾಹಿತ್ಯದ ಶಕ್ತಿ ಗೊತ್ತಾಗೋದು, ಈ ಕವನದ ಶಕ್ತಿ ಗೊತ್ತಾಗೋದು ಅವ್ರು ಹಾಡಿದ ಮೇಲೆ ನನಗೆ ತಿಳಿದಂಗೆ. ನಮ್ಮ ಶಬ್ದ ಇರ್ಬೋದು, ಅವ್ರೇನು ಒಂದು ಅಕ್ಷರನೂ ಆಚೀಚೆ ಮಾಡ್ಕೊಳ್ಳಿಲ್ಲ, ಮಾತ್ರೆಗಳಿಗೆ ಸ್ವಲ್ಪ ಆಚೀಚೆ ಮಾಡ್ಕೊಂಡಿದ್ದಿರ್ಬೋದು ಬಿಟ್ಟರೆ. ಉಳಿದಂತೆ ನಾನು ಬರ್ದೋದಕ್ಕಿಂತ ನನಗೆ ಗೊತ್ತಾದಂಗೆ ಅವರು ಆ ಹಾಡು ಶಕ್ತಿ ಮೇಲೆ ಇದು ಬದುಕ್ತದೇನೋ ಅಂತ ನನ್ನ ಅನಿಸಿಕೆ. ಅದು ಸಾಮೂಹಿಕವಾಗಿ ಹೆಂಗ ಗೊತ್ತಿಲ್ಲ, ನಿಮಗೆ ಹೆಚ್ಚು ಇಂಥದ್ದು ಒಡನಾಟ ಇದ್ದವರಿಗೆ ಗೊತ್ತಾಗ್ತದೆ ಅದು. ಹಾಗಾಗಿ ಬರಿತಾ ಒಂದು ಕವನ ಸಂಕಲನ ಆಯಿತು. ಅದು ನನಗೆ ಒಂದು ಲೆಕ್ಕದ GR ಭಟ್ರು ಇವರು ಹೊಸತೋಟದವ್ರು ಒಂದು ಉಪಕಾರ ಮಾಡ್ದಂಗೆ. ಇಲ್ಲ ನಾನು ಬರೀತೇನೆ ಇರಲಿಲ್ವ ನನಗೆ ಗೊತ್ತಿಲ್ಲ, ನನಗೆ ಸಾಹಿತ್ಯ ಆಗಿ ನೀವು ಬರಲಿಕ್ಕೆ ಆಗ್ತಾನೆ ಇರಲಿಲ್ಲ. ಸೊ ಹೀಗೆ ಕವನಗಳನ್ನ ಬರೆದ್ರಲ್ಲ, ಇದು ಯಾವುದಕ್ಕೆ ಈ ತರ ಈ ಗಣೇಶ ಚತುರ್ಥಿಗೆ ಮತ್ತೆ ನಾನು ಸಂದರ್ಭಕ್ಕೆ ತಕ್ಕಂತ ಬರೀತಾ ಹೋದೆ ನಿಜವಾಗಿ. ಅಂದರೆ ಗೊತ್ತು, ನಾನಾಗಿ ಇಂಥ ಸಿಚುವೇಶನ್ ತಕ್ಕ ಬರ್ಕೊಡುವಂತ ಸ್ವಲ್ಪ ಈ ಕವಿ ವಲಯದಲ್ಲಿ, ಹಾಡು ವಲಯದಲ್ಲಿ ಗೊತ್ತಾಯ್ತು. ಆ ಸಂದರ್ಭಕ್ಕೆ ತಕ್ಕನ ಬರ್ಕೊಡ್ತೇನೆ. ಈಗ ಒಂದು ಗುರುಗಳು ಒಂದು ಮನೆಗೆ ಬರ್ತಾರಂದ್ರೆ ಅವ್ರ ಮನೇನು ಇನ್ವಾಲ್ವ್ ಮಾಡಿ ಒಂದು ಪದ್ಯ ಬರೆದು ಬಿಡ್ತೇನೆ. ಕಡೆಗೆ ಒಂದು ಗುರುಗಳೇ ಕೇಳಿದ್ರು, ಇದು ಈ ಮನೆಗೆ ಬರ್ದಂಗೆ ಕಾಣ್ತದೆ ಈ ಪದ್ಯ, ಹಾಡಿದ ಮೇಲೆ ಗೊತ್ತಾಯ್ತು. ಅದು ನಾನು ಬರ್ಕೊಡ್ತಾ ಇದ್ದೆ. ನನಗೆ ಅಷ್ಟು ಯಾಕೋ ಅಷ್ಟು ಕಷ್ಟ ಅನಿಸೋದಿಲ್ಲ ಆಗಿತ್ತು. ನಾನು ಸ್ವಲ್ಪ ದ್ವಿಪದಿ ಅಂತ್ಯ ಮತ್ತು ಅಂತ್ಯ ಪ್ರಾಸದ ಹುಚ್ಚು. ಅಂತ ಭಾವಗೀತೆಗಳನ್ನು ಬರೆದಿದ್ದೇನೆ, ಸ್ವಲ್ಪ ಪರಿಣಾಮನೂ ಆಗಿದೆ. ಆದರೆ ಇದನ್ನು ಭಾಳ ಬೇಗ ಬರೆದು ಕೊಡ್ತೇನೆ. ಬೇರೆ ಬೇರೆ ಸಂಗೀತ ಶಿಕ್ಷಕರೆಲ್ಲ ಇದ್ದವರು ನನ್ನ ಹತ್ರ ಕೇಳೋರು, ಇವತ್ತು ಧನ್ವಂತರಿ ಉತ್ಸವ ಇದೆ, ಒಂದು ಪದ್ಯ ಬರ್ಕೊಡ್ತೀರಾ? ಜಾನಪದ ಶೈಲಿಯಲ್ಲಿ ಬರ್ಕೊಟ್ರೆ ಚಲೋದು. ಅದು ಎಷ್ಟು ಕಡೆ ಆಡಿದ್ರು ಒಬ್ಬರು ಯಲ್ಲಾಪುರದವರು, ಶಿವರಾಮ್ ಭಾಗವತ್ ಅಂತ, ಭಾಳ ದೊಡ್ಡ ಗಾಯಕ. ಗೋಪಾಲಕೃಷ್ಣ ಭಾಗವತ್ ಅಂತ ಧಾರವಾಡದ ಒಬ್ಬರು ಶಿಕ್ಷಕರು, ಸಂಗೀತ ಶಿಕ್ಷಕರು, ಅವರೆಲ್ಲ ನನ್ನ ಹತ್ರ ಬರೆಸೋರು. ಆಗಲೇ ನನಗೆ ಗೊತ್ತಾಗೋದು ಅವರು ಏನಿದ್ರು ಧನ್ವಂತರಿ ಉತ್ಸವ ಅಂದರೆ. ಧನ್ವಂತರಿ ಉತ್ಸವ ಅಂದರೆ ಎಲ್ಲೊಂದು ನಮ್ಮೂರಲ್ಲೊಂದು ಸ್ವಲ್ಪ ದೂರದಲ್ಲಿ ಧನ್ವಂತರಿ ಮೂರ್ತಿ ಇದೆ, ದೇವಸ್ಥಾನ ಇದೆ.
ಹ್ಮ್ ಅಲ್ಲಿ ಒಂದು 5 ದಿನದ ಒಳ್ಳೆ ವೈಭವದಲ್ಲಿ ಡಾಕ್ಟರ್ ಗೋಪಾಲ್ ಹೆಗಡೆ ಅಂತ ಒಂದು ಅವರು ಆಯುರ್ವೇದಿಕ್ ಅದು ಡಾಕ್ಟ್ರು ಅವರು ಹ್ಮ್ ಈ ಉತ್ಸವಗಳನ್ನೆಲ್ಲ ಚೆನ್ನಾಗಿ ನಡೆಸ್ತಾರೆ. ಹ್ಮ್ ಅವರು ಆಗ ಇಂಥ ಒಂದೊಂದಿನ ಯಕ್ಷಗಾನ, ಒಂದಿನ ತಾಳ್ಮದ್ಲೆ, ಸಂಗೀತ ಇಂಥದ್ದೆಲ್ಲ ಮಾಡ್ತಾರೆ. ಅವ್ರಿಗೇನು ಅನ್ನಿಸ್ತು, ಯಾವುದೋ ಹಾಡು ಹಾಡುವ ಬದಲು ಧನ್ವಂತರಿ ಮೇಲೆ ಒಂದು ಹಾಡು ಹಾಡುವ. ಹ್ಮ್ ಆಗ ಬಂದು ಕೇಳ್ಕೊಂಡು ಬರ್ಕೊಂಡು ಹೋಗ್ತಿದ್ದೆ. ಅವ್ರ ಕಡೆ ಭಾಳ ಕಡೆ ಹಾಡಿದ್ದೇನೆ ನಾನು ಅಂತ ಹೇಳಿದ್ರು ಅದು. ಹ್ಮ್ ಈ ಉದಾಹರಣೆಗೆ ಆಲೆಮನೆ ಉತ್ಸವ ಅಂತ ನಡೀತದೆ ಈಗ ಶುರುವಾಗಿದೆ. ಹ್ಮ್ ಅಲ್ಲೆಲ್ಲ ಹಾಡಿದ್ರೆ ನನಗೆ ಫೋನ್ ಮಾಡೋರು ಅವರು. ಹ್ಮ್ ಯಾವ್ದು ಹಾಡೋ ಬದಲು ಆಲೆಮನೆಗೆ ಸಂಬಂಧಪಟ್ಟ ಒಂದು 2 ಬಾಟ್ ಕೊಡ್ರ. ಆಗ ನನಗೆ ತಿಳಿದು ಕಬ್ಬಿನ ಬಗ್ಗೋ ಇನ್ನೊಂದು ಬಗ್ಗೋ ಎಲ್ಲ ಸೇರಿಸಿ ನಾನು ಬರ್ಕೊಡ್ತೇನೆ. ಅದು ಆಮೇಲೆ ಹಾಡ್ಕೊಂಡು ಎಲ್ಲೆಲ್ಲ ಹೋಗ್ತದೆ ಅದು ಹಾಡ್ತಾ ಹಾಡ್ತಾ. ಆಲೆಮನೆ ಬಗ್ಗೆ ಒಂದು ನಿಮ್ಗೆ ನೆನಪಿದ್ರೆ ಹೇಳಿ, ಒಂದು ಕೆಲವು ಸಾಲುಗಳು. ಇಲ್ಲ, ಅದು ಆಲೆಮನೆ ಬಗ್ಗೆ ಅಂದರೆ ಈಗ ಕಳೆದ ವರ್ಷನೇ ಬರೆದಿದ್ದು ಅದು. ಅಂದರೆ ಅದು ಹೇಗಂದರೆ, ಇವನು ಕೋಣನನ್ನು ಹೊಡೆಯುತ್ತಾನೆ, ರೇ 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 ಗಾಣದಿಂದ ಬೀಳುತ್ತದೆ ಹಾಲಿನ ಧಾರೆ, ಹೀಗೆ ಪ್ರಾಸ ಮಾಡಿ ಇದು ಮಾಡೋದು. ಅದ್ರ ಬಿಗಿನಿಂಗ್ ಎಲ್ಲ ಬೇರೆನೇ ಇದೆ ಅದು. ಈ ಥರ ಹಾಡುಗಳನ್ನು ಅದು ಅವ್ರು ರಾಗದಲ್ಲಿ ಅದ್ಭುತ ಮಾಡಿ ಹಾಡ್ತಾ ಇದ್ರು. ನಾನು ಕಳಿಸ್ತಾ ಇದ್ರು ಕ್ಲಿಪ್ಪನ್ನು. ಈ ಇದೆಲ್ಲ ಅವರಿಗೆ ಭಾಳ ಪರಿಣಾಮ ಆಗ್ತಾ ಇತ್ತು. ಈಗ ಹಾಗೆ ಈ ಸಂದರ್ಭಕ್ಕೆ ತಕ್ಕನಾಗಿ ಬರ್ಕೊಡೋದು ಅಂದ್ರೆ ಅಷ್ಟೇ ನನ್ನ ಕೆಲಸ. ಹೀಗಾಗಿ ಈಗ ಅದನ್ನೆಲ್ಲ ಬರಿತಾ ಒಂದು ಸಣ್ಣ ಕವನ ಸಂಕಲನಕ್ಕೆ ಸಾಕಾಗೋಷ್ಟು ಆಯಿತು. ಆಮೇಲೆ ನಾನು ಪರ್ಪಸ್ಲಿ ಕೆಲವು ಬರೆದೆ. ನಾನು ಒಮ್ಮೆ ನಮ್ಮದೊಂದು ಕಪ್ಪೆಕೆರೆಯವರೊಬ್ಬರು ಗಜಾನನ ಹೆಗಡೆ ಅಂತ ಮೈಸೂರಿನಲ್ಲಿ ಭಾಳ ದೊಡ್ಡ ಸಾಹಿತಿ, ಅವರು ಕನ್ನಡ ಪ್ರೊಫೆಸರ್, ಗಂಡ ಹೆಂಡತಿ ಇಬ್ಬರು. ಅಲ್ಲಿ ಅವರು ಎಷ್ಟರ ಮಟ್ಟಿಗೆ ಅಂದರೆ ಅವರಿಗೆ ನಮ್ಮನ್ನು ನೆಲಲ್ಲಿ ಕರ್ಕೊಂಡು ಹೋಗ್ಬೇಕು, ಕವಿ ಸಮ್ಮೇಳನ ಕೂರಿಸ್ಬೇಕು, ದಸರಾ ಗೋಷ್ಠಿಯಲ್ಲಿ ಪಾಲ್ಗೊಳ್ಬೇಕು, ಇವರನ್ನು ತೊಡಗಿಸ್ಬೇಕು. ನಾನು ಬರೆಯೋದವ್ರಿಗೆ ಗೊತ್ತಿತ್ತು. ಅವರು ಹೇಳಿದ್ರು, ಇಲ್ಲಿ ಈ ದಸರಾ ಉತ್ಸವಕ್ಕೆ ನಿನಗೆ ಹಾಕ್ತಿದ್ದೇನೆ ಹೆಸರು, ನೀನು ಯಾವುದೋ ಹೊಸ ಪದ್ಯಕ್ಕೆ ಬರ್ಕೊಂಡು ಬರಬೇಕು ಅಂದರು. ನಾನು ನೋಡು ಇಂಥದ್ದೊಂದು ಬರೆದಿದ್ದೇನೆ, ಇದನ್ನು ನಿನಗೆ ಅಡ್ಡಿಲ್ಲ, ನಾನು ಬರ್ತೇನೆ ಅಂತ ಹೇಳಿದೆ. ಹೋದೆ. ಈಗ ಅವಕಾಶಗಳನ್ನು ಕೊಡ್ತಾ ಹೋದರು. ಅಲ್ಲಿ ಬಂದವರೊಬ್ಬರು ಕೊನೆಗೆ ಅವ್ರ ಪರಿಚಯದವರೇ, ನಾವೊಂದು ಅಡ್ವರ್ಟೈಸ್ ಹಾಕ್ತೇವೆ, KS ನರಸಿಂಹಸ್ವಾಮಿಯವ್ರ ಶತಮಾನೋತ್ಸವ ಸಂದರ್ಭಕ್ಕೆ ನಾವು ಒಂದು ಪುಸ್ತಕ ತರ್ತೇವೆ ಮತ್ತು ಅಲ್ಲಿ ಕರೆಸ್ತೇವೆ, ಮತ್ತು KS ನರಸಿಂಹಸ್ವಾಮಿ ಕಲ್ಪನೆಯ ಪ್ರೇಮ ಕವನಗಳನ್ನು ಬರ್ಕೊಂಬರ್ಬೇಕು ಅಂದರು. ಅಡ್ಡಿಲ್ಲ ಅಂದೆ. ಬೇರೆ ರಾಮ್ಕುಮಾರ್ ಅಂತ. ಆಮೇಲೆ ಭಯ, ಬರ್ಕೊಂಡು ಹೋಗ್ಬಿಟ್ಟಿದ್ದೇನೆ. ಅಲ್ಲಿ ದೊಡ್ಡ ದೊಡ್ಡ ಇವ್ರು ಕುಂತಿದ್ದಾರೆ ಗೆಸ್ಟ್ಗಳಾಗಿ. ನಾವೆಲ್ಲ ಪತ್ರಿಕೆಗಳಲ್ಲಿ ಯಾರು ಓದ್ತೇವೆ, ಮೈಸೂರು ಕಡೆ ದೊಡ್ಡ ದೊಡ್ಡ ಸಾಹಿತಿಗಳು ಅವರೆಲ್ಲ ಇದ್ದಾರೆ. ಅವ್ರು ಎದುರು ನಾನು ಆಡಬೇಕು, ಇದು ಓದಬೇಕು. ನಾನು ಹೇಳಿದೆ, ನಾನು ಇದು ಓದೋದು ನನ್ನ ಕೊಂಡು ಹಾಡ್ಲಿಕ್ಕಂತ ಆಗೋದಿಲ್ಲ. ಅದ್ರ JR ಭಟ್ ಕೂಡ ಕಷ್ಟಪಟ್ಟು ಒಂದು ರಾಗ ಹಾಕ್ಸ್ಕೊಂಡು ನನ್ನ ಮಿತಿಯಲ್ಲಿ ಇದು ಮಾಡ್ಕೊಂಡು ಅವ್ರಿಗೆ ಭಾಳ ಖುಷಿ ಆಯಿತು. ಯಾಕಂದ್ರೆ ಅವ್ರು ಹೇಳಿದ್ರು, ಪ್ರೇಮ ಕವನಗಳು ಕಡಿಮೆ ಆಗ್ತಾಯಿದೆ ಅಂತಲೇ ಈ ಸ್ಪರ್ಧೆ ಇಟ್ಟಿದ್ದು ನಾವು. ಯಾಕಂದ್ರೆ ಅವ್ರ ಕಲ್ಪನೆಯ ಪ್ರೇಮ ಕವನ ಬೇರೆ ಇತ್ತು, ಈಗಿನ ಪ್ರೇಮ ಕವನಕ್ಕೆ ಇದಿಲ್ಲ. ಹಾಗಾಗಿ ಕೆಲವರು ಅವ್ರು ಹಿಂದೆ ಕಳಿಸಿದ್ದಾರೆ ನಾನು ನಿರ್ದಾಕ್ಷಿಣ್ಯವಾಗಿ. ಈಗಿನ ಕಾಲದಕ್ಕೆ ನಾವು ಹೇಳಲಿಲ್ಲ, ನಾವು ಕ್ಲಿಯರ್ ಕಟ್ ಬರೆದಿದ್ದೇವೆ ಅಡ್ವರ್ಟೈಸಲ್ಲಿ, ನೀವು ಬೇಜಾರು ಮಾಡಬೇಡಿ. ನಾವು ಕೇಳೋದು ಹಳೆಯ ಕಾಲದ, ಅದರೊಳಗೂ KS ನರಸಿಂಹಸ್ವಾಮಿ ಆ್ಯಂಗಲ್ನಿನ ಪ್ರೇಮ ಕವನಗಳಾಗಬೇಕು. ಅಂದರೆ ಉದಾಹರಣೆಗೆ ಯಾವ ರೀತಿ? ಉದಾಹರಣೆಗೆ ಈಗ ನಾನು ಬರೆದದ್ದು ಅವಳ ಕಂಡಾಗ, ಈ ರೀತಿ ಅವಳು ಕಂಡ್ರೆ ನನ್ನ ಕಲ್ಪನೆಯಲ್ಲಿ ಹೇಗೆ ಅವಳು ಕಾಣ್ತಾಳೆ ಅನ್ನೋದು, ಆ ರೀತಿಯಲ್ಲಿ ಬರ್ಕೊಂಡು ಹೋದೆ. ಅವಳಿಗೆ ಅವು ಗೊತ್ತಿರೋದಿಲ್ಲ ನನ್ನ ನೋಡ್ತಾ ಇದ್ದೇನೆ ಅಂತ. ನಾನು ಅವಳನ್ನು ನೋಡ್ಕೊಂಡ್ರೆ ಹೇಗೆ ಕಾಣ್ಬೋದು, ಹೀಗೆ ಅವ್ರಿಗದು ಭಾಳ ಹಿಡಿಸ್ತು. ಅದು ಇದ್ರಲ್ಲಿ ನಾನು ಎಲ್ಲೂ ಓದ್ಕೊಳ್ಳಿಲ್ಲ, ಯಾವುದೂ ಕಾಪಿ ಮಾಡಲಿಲ್ಲ, ಇನ್ನೊಂದು ಏನೂ ಇಲ್ಲ. ಇದು ನನ್ನ ಕಲ್ಪನೆಯಲ್ಲಿ ಒಬ್ಬನು ಕಂಡ್ರೆ ಅವನು ಏನು ಕಾಣ್ಬೋದು ಆ ರೀತಿ. ನೀವು ಬರೆದ ಮೈಸೂರಿನಲ್ಲಿ ಓದಿದಂಥ ಪ್ರೇಮ ಕವನದ ಕೆಲವು ಸಾಲುಗಳು. ನೋಡಿ, ಅವರ ಜಾಹೀರಾತು ಅಥವಾ ಅವರ ಕೋರಿಕೆನೇ ಇದ್ದ ಪ್ರಕಾರ KS ನರಸಿಂಹಸ್ವಾಮಿಯವರ ಆ್ಯಂಗಲ್ಲಿನ ಅಥವಾ ಅವರ ಕಲ್ಪನೆಯಲ್ಲಿಯೇ ಮೂಡಿ ಬರಬೇಕು ಅಂತ ಕಟ್ಟುನಿಟ್ಟಾಗಿ ಹೇಳಿದ್ರಲ್ಲಿ. ಆದರೆ ನನಗೆ ಅವಳ ಕಂಡಾಗ ಆಗಿನ ಅವರು ಕೆಲವನ್ನು ಓದಿದಾಗ ನನಗನ್ಸಿದ್ದು ಇಂಥದ್ದು ಅವರ ಸಾಲಿಗೆ ಸೇರಬಹುದೇನೋ ಅನ್ನೋ ಕಲ್ಪನೆಯಲ್ಲಿ. ಸುರಕನ್ಯೆ ನಾಚಿಸುವ ಸುಂದರ ಮುಖ, ಸುರಿಸಿದಂತಿದೆ ನವರಸಗಳ ಪಾಕ, ಕುಡಿನೋಟದಲ್ಲಿದೆ ಅವ್ಯಕ್ತ ಸುಖ, ಮೂರ್ಗೇಣಿಗೆ ದೊರೆಯುವುದೇ ನಾಕ, ನೀಳ ತೋಳಿಗಾವರಿಸಿದ ರವಿಕೆ, ಜರಿಯಂಚಿನ ಸೆರಗಿನ ಹೊದಿಕೆ, ಮಂದಮಾರುತ ಮೆಲ್ಲ ಸೆರಗನು, ಹಾರಿಸುವುದನ್ನೇ ಕಾಯುತ್ತಿರುವೆನು, ಉಬ್ಬು ತಗ್ಗುಗಳು ಪ್ರಕೃತಿಗೆ ಸಹಜ, ತನ್ನಂತೆ ನಿನ್ನ ನಿರ್ಮಿಸಿದ್ದೂ ನಿಜ,
ಲತೆಯಂತೆ ಬಳುಕಿನ ಮೈಮಾಟ ಅರಿಯದೆ ಸಾಗಿದೆ ನನ್ನಿ ನೋಟ. ಗುರುವಿಲ್ಲದ ವಿದ್ಯೆಗೊಂದು ಗುರು, ನಿಂತಲ್ಲೇ ನೆಲಕೆದರುವ ಉಗುರು. ಮಿಂಚಿನ ವೇಗದಿ ಸಂಚರಿಪ ನೇತ್ರ, ಮದುವೆ ಆದರೆ ನಿನ್ನ ಜೊತೆ ಮಾತ್ರ. ಸೀಲಿಟ್ಟ ತೊಂಡೆಹಣ್ಣಿನ ತುಟಿ, ಆಗಾಗ ನಾಲಿಗೆ ಬರುವುದು ದಾಟಿ. ಏನೋ ಹೇಳುತ್ತಿರುವೆ ನಿಮ್ಮ ಭ್ರಮೆ, ನನ್ನ ಭಾವನೆ ತಪ್ಪಾದರೆ ಇರಲಿ ಕ್ಷಮೆ. ಹೇಳೋದೆಲ್ಲ ಹೇಳಿದ್ಮೇಲೆ ನೀವು ಕ್ಷಮೆ ಕೇಳಬೇಡುದು. ಆದರೆ ಹೇಳಲೇಬೇಕಾದಂಥ ವಾತಾವರಣ ಅವಳನ್ನು ನಾನು ಕಂಡ್ರೆ ಆ ಕಲ್ಪನೆ ಬರೀತಾ ಹೋದೆ. ಬಟ್ ಅಲ್ಲಿ CP ಕೃಷ್ಣಮೂರ್ತಿಯವರು ಇದ್ದರು. ಅವ್ರಿಗೆ ಭಾಳ ಖುಷಿ ಆಯಿತು. ಎದ್ದು ನಿಂತು ಹೇಳಿದ್ರು, ನಾವು ಹೇಳಿದ್ವಿ ಹೆಗ್ಡೇರ್ ಬರ್ಕ ಬಂದಿರ್ತಾವ್ರಿ. ನನಗಾಗ ನಾನು ಬಂದು ಸಾರ್ಥಕ ಆಯ್ತು ಅಂತ ಕಾಣ್ತು. ಅಂದರೆ ಅಂತ ಕೃಷ್ಣಮೂರ್ತಿ ಅವ್ರ ಬಗ್ಗೆ ನಮ್ಗೆ ಗೊತ್ತಿತ್ತು. ಅವ್ರು ಹಂಗ ಕಡೆಗೆ ಇವ್ರು ಕೆ. ನರಸಿಂಹರ ಮಗ ಕೂಡ ಇದ್ರು ಅಲ್ಲಿ ವೇದಿಕೆಯಲ್ಲಿ. ಎಂತ ಹೇಳ್ಬಿಡ್ತಾರೆ ನಾ. ಹಾಗಾಗಿ ಆಗಲ್ಲ ನನಗೆ ಧೈರ್ಯ ಬಂದದ್ದು. ಇಂಥ ಪದ್ಯಗಳನ್ನು ಒಪ್ಪುಗಳ್ತದೆ ಒಂದು ವರ್ಗ. ನಾನು ಯಾಕಂದ್ರೆ ನನಗೆ ನೋವು ಅಷ್ಟಾಗಿ ಆಗೋದಿಲ್ಲ ಅದರೊಳಗೆ. ನನಗೆ ಅದರಲ್ಲಿ ಆ ಇದಕ್ಕೆ ಹೋಗಲಿಲ್ಲ ನಾನು. ಏನಿದ್ರು ಆದಷ್ಟು ಟ್ರೆಡಿಷನಲ್. ಮತ್ತು ನನಗೆ ಯಕ್ಷಗಾನದ ಒಡನಾಟ ಆದರೂ ಓದು ಸ್ವಲ್ಪ ಹೆಚ್ಚಿದ್ದರಿಂದ ಈ ಮಹಾಭಾರತ, ರಾಮಾಯಣ, ಭಾಗವತ, ಪುರಾಣ ಇಂಥ ಕಥೆಗಳ ಬಗ್ಗೆ ಒಲವು ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಂತ ನಾನು ಅದನ್ನು ಯಾವ ಕಾಲೇಜ್ನಲ್ಲಿ ಇನ್ನೊಂದು ಓದಿದ್ದಲ್ಲ, ನನ್ನ ಖಾಸಗಿ ಇದಕ್ಕಾಗಿ ಓದ್ಕೊಂಡಿದ್ದು. B.Edನಲ್ಲಿ ನಾನು ಮೈಸೂರಿಗೆ ಬಂದು B.Ed ಮಾಡಬೇಕಾಯ್ತು 92ದಲ್ಲಿ. ನೋಡು ಅದೊಂದು ಬಾಕಿ ಇಡೋದು ಬೇಡ ಅಂತ ಬಂದುಬಿಟ್ಟೆ. ಅಪ್ಲಿಕೇಶನ್ ಹಾಕಿದೆ, ಒಂದು ಸೀಟ್ ಸಿಕ್ತು. ಆಗ ಅಲ್ಲಿ ಬುಕ್ ಸ್ಟಾಲಿಗೆ ಹೋಗಿ ಗೀತಾ ಬುಕ್ ಹೌಸ್ನಿಂದ ಎಲ್ಲ ರಾಮಾಯಣ, ಮಹಾಭಾರತಗಳು ಇದನ್ನೆಲ್ಲ ತಗೊಂಡು ಹೋಗೋದು. ಅಸಾಧ್ಯ ಆದಷ್ಟು ಓದೋದು ಅಷ್ಟೇ. ಈಗ ಆಮೇಲೆ ಈ ಇದರಲ್ಲಿ ನೀವು ಅಕ್ಷರ ವಿಜಯ, ಹೌದು, ಆಗಲೇ ಹೇಳ್ಬೇಕಾಗಿತ್ತು ನಾನು. ಅದು ಏನು, ಇನ್ನೊಂದು ರಾಜಕೀಯ, ಹೌದು, ಯಕ್ಷಗಾನ ಕೂಡ. ಅದು ಏನಂದ್ರೆ ನಾನು 92 ಹೊತ್ತಿಗಿರ್ಬೇಕು ಬಹುಶಃ. ಗೌರ್ಮೆಂಟ್ ಇದ್ದು ರಾಷ್ಟ್ರ ಮಟ್ಟದ ಒಂದು ದೊಡ್ಡ ಅಭಿಯಾನ ಹೊರಡಿತು, ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಅಂತ. ಅದಕ್ಕೆ ಇಡೀ ದೇಶವನ್ನು ಅಶಿಕ್ಷಿತರು ಇಲ್ಲದೆ ಇದ್ದಂಗೆ ಮಾಡೋದು ಬಹಳ ದೊಡ್ಡ ಯೋಜನೆ ಅದು. ಅದರೊಳಗೆ ನಮ್ಮನ್ನೆಲ್ಲ ಇನ್ವಾಲ್ವ್ ಮಾಡಿದರು. ಹೇಗೆ 100% ಸಾಕ್ಷರತೆ. 100% ಸಾಕ್ಷರತೆ, ಹೌದು, 100% ಸಾಕ್ಷರತೆ ಆಗಬೇಕು ಅಂತ. ಆಗ ನನಗೆ ಮೇಲ್ವಿಚಾರಕನಾಗಿ ನೇಮಿಸಿದರು. ಆಗ ನಮ್ಗೆ ಜವಾಬ್ದಾರಿ ಸ್ವಲ್ಪ ಹೆಚ್ಚು. ಅಲ್ಲಿ ಯಾರು ನನ್ನ ಕೆಳಗಡೆ ಒಂದು 8-10 ಜನ ಬರ್ತಾರೆ. ಅವ್ರನ್ನೆಲ್ಲ ಯಾರ ಮನೆಗೆ ಹೋದ್ರು ನಾವು ಶಾಲೆ ಬರೋದಿಲ್ಲ, ಸಂಜೆ ಕಲಿಸ್ಬೇಕು. ಇದು ಯಾಕಾಗೋದು ನನಗೆ ಬೇಕಾಗಿತ್ತಪ್ಪ ಜವಾಬ್ದಾರಿ ಅಂತ ಕಂಡೋಯ್ತು. ಸುಮ್ಮನೆ ಅಂಕಿ ಸಂಖ್ಯೆ ಕೊಡ್ಲಿಕ್ಕೆ ನನಗೆ ಮನಸ್ಸಿಲ್ಲ. ಒಬ್ಬರು ಸ್ವಯಂ ಸೇವಕಿ ಕೆಳಗಡೆ ಒಂದಿಷ್ಟು ಜನ ಕಲಿಕಾರ್ಥಿಗಳು ಇರಲೇಬೇಕು. ವನಸುಮ 1-2 ಭಾಗ 4ರವರೆಗೆ ಆ ಪುಸ್ತಕಗಳನ್ನೆಲ್ಲ ಅವರಿಗೆ ಓದ್ಲಿಕ್ಕೆ ಕೊಡಬೇಕು. ಅವ್ರು ಓದಬೇಕು. ನಮಗಿಂತ ಮೇಲೆ ಪರೀಕ್ಷಕರು ಬರ್ತಾರೆ. ಇದು ಅಷ್ಟು ಸುಲಭ ಇಲ್ಲ. ಕನಿಷ್ಠ ಅವರಿಗೆ ಓದು ಬರ ಮತ್ತು ಸಿಗ್ನೇಚರ್ ಹಾಕ್ಲಿಕ್ಕೆ ಅಷ್ಟಾರು ನಾವು ರೆಡಿ ಮಾಡಲೇಬೇಕು. ಕೊನೆಗೆ ಅವರಿಗಾಗಿ ಪತ್ರಿಕೆ ಬರ್ತಾ ಇತ್ತು. ಇಷ್ಟು ತಯಾರು ಮಾಡೋದು ಕಷ್ಟ, ಯಾಕಂದ್ರೆ ಇವೆಲ್ಲ 40 ವರ್ಷ ದಾಟಿದವರು. ಮತ್ತು ಈ 20 ವರ್ಷದಿಂದ ಶಾಲೆ ಬಿಟ್ಟವರೇ ಇದ್ದಾರೆ. ಅಂಥವ್ರಿಗೆ ಮಹಿಳೆಯರನ್ನ ಇವ್ರನ್ನೆಲ್ಲ ತಂದು ಹೋಗ್ರಿ, ನೀವು ಹೇಳ್ತೀರಿ ನಾನು ಬರ್ಲಿಕ್ಕೆ ಆಗೋದಿಲ್ಲ, ಸರ್ಕಾರ ಹೇಳ್ತದೆ ನೀವು ಅದನ್ನು ಮಾಡಲೇಬೇಕು ಅಂತ. ಆಗ ಬೀದಿ ನಾಟಕ ಅದು ಇದು ಎಲ್ಲ ಶುರುವಾಯಿತು. ಆಗ ನನಗನ್ನಿಸ್ತು ಅವರನ್ನು ಹೇಗೆ ಇನ್ವಾಲ್ವ್ ಮಾಡೋದು ಹೇಗೆ. ಸರ್ಕಾರ ಬೇಕಷ್ಟು ಪ್ರಯತ್ನ ಮಾಡೋದೆ, ಅಂದ್ರೆ ಬಲವಂತಂತೂ ಮಾಡುವಂಗಿಲ್ಲ. ನೀನು ಬರಲೇಬೇಕು ಅಂತ ನಮ್ಮ ಡೆಮೋಕ್ರಸಿ ಇದೊಂದು ಇಲ್ವೇ ಇಲ್ಲ. ಹಾಗಂತಾಗ ಚೀನಾ ಇಲ್ಲೆಲ್ಲ ಸಾಕ್ಷರತೆ ಎಲ್ಲ ಬೇಕಷ್ಟು ಆಗ್ಬಿಟ್ಟಿದೆ ಆಗ ಅವ್ರಿಗೆ. ಅದಕ್ಕೆ ಅವರೆಲ್ಲ, ಯಾಕಂದ್ರೆ ಅದು ಯುನೆಸ್ಕೋದೇನೋ ಸ್ಕೀಮ್ ಇತ್ತು ಅದು. ಹಾಗಾಗಿ ಅದೆಲ್ಲ ನಮಗೆ ವರದಿ ಬರ್ತಾ ಇತ್ತು. ಅಲ್ಲೇ ಮಾಡಿದ್ದಾರೆ, ಇಲ್ಲಿ ಮಾಡಿದ್ದಾರೆ, ನಿಮ್ಮ ದೇಶದಲ್ಲ, ನಿಮ್ಮ ರಾಜ್ಯದಲ್ಲಿ ಆಗೋದಿಲ್ಲ, ನಿಮ್ಮ ಜಿಲ್ಲೆಯಲ್ಲಿ ಆಗೋದಿಲ್ಲ. ನಮಗಿಲ್ಲಿ AC DC ಇವ್ರು ಬಂದವರು ಏನು ಅದರದ್ದೇ ಭಾಷಣ, ನೀವು ಏನಾದರೂ ಮಾಡಿ ನಮ್ಗೆ ಇಷ್ಟು ರಿಸಲ್ಟ್ ಕೊಡಿ, ಪರೀಕ್ಷಕರು ಬರೋದ್ರೊಳಗೆ ಇಷ್ಟು ಬರಬೇಕು. ಅವರು ಸರ್ಪ್ರೈಸ್ ಆಗಿ ಅಲ್ಲಿ ಬರೋರು, ಅನ್ನದಗಳು ಬೆಂದದೆ ಅಂತ ನೋಡಿದಂಗೆ ಅಲ್ಲಿ ಬರೋದು, ಒಂದು ಯೂನಿಟಿಗೆ ಹೋಗೋದು, ಒಬ್ರಿಗೆ ಏನಾದ್ರು ಪ್ರಶ್ನೆ ಕೇಳೋದು, ಈವನ್ DC ಆಮೇಲೆ ಚೀಫ್ ಸೆಕ್ರೆಟರಿ ಎಲ್ಲ ಬರುವವರು ಒಂದೊಂದು. ಆಗ ಯಾರನ್ನು ಕರೀತಾರೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಇಂಥ ಪರೀಕ್ಷೆಗಳೆಲ್ಲ ಇರ್ತಾ ಇತ್ತು. ಆಮೇಲೆ ನಮಗೆ ಸುದೈವಕ್ಕೆ ಆಗ ACI ತಡ್ಸಿದಾರಾಗಿ AC ಆಗಿ ಇಲ್ಲೇ ಕೆಲಸ ಮಾಡಿದವರು ಸುಬ್ರಾಯ್ ಕಾಮತ್ ಅಂತ ಇದ್ರು. ಅವರು ಹೇಳಿದ್ರು, ಇಲ್ಲಿ ನೀನು ನಿಮ್ಮ ಮಾಡ್ರಿ ಜನರ ಇನ್ವಾಲ್ವ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಕ್ಷಗಾನ ಮಾಡಿ ನೋಡ್ರಿ ಹಾಗೆ ಕೇಳಿದ್ರು. ಅವರು ಕೋಟಾದವರು ಒಂದು ದೊಡ್ಡ ಮೀಟಿಂಗ್ ಕರೆದ್ರು. ಹೇಳಿದ್ರು, ನೋಡಿ ಯಕ್ಷಗಾನ ಮಾಡ್ತಾರೆ ಆದರೆ ನಾನು ಶಿವರಾಮ್ ಕಾರಂತರ ಕರ್ಕ ಬರ್ತೇನೆ ಅಂದ್ಬಿಟ್ರು. ಅಂದರೆ ಇನಾಗ್ರೇಷನ್ನಿಗೆ ನಾನು ಧೈರ್ಯ ಮಾಡಿ ಹೇಳ್ಬಿಟ್ಟೆ, ನೀವು ಶಿವರಾಮ್ ಕಾರಂತನೇ ಕರ್ಕೊಂಬರೋದಾದ್ರೆ ನಾನು ಒಂದು ಯಕ್ಷಗಾನ ರೆಡಿ ಮಾಡ್ತೇನೆ ಅಂದ್ಬಿಟ್ಟೆ. ಮಾತು ಕೊಟ್ಬಿಟ್ಟಿದ್ದೇನೆ. ಶಿವರಾಮ್ ಕಾರಂತರು ಬರೋದು ಹೌದು, ಸುಲಭ ಅಲ್ಲ. ಇದು ಒಂದು ಅವಕಾಶ ಅಂತ ಕಾಣ್ತು ನನಗೆ. ನೋಡುವ,
ನಾವಾಗ ಅವಕಾಶ ಹುಡುಕಿಸಿ ಬಂದ ಅವಕಾಶನ ನಮ್ಮ ಕಡೆ ಹೇಳ್ಕೊಳ್ಳುವ. ಹ್ಮ್ ಆ ರೀತಿಯಲ್ಲಿ ಆಲೋಚನೆ ಮಾಡಿ ಬೇರೆ ಬೇರೆ ಪ್ರಸಂಗದೆಲ್ಲ ಕದ್ದು ನಿಜವಾಗ ಒಂದು ಸಣ್ಣ ಕಳೆತನನೇ ಅದು. ನನಗೆ ಯಾಕಂದ್ರೆ ನನಗೆ ಪ್ರಸಂಗ ಬರ್ಲಿಕ್ಕೆ ಗೊತ್ತಿಲ್ಲ. ಒಂದು ಕತೆ ರೆಡಿ ಮಾಡಿದೆ, ಅದಕ್ಕೆ ತಕ್ಕನ ಪದ್ಯ ಮಾಡಿದೆ, ಸರಿ ಕಾಣಲಿಲ್ಲ. ಕೋರೆ ನಾರಾಯಣ ಅಂತ ಒಂದು ಕವಿ ಇದ್ರು, ಅವ್ರ ಹತ್ರ ಹೋದೆ. ಅವ್ರು ಯಕ್ಷಗಾನ ಬರೀತಾ ಇದ್ರು. ನಾನು ಈಗ ಬರೆದು ಬಿಟ್ಟಿದ್ದೇನೆ ಬೇರೆ ಬೇರೆ ಪ್ರಸಂಗ, ಅದು ಗೊತ್ತಾಗಿ ಹೋಗ್ತದೆ. ಇದು ಮಾಗಧವಧೆ ಪದ್ಯ, ಇದು ಇದ್ರ ಪದ್ಯ, ಅಕ್ಷರಷ್ಟೇ ಶಬ್ದಗಳನ್ನಷ್ಟೇ ಬೇರೆ ಬೇರೆ. ಅವರು ಒಂದು ಅರ್ಧ ಗಂಟೆಲಿ ಅದ್ಭುತ ಪ್ರಸಂಗ ಮಾಡಿಕೊಟ್ಬಿಟ್ರು. ಬಿಳಿ ಮನೆ ಕೃಷ್ಣ ಹೆಗಡೆ ಅಂತ ಒಳ್ಳೆ ಭಾಗವತರಿದ್ರು. ಅದೇ ಈ ಕಣ್ಣಿ ಭಟ್ಟ, ಎಲುಗುಪ್ಪ ಇವರೆಲ್ಲ ಮಾತ್ರ ಗುಂಡ್ಬಾಳದಲ್ಲಿ ಕಲಿಲಿಕ್ಕೆ ಹೋದ್ರು. ಆಗ ಹೇಳಿದೆ ಪರಮೇಶ್ವರ ಭಂಡಾರಿ ಇವ್ರನ್ನೆಲ್ಲ ಟೋಳಿ ಮಾಡ್ಕೊಂಡೆ. ಒಂದು ನಂದೊಂದು ಅದರಲ್ಲಿ ರಾಷ್ಟ್ರೊಂದು ನಿರಕ್ಷರಾಸುರ ರಾಜ, ಅವರೆಲ್ಲ ಕಲ್ತ್ಕೊಬಂದು ಭಾಳ ಚೆಂದ ಇದೆ ಕತೆ. ಅದು ಸಂಕ್ಷಿಪ್ತಲ್ಲಿ ಹೇಳ್ಬಿಡ್ತೇನೆ. ಅದರಲ್ಲಿ ಒಂದು ರಾಜ ದುಃಖ ಮಾಡ್ತಾ ಇರ್ತಾನೆ, ನಾನು ರಾಜ್ಯದಲ್ಲಿ ಇಷ್ಟೆಲ್ಲ ಯೋಜನೆ ಮಾಡ್ತೇನೆ, ಇದು ಜನರಿಗೆ ಮುಟ್ಟುವುದಿಲ್ಲ ಅಂತ. ಅಲ್ಲೊಂದು ಅಂಕಿತ ಮನೆ ಅಂತ ಒಬ್ಬ ಬರ್ತಾನೆ, ಇಲ್ಲ ಜನರಿಗೆ ಮುಟ್ಟುವುದಿಲ್ಲ ಯಾಕಂದ್ರೆ ನಿನ್ನ ರಾಜ್ಯದಲ್ಲಿ ಶಿಕ್ಷಣ ಇಲ್ಲ ಅಂತ. ಹಾಗಾದ್ರೆ ಶಿಕ್ಷಣ ಮಾಡಿದ್ರೆ ಏನು ಮಾಡಬೇಕು, ನೀನು ಜಾಗೃತಿ ಮೂಡಿಸ್ಬೇಕು ಅಂತ. ಎಲ್ಲ ಶುದ್ಧ ಸಾಮಾಜಿಕ. ನಿಜವಾಗಿ ನಾವು ಪೌರಾಣಿಕ ಅಂತ ಹೇಳ್ಕೊಂಡು ಯಕ್ಷಗಾನ ಈ ಮಟ್ಟಿಗೆ ಬಳಸ್ಕೊಳ್ಬೋದು ಅನ್ನೋ ರಿಯಾಯಿತಿಯಲ್ಲಿ ಅಷ್ಟೇ ತಗೊಂಡಿದ್ದೇನೆ. ಯಾಕಂದರೆ ಇಂಥದ್ದೆಲ್ಲ ಮೊದಲು ಬಂದಿದೆ. ಹಾಗಾಗಿ ಅದಕ್ಕೆ ಈ ಕಣ್ಣಿ ಭಟ್ಟ ಭಯಂಕರ ಚಂದ ಕುಣಿತಾ ಇದ್ದ, ಗಣಪತಿ ಭಟ್ ಕಣ್ಣಿ. ಅವನಿಗೆ ಶಿಕ್ಷಣದ ಜವಾಬ್ದಾರಿ ಕೊಟ್ಟು ಬಿಡ್ತಾರೆ ರಾಜ. ಅವನು ಮುಗೀತು, ರಾಜನ ಕತೆ ಮುಗೀತು. ಎಲ್ಲ ಸಣ್ಣ ಸಣ್ಣ ಪಾತ್ರಗಳು. ಈ ಸ್ವಯಂ ಸೇವಕಿಯಾಗಿ ಎಲುಗುಪ್ಪ ಸುಬ್ರಹ್ಮಣ್ಯ ಅವರನ್ನೆಲ್ಲ ಕಲಿಸೋದು. ಈ ಕಾಸರಗೋಡು ಕಡೆ ಇನ್ನೊಂದು ಇಬ್ಬರು ಇದ್ದರು, ನಮ್ಮಲ್ಲಿ ಒಬ್ಬರು ಪೋಸ್ಟ್ ಮಾಸ್ಟರ್ ಇದ್ದರು, GM ಹೆಗಡೆ ಅಂತ ತಿರೋದ್ರು. ಅವ್ರದ್ದೆಲ್ಲ ಭಾಳ ಚಂದ ಹಾಸ್ಯ. ಅವರು ನಿರಕ್ಷರರು ಅವರಿಗೆಲ್ಲ ಕಲ್ತ್ಕೊಂಡು ಇದು ಮಾಡೋದು. ಇವರಿಗೆಲ್ಲ ಕಲಿಸಾದ್ಮೇಲೆ ಒಂದಿಷ್ಟು ಬ್ಯಾನರ್ ರೆಡಿ ಮಾಡಿದೆ ತುರಮಕ್ಕೂಲಲ್ಲಿ, ಕಲಿಸಿರಿ ಅಕ್ಷರ ಎಲ್ಲ ಇಟ್ಕೊಂಡು ಬರೋರು. ಅವ್ರಿಗಾಗ ಆ ಧ್ವನಿಗೆ ನಡುಗಿತು ಲೋಕ. ಅವ್ರು ಕೂಗ್ತಾ ಬರ್ತಾರೆ. ಆಗ ಈ ನಿರಕ್ಷರಸು ಎಚ್ಚರ ಆಗ್ತಾರೆ. ಆ ಪತ್ರ 2-3 ನಿಮಿಷ ರಂಗಸ್ಥಳದಲ್ಲಿ ಬರ್ತಾರೆ. ಅವ್ರು ಬಾಣ ಬಿಟ್ಟು ಕೊಂದಾಗ್ತಾರೆ. ಅದಕ್ಕೆ ತಕ್ಕನ ಪದ್ಯ ಎಲ್ಲ ಬರ್ಕೊಟ್ರು. ಅದು ಎಷ್ಟು ಫೇಮಸ್ ಆಯಿತು. ನಾ ಬರೀ ಒಂದು ದಿನಕ್ಕೆ ಮಾತ್ರ ಬರೋದು. ಅದು ಹೇಗಿರ್ತದೆ ಅಂದರೆ ಕಾರಂತರು ಒಂದು 2-3 ನಿಮಿಷ ನಿಂತು ನೋಡಿದ್ರು. ಇನಾಗ್ರೇಷನ್ ಎಲ್ಲ ಮಾಡಾದ್ಮೇಲೆ ಸ್ಟೇಜಲ್ಲಿ ಕೈ ಕಟ್ಕೊಂಡು ಹಿಂದೆ ಬಂದು ನಿಂತು ಒಳ್ಳೆ ಮಾಧ್ಯಮ ಬಳಸಗಳು ಇಷ್ಟೇ ಅವ್ರು ಹೇಳಿದ್ದು. ಯಾಕಂದರೆ ಏಜಾಗಿ ಹೋಗಿದ್ದಾಗ ಅವರಿಗೆ. ಸುಬ್ರಹ್ಮಣ್ಯ ಕಾಮತ್ರ ಊರಿನವರೇ ಆದ್ದರಿಂದ ಬಂದು ಎಲ್ಲರೆಲ್ಲ ಬರೋ ಗಿರಾಕಿ ಅಲ್ಲ ಅವರು, ಸಾಧ್ಯನೇ ಇಲ್ಲ. ಯಾಕಂದ್ರೆ ಒಂದು ಬರೀ ಒಂದು ತಾಲೂಕು ಮಟ್ಟದ ಕಾರ್ಯಕ್ರಮ ಕಾರಂತರ ಕಾರ್ಯ ಒಂದಷ್ಟು ಸುಲಭ ಅಲ್ಲ. ಆದರೂ ಅವ್ರಿಗೆ ಭರವಸೆ ಇತ್ತು. ಯಾರು ಕೇಳಿದ್ರು ನೀವು ಅಷ್ಟು ಹ್ಯಾಂಗೆ ಧೈರ್ಯ ಹೇಳ್ತೀರಿ, ನಾನು ಕರ್ಕೊಂಬರ್ತೇನೆ, ನಾನು ಕಾರಂತ ಊರಿನವ ಆ ವಿಮಾನೆಲ್ಲ ಕರ್ಕೊಂಬರ್ತೇನೆ ಅಂದರು. ಅಂದು ಕರ್ಕೊಂಬಂದಿದ್ದಾರೆ ಅವರು. ಅದು ಪೇಪರಲ್ಲಿ ಸ್ವಲ್ಪ ಹೈಲೈಟ್ ಆಯಿತು. ಕಾರಂತರ ಅಭಿಪ್ರಾಯ ಹೇಳೋದು ಇದೆಲ್ಲ ಎಲ್ಲ ಪೇಪರ್ಸ್ ಇತ್ತು ನನ್ನ ಹತ್ರ. ಕೊನೆಗೆ ನಾವು ಅದು ಬಿಟ್ಬಿಟ್ಟು ಕೊನೆಗೆ ಬೇರೆ ಬೇರೆ ತಾಲೂಕಿನವರು, ಬೇರೆ ಬೇರೆ ಜಿಲ್ಲೆಯವರು ಇದೆಲ್ಲ ಪೇಪರ್ ಓದೋದು ನೋಡಿಕೊಂಡು ಅವರೆಲ್ಲ ಕರೀಲಿಕ್ಕೆ ಅನ್ಕೋರು. ಕಡೆಗೆ ಕಾರವಾರ ಆಕಾಶವಾಣಿಯವರು. ಕೊನೆಗೆ ಇದೆಲ್ಲ ಆದಮೇಲೆ ಇದಂತೂ 1 ವರ್ಷದ ಪ್ರಕ್ರಿಯೆ ಎಲ್ಲ ಮುಗೀತಾ ಇರುವಾಗ ದೆಹಲಿಯಲ್ಲಿ ಇಂದಿರಾ ಗಾಂಧಿ ಇಂಡೋರ್ ಸ್ಟೇಡಿಯಂನಲ್ಲಿ ಅಲ್ಲಿ ಹೋಗೋದೇ ಒಂದು ಭಾಗ್ಯ. ಅಲ್ಲಿ ರಾಷ್ಟ್ರೀಯ ಅಕ್ಷರ ಉತ್ಸವ, ಎಲ್ಲ ರಾಜ್ಯದವರು ಬರ್ತಾರೆ. ನಮಗೆ ಅರ್ಧ ಗಂಟೆ ಕೊಟ್ಟಿದ್ರು, 27 ನಿಮಿಷ, ಅರ್ಧ ಗಂಟೆನೂ ಅಲ್ಲ. ಅದ್ರಲ್ಲಿ ನಾವು ಯಕ್ಷಗಾನ ಮಾಡಬೇಕು. ಇವ್ರನ್ನೆಲ್ಲರೂ ಕರ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಜಿಲ್ಲೆ ಎಲ್ಲ ಕಲಾವಿದರು ಇವರು ಆಗಬೇಕಾಗಿತ್ತು. ನಾನೊಬ್ಬನು, ನಮ್ಮ ಹೇಳಿದೊಂದು ಕೆಲವು ಜನ, ಬರೀ 6 ಜನ ಸುಬ್ರಹ್ಮಣ್ಯ ಕಾಮತ್ ನೇತೃತ್ವದಲ್ಲಿ ದೆಹಲಿಗೆ ಹೋದ್ರು. ಅದನ್ನು ನೋಡ್ಲಿಕ್ಕೆ ಅಲ್ಲಿ ಆಗಿನ ಮಾಧವರಾಜ್ ಸಿಂಧ್ಯಾನೋ ಯಾರೋ ಆಗಿನ ಹ್ಯೂಮನ್ ರಿಸೋರ್ಸ್ ಮಿನಿಸ್ಟ್ರು ಎದುರು ಕೂತ್ಕೊಂಡಿದ್ರು. ಅಂತೂ ಅದೊಂದು ಧನ್ಯತೆ ಇದೆ ನಮಗೆ. ಇಲ್ಲಿ ಕುಂಡಬಾಳದಿಂದ ಅಲ್ಲಿವರೆಗೂ ನಾವು ಹೆಜ್ಜೆ ಹಾಕಿದ್ದೇವೆ ಅಕ್ಷರವೇದ ಹೆಸರು ಹೇಳ್ಕೊಂಡು. ಅದಾಯಿತು. ಆಮೇಲೆ ಇದೇ ಸುಬ್ರಹ್ಮಣ್ಯ ಕಾಮತ್ರು ಉತ್ತರ ಕನ್ನಡಕ್ಕೆ ಚೀಫ್ ಸೆಕ್ರೆಟರಿಯಾಗಿ ಬಂದರು. ಚೀಫ್ ಸೆಕ್ರೆಟರಿಯಾಗಿ ಬಂದವರು ಒಂದಿನ ಬಂದರು. ಆಗ ಮೊಬೈಲ್ ಇನ್ನೊಂದೆಲ್ಲ ಚಾಲೂ ಆಗಿದೆ. ಆಗ ಯಕ್ಷಗಾನ ಮಾಡುವಾಗ ಅಕ್ಷರ ವಿಜಯ ಮಾಡುವಾಗ ಯಾವುದೂ ಇರಲಿಲ್ಲ, ಮಾಧ್ಯಮಗಳು ಇರಲಿಲ್ಲ. ಅಂತೂ ಆವಾಗ ವೀಡಿಯೋ ಒಂದು ಸ್ವಲ್ಪ ಏನೇನು ಮಾಡ್ತಾಯಿದ್ರು. ಅದ್ರ ಜೊತೆಗೆ ಈಗ ಇವರು ಫೋನ್ ಮಾಡಿ ಹೇಳಿದ್ರು, ನಾನೀಗ ಬಂದಿದ್ದೇನೆ, ಮತ್ತೀಗ ಆಗ ಮಾಡೋದು ಜನರಿಗೆ ಒಟ್ಟಾಗ್ಲಿಕ್ಕೆ ಭಾಳ ಒಳ್ಳೆ ಮಾಧ್ಯಮದ ನಾನು ಕಂಡುಕೊಂಡಿದ್ದೇನೆ. ಚುನಾವಣಾ ಪ್ರಚಾರಕ್ಕೆ ನೀವು ಇದು ಏನಾದ್ರು ಮಾಡಿಕೊಡೋದೇ ಅಂದರು. ಏನಾದ್ರು ಮಾಡಿಕೊಡು, ನಮ್ಮ ಬಂಡವಾಳ ಇಷ್ಟೇ, ಯಕ್ಷಗಾನದಿಂದಲೆಲ್ಲ ಹೋಗೋದು. ಅಂದರೆ ಇದು ಚುನಾವಣಾ ಪ್ರಚಾರ ಯಾವುದು ಪಕ್ಷದಿಲ್ಲ, ಗೌರ್ಮೆಂಟು, ಸಾರಿ ಪ್ರಚಾರ ಅಲ್ಲ, ಮತದಾರರು ಇನ್ವಾಲ್ವ್ ಆಗಬೇಕು. ಮತದಾನ ಕಂಪಲ್ಸರಿ ಭಾಗವಹಿಸಿ. ಇದಲ್ಲ, ಅದು ಮತದಾರ ಜಾಗೃತಿ, ಕರೆಕ್ಟ್, ಇದೇ ಶಬ್ದನೇ ಹೇಳಿದರು ಅವರು, ನಾನು ಮರ್ತೆ. ಮತದಾರ ಜಾಗೃತಿ ಆಗಬೇಕು. ಅದಕ್ಕೆ ನೀವು ಏನು ಮಾಡಬೇಕು, ಜನರು ಆಗ ಹೆಂಗೆ ಬರ್ತಿದ್ರು ಅದೇ ರೀತಿ ಬರಬೇಕು. ನಾನು ಹೇಳಿದೆ, ನೀವು ಸ್ವಲ್ಪ ಹೆಚ್ಚು ದುಡ್ಡು ಕೊಟ್ಟಿರ್ಬೇಕಾಗ್ತದೆ, ಕೊಡ್ತೀರಾ? ಚಿಟ್ಟಾಣಿ ಕರ್ಕೊಂಬರ್ತೇನೆ ನಾನು. ಇಲ್ಲರೆ ಅವರೆಲ್ಲ ಸಾಮಾಜಿಕರು ಬರೋದು ನನ್ನ ಬಿಡಿ, ಅದು ನನ್ನ ಸಲಹೆ ಮೇಲೆ ಚಿಟ್ಟಾಣಿ ಕರ್ಕೊಂಬರ್ತೇನೆ. ಆದರೆ ಪದ್ಮಶ್ರೀ ಬಂದಿದ್ದವರಿಗೆ ನೀವು ಆಗನಾಗೆ 500,000 ಕವರ್ಲ ಕೊಟ್ರಲ್ಲ, ಆಗೋದಿಲ್ಲ.
ಹ್ಮ್ ಇಲ್ಲ ಅವ್ರ ಗೌರವಕ್ಕೆ ನಾವು ಕೊಡ್ತೇವೆ, ಹ್ಮ್ ನಮಗೀಗ ಅಧಿಕೃತವಾಗಿ ಕೊಡ್ತೇನೆ, ನಾನು ಸರ್ಕಾರದಿಂದನೇ ಕೊಡಿಸ್ತೇನೆ, ಮತ್ತು ನಮ್ಗೆ ಅದಕ್ಕೆ ಅವಕಾಶ ಇದೆ ಹ್ಮ್ ಅಂದರು. ಆಗ ಕೂತ್ಕೊಂಡು ಬರೆದೆ ಹ್ಮ್ ಪ್ರಜಾರಾಜ್ಯ ವಿಜಯ ಅಂತ. ಆಗ ಬರ್ಕೊಟ್ಟು ಕವಿಗಳು ತೀರೋಗಿದ್ದಾರೆ. ಹ್ಮ್ ಆಗ ನಂದೇ ಆದ ಇದರಲ್ಲಿ ನಾನು ಸುಮಾರು ತಯಾರಾಗಿದ್ದೆ ಬರೆಯುವಾಗ. ಅದೆಲ್ಲ ಬರ್ಕೊಂಡು ಒಳ್ಳೆ ಭಾಗವತರಿಗೆ ಕೊಟ್ಟೆ. ಅವ್ರಿಗೆ ಬೇಕಾದಂಗೆ ಕೆಲವು ಮೂರು ಸರ್ವೇಶ್ವರ ಹೆಗಡೆ ಅಂತ ಅವ್ರಿಗೆ ಬೇಕಾದಂಗೆ ಪದ್ಯ ಎಲ್ಲ ಸರಿ ಮಾಡಿಕೊಂಡು ಅವರೇ ಕೆಲವು ಇದನ್ನು ಸೇರಿಸ್ಕೊಂಡ್ರು. ಚಿಟ್ಟಣಿ 2 ಪದ್ಯ ಲಾಸ್ಟ್ನಲ್ಲಿ. ಆದರೂ ಇಂಥ ಅಭಿನಯ ಮಾಡ್ದವ, ಮನದಿ ಆಲೋಚಿಸಿ ಮತವ ನೀಡುವುದೊಳಿತು ಅಂತ ಇದೇ ಪದ್ಯದ ಮೇಲೆ ಅಭಿನಯ ಆಗಿ 1-2 ಕುಣಿತ ಹೊಡೆದು ಏಜ್ ಆಗಿದೆ. ಅವಾಗ ಎಷ್ಟು ವರ್ಷ ಆಗಿತ್ತು ಅವ್ರಿಗೆ ಚಿಟ್ಟ? ಆಗ ಅವರಿಗೆ ಹತ್ರ 77. ಓಹೋ, 77ರಲ್ಲೂ ಕೂಡ ಉತ್ಸಾಹ. ಅವ್ರು 82ರವರೆಗೂ ಕುಣಿದಿದ್ದಾರೆ ಹೆಚ್ಚು ಕಡಿಮೆ. ಈ ಸಾಯುವ 4 ದಿನ ಮೊದಲು ಕೂಡ ಕುಣಿತಾನೆ ಇದ್ರು ಅವರು. ಅದು ಕೆಡರೆ ಬೇರೆ ಅದು. ಅವ್ರ ಬಗ್ಗೆ ನನಗೆ ಅದಕ್ಕೆ ಹೇಳಿದ್ರು, ನೀವು ಚಿಟ್ಟಣಿ ಇಷ್ಟೆಲ್ಲ ಗೊತ್ತಿದೆ, ಒಂದು ಸಮಗ್ರ ಚಿಟ್ಟಣಿ ಅಂತ ಒಂದು ಬರೀ ಅಂದರು. ನಾನು ಬರೋದಿಲ್ಲ ಅಂತೆ, ಯಾಕಂದ್ರೆ ಎಲ್ಲ ಮುಖವನ್ನು ತೆರೆದಿಡ್ಲಿಕ್ಕೆ ನನಗೆ ಮನಸ್ಸಿಲ್ಲ. ಓಪನ್ ಆಗಿರ್ತೇನೆ. ಯಾಕಂದ್ರೆ ಒಬ್ಬ ದೊಡ್ಡ ಕಲಾವಿದ್ನದು ಈಗ ಕೆಲವು ಜನ ಬರೆದಿದ್ದಾರೆ. ನಾನು ಬಿಡಿ ಲೇಖನ ಚಿಟ್ಟಣಿ ಬಗ್ಗೆ ಒಂದು 50 ಬರ್ಕೊಟ್ಟಿದ್ದೀನಿ, ಬೇರೆ ಬೇರೆ ಪುಸ್ತಕಕ್ಕೆ, ಬೇರೆ ಬೇರೆ ಸಂದರ್ಭದಲ್ಲಿ. ಬಹುಶಃ ಅವ್ರಿಗೆ ಪದ್ಮಶ್ರೀ ಅಥವಾ ಅದಕ್ಕೂ ಮೊದಲೆಲ್ಲ ಅವ್ರ ಮನೇಲಿ ಒಂದು 1000 ಸನ್ಮಾನ ಪತ್ರಗಳಿದೆ, ಇವತ್ತಿಗೂ ಇದೆ. ಅದಕ್ಕೊಂದು ವ್ಯವಸ್ಥೆ ಆಗಬೇಕು, ಏನೋ ನಡೆದದೆ. ನಾನು ಬರೋದೇ 100 ಉಂಟು ಅದರಲ್ಲಿ. ಯಕ್ಷಗಾನ ಅಕಾಡೆಮಿ ಅಂತೆಲ್ಲ ಇದೆಯಲ್ಲ, ಅವರು ಈ ರೀತಿಯಾಗಿ ಯಾವುದೇ ಕೆಲಸ ಯಾವುದಕ್ಕೂ ಬರುವುದಿಲ್ಲ. ಬಟ್ ಅದ್ರ ಬೆನ್ನಟ್ಕೊಂಡು ಹೋದ್ರು ಬರ್ತಾರೆ. ಅವ್ರಿಗೊಂದು ಲಿಮಿಟ್ ಇದೆ, ಅದನ್ನು ಬರೀ ಕಲೆ ಉಳಿಸ್ಲಿಕ್ಕೆ. ಅಕಾಡೆಮಿಗಳು ಕಲಾವಿದರಿಗೆ ಏನು ಮಾಡೋದಿಲ್ಲ, ಇಂಥದ್ದೇನು ಒಂದಿಷ್ಟು ಗೋಷ್ಠಿ ಮಾಡ್ತಾರೆ. ಅವ್ರದ್ದೇ ಆದ ಒಂದು ಬಯಲ, ಅದ್ರ ಇಂಪ್ರೂವ್ಮೆಂಟಿಗೆ ಅದಕ್ಕೆ ಹೇಳ್ತಾರೆ. ಈವನ್ ಸನ್ಮಾನಕ್ಕೆ ಕೂಡ ಅವ್ರಿಗೂ ಪ್ರೊವಿಷನ್ ಇಲ್ಲ. ಓಹೋ. ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಯಕ್ಷಗಾನ ಅಕಾಡೆಮಿ ಜೊತೆಗೆ ಸನ್ಮಾನದ ಬೋರ್ಡ್ ಹಾಕೊಂಡು ಮಾಡಿದ್ದೆ. ನಾನು ಸಹ ಒಂದು 10-15 ವರ್ಷ ಅದೇ ಕೆಲಸ ಮಾಡಿದ್ದೇನೆ. ಅವ್ರು ಕೊಡು ಫಂಡ್ಸ್ ಏನೇನು ಸಾಲೋದಿಲ್ಲ. ಆಮೇಲೆ ನಮ್ಗೆ ಅಪವಾದ ಬೇರೆ, ಅವ್ರ ಹೆಸರು ಹೇಳ್ಕೊಂಡು ದುಡ್ಡು ತಂದರು, ಇಲ್ಲಿ ಇದು ಮಾಡೋದು ನಮಗೆ ಎಂತ ಬೇಕು. ಅದಕ್ಕೆ ಆಮೇಲೆ ಅದನ್ನು ಕೈ ಬಿಟ್ಟೆ ನಾನು, ಬಿಡಿ. ಆಮೇಲೆ ಅಲ್ಲಿ ಪ್ರಜಾರಾಜ್ಯ ವಿಜಯದಲ್ಲಿ ಅವರು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಆಗಬೇಕು. ಒಂದು ಕಾರವಾರದಲ್ಲಿ ಬೀಚ್ನಲ್ಲಿ ಅದು ಜನ ಆಗಿದ್ದಾರೆ ಎಷ್ಟು, ಅದು ಅದ್ಭುತ ಪ್ರಚಾರ ಕೊಟ್ಟರು. ಹೀಗಂತಂದು ಯಕ್ಷಗಾನದ ಮೂಲಕ ನಾವು ಜಾಗೃತಿ ತರ್ತಾ ಇದ್ದೇವೆ. ಅಲ್ಲೊಂದು ಮಾಡಿದ್ರು. ಕಡೆ ಮುರುಡೇಶ್ವರ ಬೀಚ್ನಲ್ಲಿ ಹಾಕರು. ಅದನ್ನು ನೋಡಿಕೊಂಡು ಬೀಚಿಗೆ ಬಂದರೆ ಜನ ಇದಕ್ಕೆಲ್ಲ ಬಂದೇ ಬರ್ತಾರೆ. ಸುಮಾರು ಆ ಕಡೆ ಸಂಜೆನಲ್ಲ ಇದು ಅಲ್ಲ, ಆ ಟೈಮ್ ನೋಡಿ 2-3 ಪ್ರೋಗ್ರಾಮ್ ಒಳ್ಳೆಯದೇ ಆಯಿತು. ಹೀಗಾಗಿ ಸಾಮಾಜಿಕ ಯಕ್ಷಗಾನ ಒಂದು ಈ ಜಾಗೃತಿ ಮೂಡಿಸಲು ಪ್ರಾಮಾಣಿಕವಾಗಿ 2 ಕೆಲಸ ಆಗೋದು ಅದು. ಆಮೇಲೆ ನನಗೆ ಒಂದು ಗುರುಗಳ ಬಗ್ಗೆ ಒಂದು ಇದನ್ನು ಬರೆಯುವ ಒಂದು ಇದಿತ್ತು. ಆಗಾಗ ಅದು ಆಗ ಹೇಳಿದ್ನಲ್ಲ, ಅದೆಲ್ಲ ಸೇರಿಸಿ ಅದಕ್ಕಿಂತ ಮೊದಲು ನಾನು ಅಲ್ಲಿ ಗೋಕರ್ಣಕ್ಕೆ ಹೋಗಿ ಕೂತ್ಕೊಳ್ತಾ ಇದ್ದೆ, ಅಲ್ಲಿ ಕೂತ್ಕೊಳ್ತಾ ಇದ್ದೆ. ಆಗ ಅದೆಲ್ಲ ಕವನಗಳು, ಭಾವಗೀತೆ ನೀನೇ GR ಭಟ್ರಿಗೆ ಕೊಟ್ಟೆ. ಇದೆಲ್ಲ ಸೇರಿಸಿ ಒಂದು CD ಮಾಡ್ಬೋದಾ ಗುರುಗಳೇ ಅಂದೆ. ಮುದ್ದ ಮಾಡ್ಬೋದು ಅಂದರು. ಬರೀ ಭಾವಗೀತೆ ಒಂದು ಸಣ್ಣ ಪುಸ್ತಕನೂ ಮಾಡಿದೆ, ಭಾವಭಾರತಿ ಅಂತಲೇ. ಅದರಲ್ಲಿ ಒಂದು 10 ಹಾಡುಗಳು. ಈಗ ಯಾರು ಕೇಳೋದಿಲ್ಲ, ಆಗಿನ ಕಾಲದಲ್ಲಿ CD ಅದು ಇದೆ, ತೋರಿಸ್ತೇನೆ. ಅದು ಕಡೆಗೆ ಫೋಟೋ ಹೊಡ್ಕೊ ಅಡ್ಡಿಲ್ಲ. ಎಷ್ಟು ಚೆನ್ನಾಗಿ ಬಂತು ಅಂದರೆ ಒಳ್ಳೊಳ್ಳೆ ಕಲಾವಿದರು. ಅನುಷ ಅಂತ ಇಲ್ಲಿ ಬೆಂಗಳೂರಿನಲ್ಲಿ ಇದ್ದಾರೆ, ಭಾಳ ದೊಡ್ಡ ಗಾಯಕಿ. ಇದರೊಳಗೆ ಜಾನಪದ ಹಾಡುಗಳ ಸುತ್ತನಲ್ಲಿ ರಾಜ್ಯಕ್ಕೆ ಪ್ರಥಮ ಇದು ಬಂದವಳು ಅನುಷಾ ಭಟ್. ಅವಳು ಹಾಡಿದ್ದಾಳೆ. ಕೊನೆ ಶ್ರೀಲತಾ ಅಂತ ನಮ್ಮೂರಿನೊಳೊಬ್ಬಳು, ಶಿವಾನಂದ ಭಟ್ ಅಂತ ಒಬ್ಬರು, GR ಭಟ್ರು ಸ್ವತಃ ಅವರು ಹಾಡಿದ್ದಾರೆ. ರಾಗ ಸಂಯೋಜನೆ ಮಾಡ್ಕೊಂಡು ಅವರು ಹಾಡಿ. ಹೀಗೆ ಆಗಿನ ಕಾಲಕ್ಕೆ ಒಂದು ಇದು CD ತಂದೆ. ಅದಕ್ಕೆ ಕೆಲವು ಮಾರ್ಕೆಟು ಆಯಿತು, ಅದಕ್ಕೆ ಒಳ್ಳೆ ಪ್ರತಿಕ್ರಿಯೆನೂ ಬಂತು ಆಗ. ಈಗ ಇದು ಬಂದ ಮೇಲೆ ಸ್ವಲ್ಪ CD ಯಾರ್ದು ತಗೊಳ್ಳೋದಿಲ್ಲ, ಹಾಗೆ ಉಂಟು ಕೆಲವು. ತೊಂದರೆ ಇಲ್ಲ. ಅದಕ್ಕೆ ರಾಘವೇಶ್ವರಿಗೆ ಅದನ್ನು ಅವ್ರ ಮೇಲೆ ಹೆಚ್ಚು ಪದ್ಯದಿಂದ ಅವರಿಗೆ ಅರ್ಪಣೆ ಮಾಡಿದೆ. ಅದು ಅವರೇ ಬಿಡುಗಡೆ ಕೂಡ ಮಾಡಿದ್ರು ಗೋಕರ್ಣ ಬೀಚ್ನಲ್ಲೇ ಶಿವರಾತ್ರಿ ದಿನ. ಹಾಗಾಗಿ ಈ ಸಾಹಿತ್ಯದ ಚಟುವಟಿಕೆಗಳು ಸ್ವಲ್ಪ ಸಕ್ರಿಯವಾಗಿ ಹೋಗಲಿಕ್ಕೆ ಈ ಶಾಲಾ ದಿನಗಳ ಅಥವಾ ಅವಧಿ ನಂತರ ನಾನು ಮ್ಯಾಕ್ಸಿಮಮ್ ತೊಡಸ್ಕೊಳ್ತಾ ಇದ್ದೆ. ಮತ್ತು ಈ ಯಕ್ಷಗಾನಗಳ ಇದು ಮನೇಲಿ ಕೂತ್ಕೊಂಡು ಬರೀಬೋದು, ನಮಗೆ ಬೇಕಾದ್ರೆ ಕಂಪ್ಯೂಟರ್ ಮಾಡ್ಕೊಳ್ಬೋದು, ಅಥವಾ ನಾನೇ ಕಂಪ್ಯೂಟರ್ ಮಾಡ್ಬೋದು. ಅದೆಲ್ಲ ಅದಷ್ಟು ಕಲ್ತ್ಕೊಂಡಿದ್ದೆ ನಾನು. ರಿಪೇರಿ ಮಾಡ್ಬೋದು. ಹೀಗೆ ಬರಿತಾ ಸ್ವಲ್ಪ ಜಾತ್ರೆ ಹೋಯ್ತು. ಆಮೇಲೆ ಇಡಗುಂಜಿ ನಿರ್ಮಾತೃಗಳೊಬ್ಬರಿದ್ದರು, ಡಾಕ್ಟರ್ GN ಸಭಾಯಿತ್ರ ಅಂತ, ಈಗಿನ ಸಭಾಯಿತ್ರ ತಂದೆಯವರು. ಅದಕ್ಕಿಂತ ಮೊದಲು ನಾನೊಂದು ಪುಸ್ತಕ ಮಾಡಿದ್ದೆ, ಅವ್ರಿಗೆ ಕೊಟ್ಟೆ. ನಮ್ಮ ಸಂಬಂಧಿಕರಿದೆ ಅದು, ಬೇಸಾಯ ಭಗೀರಥ ಅಂತ. ನನ್ನ ಮಾಮ, ನನ್ನ ತಾಯಿಯ ಕಸ ಅಣ್ಣ, ಭಾಳ ಕಷ್ಟಪಟ್ಟು ಸಾಧನೆ ಮಾಡಿದರು. ಅವ್ರ ಬಗ್ಗೆ ಅವ್ರ ಮಕ್ಕಳೆಲ್ಲ ಹೇಳಿದ್ರು ಒಂದು ಪುಸ್ತಕ ಮಾಡುವ. ನಾನು ಅವರು 12 ದಿನಕ್ಕೊಂದು ಸುಮ್ಮನೆ 4 ಸಾಲ ಬರೆದು ಹಾಡಿದರು. ಸ್ವಲ್ಪ ಪರಿಣಾಮ ಆಯ್ತು ಅದು.
ಇಲ್ಲ ಮಾಡುವಂಥ ವ್ಯಕ್ತಿನೂ ಹೌದು. ಅಂದರೆ ಸೀಮಿತ ಚೌಕಟ್ಟಾದರೂ ಆಗಿನ ಕಾಲಕ್ಕೆ 25 ಕಿಲೋಮೀಟರ್ ಸೈಕಲ್ ಹೊಡ್ಕೊಬಂದು ಬ್ರಿಡ್ಜು ಇನ್ನೊಂದು ಇಲ್ಲದ ಕಾಲದಲ್ಲಿ ಕೂಡ ಗ್ಯಾರ್ಸಪ್ಪ ಬಂದು ಜಮೀನು ಮಾಡಿದ ಗಿರಾಕಿ ಅವ. ಅದು 10-18 ಎಕರೆ. ಇಂಥವ್ನು ನಿಜವಾಗಿ ಬೇಸಾಯ ಭಗೀರಥ ಹೌದು ಇವ ಅಂತ ಕಂಡಿತು. ಅದನ್ನು ಅಲ್ಲಿ ಇಲ್ಲಿ ಕೊಟ್ಟದಕ್ಕೆ ನೋಡ್ಕೊಂಡು ನನ್ನ ಮೊದಲಿನ ಪುಸ್ತಕ ಅದು. ಅದು ಆದಮೇಲೆ ಇಡಗುಂಜಿ ಸಭಾಯತ್ರಿಗೆ ಕೊಟ್ಟಿದ್ದೆ. ಅವರು ನನ್ನ ತಂದೆಯವ್ರದ್ದು 100ನೇ ವರ್ಷ ಒಂದು ಪುಸ್ತಕ ಮಾಡಿಕೊಡ್ತಾರ ಕೇಳಿದ್ರು, ಮಾಡುವ ಅಂತ. ಹಾಗಾಗಿ ಏನಾಯಿತು, ಇಂಥದ್ದೇ ಪುಸ್ತಕಗಳು ಹೆಚ್ಚಾಯಿತು. ನನ್ನ ವೈಯಕ್ತಿಕ ಬರವಣಿಗೆ ಹಾಗೆ ಉಳಿದೋಯ್ತು. ಈಗ ನಾನೇನು ಇದು ಸಂಪಾದಕನಾದೆ ಬಿಟ್ಟರೆ, ಈಗಲೂ ಗೊತ್ತಲ್ಲ ನಿಮಗೆ ಕಷ್ಟ, ಸಂಪಾದಕನಾದ್ರೆ ಲೇಖನಗಳನ್ನು ಹೆಸರವ್ರದ್ದು ನಾವೇ ಬರೆಯುವಂಥ ಎಷ್ಟೋ ಪ್ರಮೇಯನೂ ಇರ್ತದೆ. ಅದು ಯಾಕಂದ್ರೆ ಅವ್ರ ಬಗ್ಗೆ 4 ಸಾಲ ಹೇಳ್ತಾರೆ, ಅನ್ನೋದಾಗ ಕೆಲವ್ರಿಗೆ ಬರೆಯೋ ಶಕ್ತಿ ಇರೋದಿಲ್ಲ. ಹಾಗಂತ ಅವ್ರ ಬಗ್ಗೆ ವಿಷಯ ಗೊತ್ತಿರ್ತಾರೆ, ಅವ್ರನ್ನ ಬಿಟ್ಟು ನಮಗೆ ಪುಸ್ತಕ ಅವ್ರು ತರಲಿಕ್ಕೂ ಆಗೋದಿಲ್ಲ. ಸಂಪಾದಕರಾಗಿ ನೀವು ಎಷ್ಟು ಕೃತಿಗಳು ಮಾಡಿದ್ದೀರಿ? ಸಂಪಾದಕರಿಗೆ 7 ಕೃತಿ ಮಾಡಿದ್ದೇನೆ ನಾನು. ನೀವೇ ಸಾಹಿತಿಯಾಗಿ? ನಾನೇ ಸಾಹಿತ್ಯವಾಗಿ ಮಾಡಿದ್ದು ನಿಜವಾಗಿ ಒಂದೇ ಒಂದು ಕೃತಿ, ಯಾವುದು ಇದು ನವಿಲುಗರಿ, ಒಂದು ಪದ್ಯ ಸಂಕಲನ. ಆಮೇಲೆ ಈಗ ನಾನು ಅದಕ್ಕಿಂತ ಮೊದಲಿಗೆ ಪೆಂಡಿಂಗ್ ಇದ್ದದ್ದು, ಈಗ ಅದಕ್ಕೆ ಸಂಪಾದಕನ ವೃತ್ತಿ ಬೇಡ ಅಂತ ಕುಂತಿದ್ದೇನೆ ನಾನು. ಈಗ ಇನ್ನೊಂದು 2 ಮಾಡ್ತಾ ಇದ್ದೇನೆ, ಒಬ್ಬರದೇ ಒಬ್ರದ್ದು, ಅದು ಈಗ ಮುಗಿಸ್ಕೊಡ್ತೇನೆ. ಅದು ಹುಬ್ಳಿಯವ್ರದ್ದು ಒಬ್ರದ್ದು, ಡಬೀರ್ ಅಂಡ್ಸ್ ಅಂತ ಓನರು, ಶ್ರೀನಿವಾಸ್ ಡಬೀರ್ ಅಂತ. ಅದು ಮುಕ್ತಾಯ ಅಂತಲೇ. ಹೌದು ಹೌದು, ಅವರೇ ಕೇಳಿದ್ರು. ಅವ್ರು ಎಲ್ಲೆಲ್ಲ ಓದ್ಕೊಂಡು ಅವರು ಇಲ್ಲೇ ಹತ್ತಿರದಲ್ಲಿ ಒಬ್ರು ಇದ್ರು, ಪರಿಚಯದವರು, ಅವರು ಹೇಳಿದ್ರು. ಹಾಗಾಗಿ ಅದೇನು ದೊಡ್ಡ ಸಂಖ್ಯೆ ಅಲ್ಲ. ನನಗೆ ಮುಖ್ಯವಾಗಿ ನನ್ನ ಪುಸ್ತಕಗಳನ್ನ ಹೊರಗೆ ತರಲೇಬೇಕಾಗಿದೆ. ಒಂದು, ನಾನು ಈಗ ರಾಮಾಯಣಕ್ಕಾಗ ಈಗ ಕತೆ ಬರೆದ ಮೇಲೆ ನನಗನ್ನಿಸ್ತು ಸಮಗ್ರ ರಾಮಾಯಣವನ್ನು ದ್ವಿಪದಿಯಲ್ಲಿ ಬರೀತಾ ಹೋದ್ರೆ ಹೇಗೆ ಅಂತ. ಹಾಗಾಗಿ ನಾನೇನು ಮಾಡಿದೆ, ಬೇಡ ವಾಲ್ಮೀಕಿ ಆದಲ್ಲಿಂದ ಶುರು ಮಾಡಿದೆ. ಆಗ ಕರೋನಾ ಟೈಮು. ಇದು ನಾನು ಕೊಟ್ಟಾಗ್ಲಿಕ್ಕೆ ಇದ್ರಷ್ಟು ಸರಿಯಾದ ಟೈಮ್ ಮತ್ತಿಲ್ಲ ಅಂತ ಹೇಳಿದೆ, ಬರಲಿಕ್ಕೆ ಶುರು ಮಾಡಿಬಿಟ್ಟೆ. ದ್ವಿಪದಿಯಲ್ಲಿ ಇಲ್ಲಿವರೆಗೂ ರಾಮಾಯಣದಲ್ಲಿ ಬಹುಶಃ ಇಲ್ಲ. ನಾನು ಸುಮಾರು ಎಲ್ಲ 10 ರಾಮಾಯಣ ಇಟ್ಕೊಂಡಿದ್ದೇನೆ ನನಗೆ ರೆಫರೆನ್ಸ್ ಓದಲಿಕ್ಕೆ. ದ್ವಿಪದಿಯಲ್ಲಿ ಇಲ್ಲ. ಜೈಮಿನಿ ರಾಮಾಯಣ ಅದಿದೆ, ಆಮೇಲೆ ರಾಮಾಯಣ ದರ್ಶನಂ ಇದೆ, ಮತ್ತೆ ವಾಲ್ಮೀಕಿ ರಾಮಾಯಣದ ಕನ್ನಡ ಸಮಗ್ರ ಇದೆ, ಎಲ್ಲದೂ ಇದೆ. ಎಲ್ಲೂ ದ್ವಿಪದಿಯಲ್ಲಿಲ್ಲ. ಹಾಗಂತ ನನಗೆ ಇದ್ರ ಪ್ರಕಾರನೇ ಬರೆಯುವಷ್ಟು ದ್ವಿಪದಿಯಲ್ಲಿ ಆ ಸಾಮರ್ಥ್ಯ ಕೂಡ ಸ್ವಲ್ಪ ನನ್ನ ಮಿತಿಯಲ್ಲಿ ಕಡಿಮೆ ಇದೆ. ಅದು ನನ್ನ ಉದ್ದೇಶ, ಈ ದೊಡ್ಡ ದೊಡ್ಡ ಕಠಿಣ ಶಬ್ದಗಳನ್ನು ಹಾಕಿ, ಈಗ ಲಾಡು ಅಂದರೆ ಅರ್ಥ ಆಗ್ತದೆ, ಹೊಸ ದೊಡ್ಡ ಯಾವಾಗಲೂ ಹೇಳಿದ್ರು, ಅದನ್ನು ಗೋಧೂಮ ಪೃಷ್ಠ ಘನಘೋರ ಗಟ್ಟು ಇಷ್ಟು ಕಷ್ಟಪಟ್ಟು ಹೇಳಬಾರ್ದು. ಹೆಸರು ಲಾಡುನೇ ಅದು, ಅವ್ರದ್ದೇ ಕೊಟೇಶನ್ ಅದು. ನಮಗೆ ಶಬ್ದ ಬಂಡವಾಳ ಅದೇಳಿ ಹಿಂಗೆಲ್ಲ ಬರಲಿಕ್ಕೆ ಹೋಗಬೇಡ, ನನಗೊಂದು ಕಿವಿ ಮಾತು ಹೇಳಿದರು. ನಾನು ಹಾಗಾಗಿ ಸರಳವಾಗಿರಬೇಕು ನನ್ನ ಉದ್ದೇಶ, ಜನರಿಗೆ ತಲುಪಬೇಕು. ಈಗ ಸಾಹಿತ್ಯವಾಗಿ ವರ್ಣನೆ ಹಾಕಿ ಬೇರೆ ಬೇರೆ ಶಬ್ದಕ್ಕೆ ಅಲಂಕಾರ ಮಾಡು ಅಂಥದ್ದು ಬೇಕಟ್ಟು ಬಂದೋಗೋದೆ ಈಗ ನನ್ನ ಲೆಕ್ಕದಲ್ಲಿ. ಈಗ ನನ್ನ ಕೂಡ ಶಬ್ದ ಇಲ್ಲ, ಅವ್ರದ್ದೇ ಕಡ ತಗೊಳ್ಬೇಕು ನಾವು. ಅದ್ರ ಬದಲಿಗೆ ನನ್ನ ಮಿತ್ತಿಯಲ್ಲಿ ಹಂಗೆ ಬರೀತಾ ಹೋದೆ. ಬೇಡ ವಾಲ್ಮೀಕಿ ಅದರಿಂದ ಬರೀತಾ ಬಾಲಕಾಂಡ ಆಯಿತು, ಅರಣ್ಯಕಾಂಡ ಆಯಿತು. ನೋಡುವ ಸೀರಿಯಲ್ ತಪ್ಪಲೇ ಇಲ್ಲ ನಾನು. ಅಂದರೆ ಎಲ್ಲಿಗಾರು ಪ್ರವಾಸಕ್ಕೆ ಹೋಗುವಾಗಲೂ ನನ್ನ ಜೊತೆ ಒಂದಿಟ್ಟು ಪುಸ್ತಕ ಪೇಪರ್ಗಳು, ರೈಲಲ್ಲಿ ಹೋದ್ರಂತೂ ಆರಾಮ್ ಬರ್ಕೊಂಡು ಹೋಗ್ತೇನೆ. 2-3 ದಿನ ಪ್ರವಾಸಗಳು ಇರ್ತಿತ್ತು ಆಗ ಈಗೆಲ್ಲ. ಹಾಗೆಲ್ಲ ಬರೆಯೋದು. ಕೋವಿಡ್ ಟೈಮಲ್ಲಂತೂ ಮನೇಲಿ ಕೂತ್ಕೊಂಡು ಅದೇ ಕೆಲಸ, ಅವ್ರು ಹತ್ತದ ರೀತಿಯಲ್ಲಿ ಮಾಡಿದ್ದೇನೆ. ಅದು ಸುಮಾರು ಒಂದು 580 ಪೇಜ್ ಆಗಿದೆ ಈಗ. ಅದೆಲ್ಲ ಪೂರ್ತಿ ಮುಗಿಸಿಟ್ಟಿದ್ದೇನೆ. ನಮ್ಮ ಹಿರೇಮಗಳೂರು ಕಣ್ಣನೂರಿಗೆ ತೋರಿಸಿದೆ. ಅವ್ರ ಪರಿಚಯದೊಬ್ಬರು ಕರ್ಕೊಂಡಿದ್ದೆ, ಡಾಕ್ಟರ್ ಶಂಕರ್ ಶಾಸ್ತ್ರಿ ಅಂತ. ಅವ್ರು ಪರಿಚಯ ಮಾಡಿ ಹೇಳಿದ್ರು, ಹೀಗೆ ಬರೆದಿದ್ದಾರೆ, ನಿಮ್ಮ ಹತ್ರ ಬಂದಿದ್ದಾರೆ, ನೀವು ಸರಿ ಆಗ್ತದೆ ನೋಡಿ ಒಂದು ಮುನ್ನುಡಿ ಬರ್ಕೊಡ್ಬೇಕಂತೆ. ನನಗೆ ಭಯ, ಏನು ಹೇಳ್ಬಿಡ್ತಾರ ಅಂತ. ನೋಡಿದ್ರು, ಇಲ್ಲ ಬರ್ಕೊಡ್ತೆ ಅಂತ ಬರ್ಕೊಟ್ರು. ಈಗ ಅದ್ರ ಪೂರ್ತಿ ರೆಡಿ ಆಗಿದೆ. ಈಗ ಮುಂದಿನ ಯೋಜನೆ ಹೇಳ್ತಾ ಇದ್ದೇನೆ. ಯೋಜನೆ ಭಾಳ ಶೀಘ್ರವಾಗಿ ಮಾಡಬೇಕು. ನನಗೆ ಅಷ್ಟಕ್ಕೆ ಸಮಾಧಾನ ಇಲ್ಲ. ಇನ್ನೊಂದು ಸಣ್ಣ ದಾಖಲೆ ಆಗ್ತದೆ ನೋಡು, ಮಹಾಭಾರತ ಬರೆಯಕ್ಕೆ ಶುರು ಮಾಡಿದೆ. ಆಗ್ತದೆ ಅಂತ ಶುರು ಮಾಡಿದ್ದಲ್ಲ ಅದು. ಹಾಗೂ ಇದು ಮುಗೀತಲ್ಲ ಪ್ರಕ್ರಿಯೆ. ಸಂಜೆ 12 ಗಂಟೆವರೆಗೆ ಖಾಲಿ ಇರ್ತೇನೆ. ಏನಾದರೂ ಬೇಕು ಒಟ್ಟಾರೆ. TV ನೋಡೋದಿಲ್ಲ ನಾನು, ವಾರ್ತೆಗಳನ್ನು ಬಿಟ್ಟು ಹೊರಗಡೆ ನನಗೆ ಆಗೋದಿಲ್ಲ. ಅದು ಚಂದನ, ಅದು ವಾರ್ತೆ ಸಾಕು. ಆಮೇಲೆ ನನ್ನ ಪಡಿ ನಾನು ಸಾಹಿತ್ಯ ಕೃಷಿ ಅಷ್ಟೇ. ಅದು ಬೇಸಾಯ ಶುರುವಾದದ್ದು ನಾನು ನಿವೃತ್ತಿ ಆದಮೇಲೆ. ಅಲ್ಲಿವರೆಗೆ ನನಗೆ ಅಷ್ಟು ಅದ್ರ ಬಗ್ಗೆ ಆಸಕ್ತಿನೂ ಇಲ್ಲ, ಶಕ್ತಿನೂ ಇಲ್ಲ. ಎಲ್ಲದಕ್ಕಿಂತ ನಾವು ಬೇಸಾಯಕ್ಕೆ ಇಳಿವಾಗ ನಮ್ಮ ಹತ್ರ ಏನಾದರೂ ಮಾಡುವಂಗಿರ್ಬೇಕು. ಈಗ ಎಲ್ಲವನ್ನೂ ಆಳತ್ರ ಮಾಡ್ತಾ ಇದ್ದೇನೆ. ಈಗ ಅದು ಪೂರೈಸೋದಂದೆ ಅಲ್ಲ, ಬಟ್ ಕಳೀಲಿಕ್ಕೆ ಮನಸ್ಸಿಲ್ಲ, ಮಾಡೋದಷ್ಟೇ. ಯಾಕಂದ್ರೆ ನನ್ನ ಹತ್ರ ಏನು ಮಾಡ್ಲಿಕ್ಕಾಗೋದಿಲ್ಲ, ಯಾಕಂದರೆ ಅದರಲ್ಲಿ ಇಳಿದವನೇ ಅಲ್ಲ ಬೇಸಿಕಲಿ. ಹಾಗಾಗಿ ಬೇಸಾಯ ಇದ್ದೇ ರೈತ ಅಂತ ಹೇಳ್ಕೊಳ್ಬೋದು. ಹಾಗಾಗಿ ಆದಷ್ಟು ಇದಕ್ಕೆ ಮುಖ ಹೆಚ್ಚಾಕಿ ಮಹಾಭಾರತ ಬರಲಿಕ್ಕೆ ಶುರು ಮಾಡಿದೆ ನನ್ನ ಆಸಕ್ತಿಗೆ. ಅದು ಆರಂಭ ಆಯಿತು. ವ್ಯಾಸ ಗಣೇಶದಿಂದ ಶುರು ಮಾಡಿ
ಈಗ ಅದು ಕೂಡ ಮುಗಿದಿದೆ. ನಿಮ್ಮ ಮತ್ತು ಚಿಟ್ಟಾಣಿಯವರ ಒಂದು ಒಡನಾಟದ ಬಗ್ಗೆ, ಆ ಒಂದು ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ನಮಗೆ. ಸರಿ. ನನಗೆ ಚಿಟ್ಟಾಣಿಯವರನ್ನು ಮುಂಡಬಾಳದಲ್ಲೇ ಆಟ ನೋಡುವಾಗಲೇ ಅವರು ಬರ್ತಾರೆ ಅಂತ ನಾವು ಆಗ ಭಾಳ ಕಷ್ಟಪಟ್ಟು ಅವರು ನೋಡೋದು. ಅವ್ರ ಕಲೆ ಇದು ಚಿಟ್ಟಾಣಿ ಅಂದರೆ ಆಗ ಒಂಥರ ಅದ್ಭುತ ಸ್ಟಾರ್. ನಮ್ಮ ಹತ್ರ ಎಷ್ಟು ಕಷ್ಟ ಅಂದರೆ ಟೆಂಟ್ ನಾಟಕ್ಕೆ ಹೋಗ್ಲಿಕ್ಕೆ ದುಡ್ಡಿಲ್ಲ, ಹಾಗಾಗಿ ಬಯಲಾಟದಲ್ಲಿ ಚಿಟ್ಟಾಣಿ ಸಿಗೋದಿಲ್ಲ ನೋಡಲಿಕ್ಕೆ. ಹಾಗೇನು ಮಾಡೋದು, ಕವಲಕ್ಕಿಲಿ ಆಟಕ್ಕೆ ಅಂತ ಹೋಗೋದು, ದುಡ್ಡಿಲ್ಲ. ಅದು ಸ್ವಲ್ಪ ಟೆಂಟ್ ಮೇಲೆ ನೆಕ್ಕೊಂಡು ಒಳಗೆ ನಡೆದು ಬಿಡೋದು, ಸಣ್ಣಿದ್ದೇವೆ ನೆಲಕ್ಕೆ ಕೂತ್ಬಿಡೋದು, ಚಿಟ್ಟಾಣಿ ನೋಡೋದು. ಆಮೇಲೆ 2 ಗಂಟೆ ರಾತ್ರಿ ಎಲ್ಲ ಕುರ್ಚಿ ಮೇಲೆಲ್ಲ ಖಾಲಿ ಆಗ್ತದೆ, ಆರಾಮ್ ಕುರ್ಚಿ ಅಂತ ಇತ್ತು ಆಗ ನಾವು ಅಲ್ಲಿಂದ ಜಂಪ್ ಹೊಡೆಯೋದು. ಆಗ ನಾವು ರಾಜರಲ್ಲಿ ಸ್ವಲ್ಪ ಕಷ್ಟಪಟ್ಟು ತಪಸ್ ಮಾಡಿದರೆ ದೇವ್ರು ಒಲಿತಾ ಇದ್ರೇನೋ, ಆದರೆ ಚಿಟ್ಟಾಣಿಯವ್ರು ನೋಡೋದು ಕಷ್ಟ ಆಯ್ತು. ನಿಜವಾಗ್ಲೂ 100% ಹೌದು. ಯಾಕಂದರೆ ಚಿಟ್ಟಾಣಿಯವ್ರನ್ನ ನೋಡೋದು ಯಾಕೆಂದರೆ ಆ ಥರ ಸ್ಟಾರ್ ವ್ಯಾಲ್ಯೂ, ಆ ಥರ ಅವರ ಎಕ್ಸ್ಪ್ರೆಷನ್ ಉಂಟಲ್ಲ, ಅದು ಅಸಾಧ್ಯ ಅದು. ಆಮೇಲೆ ಚಿಟ್ಟಾಣಿಯವರು ಒಂದು ರೀತಿಯಲ್ಲಿ ಅವ್ರ ಫೋಟೋ ಸಂಗ್ರಹ ಇದು ಅವರಿಗೂ ಗೊತ್ತಿಲ್ಲ, ನನ್ನ ಹುಚ್ಚಿಗೆ ಕಡೆಗೆ ನಂದು ಕ್ಯಾಮ್ರಾ ಇತ್ತು, ನಾನು ಅವರು ಹೋದೆಲ್ಲ ಫೋಟೋ ತೆಗೆದಾಗ ಸಲಹೆ ಆಯಿತು. ಮತ್ತು ಭಾಳ ಸರಳ ಇದ್ದ ಮನುಷ್ಯ. ಚೌಕಿ ಮನೆಗೆ ಹೋಗಿ ಬಣ್ಣ ತೆಗೆದಾದ್ಮೇಲೆ ನಮ್ದೊಂದು ಫೋಟೋ ಬೇಕಾಗಿತ್ತು ಅಂದರೆ ಎಲ್ಲ ಹೆಂಗೆ ತೊಗೊಳ್ಬೇಕಾ, ಚಿಟ್ಟಾಣಿ ಅಂತವನು. ಹಾಗೆ ಸಲಹೆ ಆಗಿ ಒಡನಾಟ ಆಯಿತು. ಆಮೇಲೆ ಚಿಟ್ಟಾಣಿ ಮತ್ತು ಕೊನೆಗೆ ನನಗೆ ಸಂಬಳ ಇದು ಬಂದ್ಮೇಲೆ ನಾನು ಹೆದರಲಿಲ್ಲ, ದುಡ್ಡು ಕೊಟ್ಟು ಆಟ ನೋಡಿ ಕಣ್ಕದೆ. ಕೊನೆಗೆ ಎಷ್ಟು ಸಲಹೆ ಆಯಿತು ಅಂದರೆ ನಾನು ಟಿಕೆಟ್ ತೊಗೊಳ್ಲಿಕ್ಕೆ ಅವನೇ ಬಿಡ್ತಾ ಇರಲಿಲ್ಲ. ಚೌಕಿ ಮನೆಗೆ ಹೋದರೆ ಅವ್ರಿಗೆ 2 ಕುರ್ಚಿ ಹಾಕಿ ಕೂರ್ಸ, ನಾನು ಮತ್ತು ನಮ್ಮ ಪ್ರಿನ್ಸಿಪಲ್ ಹೆಚ್ಚಿ ಭಟ್ರು ನಾವು ಇಬ್ಬರು ಒಟ್ಟಿಗೆ ಹೋಗೋದು, ಇವತ್ತು ಒಟ್ಟಿಗೆ ಹೋಗೋದು ಆಟಕ್ಕೆ. ಮತ್ತು ನಮಗೆ ಅಲ್ಲಿ ಚೌಕಿ ಮನೆಗೆ ಹೋದ್ರೆ ಆಯ್ತು, ನಮ್ಮ ಕೆಲಸ ಆಯ್ತು. ಮುಂದೆ 2 ಕುರ್ಚಿ ರೆಡಿ ಇರ್ತೀವಿ, ಕಾಯಂ. ಅದು ಕೆಲವು ಕಾಂಟ್ರಾಕ್ಟರ್ ಬೈತಿದ್ರು ಬಹುಶಃ, ಇವರಿಂದ ಹೋಯ್ತು ನಮ್ಗೆ 200 ರೂಪಾಯಿ ಅಂತ. ಎಷ್ಟು ನನಗೆ ಹಬ್ಬ ಅಂತ ಕಾಣೋದು. ನಾವು ಕುಮಟಾದಲ್ಲಿ ಕಿಕ್ಕಿರಿ ಜನ ಆಗಿದ್ದಾರೆ, ಗಿಬ್ಬಾಯ್ ಸ್ಕೂಲ್ನಲ್ಲಿ ಚಿಟ್ಟಾಣಿಯವ್ರ ಬಗ್ಗೆ ಹೇಳುವಾಗ ಅಭಿಮಾನ ಬರೋದಲ್ಲಿ ನಾವು ಯಾರೂ ಅಲ್ಲ, ಯಾರು ಪ್ರೇಕ್ಷಕರು ಆ ಸಂದರ್ಭಕ್ಕೆ. ಹೋಗಿದ್ದೇವೆ, ಎಲ್ಲೆಲ್ಲೂ ಕುರ್ಚಿ ಇಲ್ಲ, ಟಿಕೆಟ್ ಇಲ್ಲ, ದುಡ್ಡು ಕೊಟ್ಟರು ಇಲ್ಲ. ಚೌಕಿ ಮನೆಗೆ ಹೋದರು, ಜಾಗ ಸಿಗ್ತಾನೋ ಕೇಳಿದ್ರು, ಇಲ್ಲ ಅಂದರು. ಅವು ಯಾರೋ ಒಬ್ಬನ ಕರೆದ, ಅವ್ರಿಗೆ 2 ಕುರ್ಚಿ ಹಾಕೊಡು ಅಂದ. ಅವನು ಸಣ್ಣ ಮಕ್ಕಳು ಮಾಡ್ಕೊಂಡು ಬಂದ. ಚಿಟ್ಟಾಣಿಯವರು ಇವತ್ತು ಮಾತ್ರ ಏನು ಮಾಡೋರು ಬರ್ಲಿಕ್ಕೆ ಆಗೋದಿಲ್ಲ, ಕುರ್ಚಿ ಇಲ್ಲ ನಾವು ಎಲ್ಲರೂ ನಿಂತ್ಕೊಂಡು ನೋಡ್ತಾರೆ ಮಾರೆ, ನೀನು ತಲೆ ಬಿಸಿ ಮಾಡ್ಕೊಳ್ಬೇಡ, ಇನ್ನೂ 10 ನಿಮಿಷಕ್ಕೆ ನಿನ್ನ ಪ್ರವೇಶಕ್ಕಾಯ್ತು, ನೀವು ಹೋಗುವ ನನಗೆ ಕಡೆ ಅವ್ನು ಕರೆದ. ಅದೆಲ್ಲ ನನಗೆ ಗೊತ್ತಿಲ್ಲ, ಅವ್ರು ಕೊಡಲಿಲ್ಲ ಪ್ರವೇಶ ಮಾಡೋದು. ಹಾಗೆ ಹೇಳ್ಬಿಟ್ರು, ಕಿರೀಟ ಕಾಚಾಕ್ಬಿಡ್ತಾನೆ, ದಾಸ್ಕೊಟ್ಟೋಯ್ತು. ಕಡೆಗೆ ಪಾಪ ಅವ್ನ ಕಷ್ಟ ನೋಡಿ, ನಮಗೆ ಎಷ್ಟು ಬೈದ್ನ ಹೆಂಗೆ ಕರ್ಕೊಂಡು. ಆ ಟಿಕೆಟ್ ಕೊಡುವವರು ಕೌಂಟ್ರಲ್ಲಿ 2 ಕುರ್ಚಿ ಹಾಕೊಂಡಿದ್ರು, ಅವ್ರು ನಿಲ್ಲಿಸಿ ಅವ್ರ ಕುರ್ಚಿ ಎತ್ಕೊ ಬಂದ್ಬಿಟ್ಟೆ. ಅವ್ರಿಗೆ ಹಾಕಂತೂ ಅಂದರೆ ಒಂದು ಅಭಿಮಾನ ನಾವು ಇಟ್ಟದ್ದೊಂದೇ ಅಲ್ಲ, ಅವನ ಮೇಲೆ ಅಷ್ಟೇ ಇಟ್ಟಿದ್ದಾನೆ ಚಿಟ್ಟಾಣಿ. ಕೊನೆ ಯಾಕಂದ್ರೆ ನಾನು ಆಗ ಅವನಿಗೆ ಮಾಷಾ ಸನ್ನಿಧಿಯಲ್ಲಿ ನಾನು ಮಾಡಿಕೊಟ್ಟಿದ್ದೆಲ್ಲ ಗೊತ್ತಿತ್ತು. ಅವನು ಮತ್ತೆ ಯಾಕೆ ನನಗೆ ಗೊತ್ತಿಲ್ಲ, ನಮ್ಮಿಬ್ಬರನ್ನ ಅಷ್ಟು ನಂಬ್ತಾ ಇದ್ದವನು. ಅವನಿಗೆ ಯಾವ್ದಾದ್ರು ಅವನಿಗೆ ಏನು ಕಾಣ್ತಾ ಇತ್ತು ಅಂದರೆ ಅವನಿಗೆ ಸುಳ್ಳಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು ಜನ. 1,000 ಕೊಟ್ಬಿಡ್ತಿದ್ರು. ಬಟ್ ನಿಜವಾಗೂ ಚಿಟ್ಟಾಣಿ 1,000 ಕಲಾವಿದ ಅಲ್ಲ, ಆಗಿನ ಕಾಲಕ್ಕೆ 10,000 ಕಲಾವಿದ. ಅವರು ರಿಯಲ್ ವ್ಯಾಲ್ಯೂ ನಾವು ಸ್ವಲ್ಪ ಚಲಾವಣೆ ಮಾಡೋದು. ಅವ್ರಿಗೆ ಹೇಳಿದೆ, ಕುಮಟಾದಲ್ಲಿ ಕೀಚಕ ಅಂತ ದುಡ್ಡು ಮಾಡ್ಲಿಕ್ಕೆ ಮಾಡಿದ ಆಟ ಅದು. ಇಂಥ ಭಾಳ ಆಟ ಮಾಡಿದ್ದಾರೆ ಬಿಡಿ. ಕೀಚಕ ಮಾಡಿದಾಗ ಅವ್ರು ಮಾತಾಡ್ಲಿಕ್ಕೆ ಬರ್ತಾರೆ. ನಾನು ಹೇಳಿದೆ, ಎಷ್ಟು ಕೊಡ್ಬೇಕು ಮಾಡಿದ್ರಿ? ಅವರು 1 ವರ್ಷ 1,000 ಕೊಡ್ತೇವೆ, ಹಂಗೆ ಹೆಂಗೆ ಹೇಳಿದ್ರು. ಹಂಗೆ ಮಾಡಬೇಡಿ, ಚಿಟ್ಟಾಣಿಯವ್ರು ದುಡ್ಡು ಅವಶ್ಯಕತೆಯೂ ಇದೆ. ಮ್ಯಾಕ್ಸಿಮಮ್ ಎಷ್ಟಾಗ್ತದೆ, ಬಂದು 10,000 ಕೊಡಿ ಮಾರ್ಯಾರ, ನೀವು ದುಡ್ಡು ಮಾಡ್ತೀರಿ. 5,000ಕ್ಕಂತೂ ಕಡಿಮೆ ಕೊಡು. ಹಾಗೇನು ಕಲಾವಿದರ ರೇಟೆಲ್ಲ ಕಡಿಮೆ ಇತ್ತು, ಒಂದು 500 ಒಳಗೆ ಇತ್ತು ಎಲ್ಲರದು. ಚಿಟ್ಟಾಣಿ ಮಾತ್ರ 1,005 ಕಾಲ, ಕೊನೆಗೇನೋ 5,000 ಕೊಟ್ಟಿದ್ದಾರೆ ಅವರು, ಕಡಿಮೆ ಇತ್ತು ನನ್ನ ಲೆಕ್ಕದಲ್ಲಿ. ಅಂದರೆ ಯಾವತ್ತೂ ಅವರು ಚಿಟ್ಟಾಣಿಯವರಾಗಲಿ ಅವ್ರ ಕೇಳಿದ್ದೆ ಯಾವುದೇ ಕಲಾವಿದರಾಗಲಿ ಆಗಲಿ, ನಾನು ನೋಡಿದ ಪ್ರಕಾರ ಅವ್ರು ನಿಗೋಷಿಯೇಟೇ ಮಾಡೋದು. ಹೌದು, ಇಲ್ಲ ಅವ್ರದ್ದು ಅವ್ರಿಗೆ ಎಷ್ಟೇ ಬೆಲೆ ಇಲ್ಲ ಪಾಪ. ಅದೇ ಅದನ್ನು ಈ ಗುತ್ತಿಗೆದಾರರು ಮತ್ತು ಈ ಸಂಘ ಸಂಸ್ಥೆಗಳು ಬೆನಿಫಿಟ್ ಶೋ ಅಂತ ಮಾಡೋರು ಅದನ್ನು ದುರುಪಯೋಗನೇ ತಗೊಂಡಿದ್ದಾರೆ 100ಕ್ಕೆ 100. ಅದು ನಮಗೆ ಗೊತ್ತಾದ ಮೇಲೆ ನಮ್ಮ ಮೇಲೆ ವಾರ ಕಣ್ಣು, ಯಾರು ಮೇಳದವರಿಗೆಲ್ಲವ. ಇವ್ರು ಚಿಟ್ಟಾಣಿ ರೇಟ್ ಹೆಚ್ಚು ಮಾಡಿಬಿಟ್ರು ಹೇಳಿ ನಮಗೆ ಲಾಸ್ ಆಗ್ತದೆ. 2-3 ಜನ ಕೇಳಿದ್ರು, ನೀವೇನು ಚಿಟ್ಟಾಣಿ ಆ ಥರ ಕಂಟ್ರೋಲ್ ಮಾಡ್ತೀವಿ? ನಾವು ಕಂಟ್ರೋಲ್, ನೀವು ತಗೊಂಡೋಗಿ ಅವ್ರಿಗೆ ದುಡ್ಡು ಕೊಡ್ರಿ. ಈ 60 ವರ್ಷ ಇನ್ನೊಮ್ಮೆ ಕುಣಿದು ಇವ್ರು ಎಂತ ಮಾಡ್ಬೋದು, ಆಸ್ತಿನೇ ಇಲ್ಲ ಅವ್ರಿಗೆ. ಹೌದು, ಸುಮ್ಮನೆ ಅಷ್ಟು ಯಕ್ಷಗಾನ ಕಲಾವಿದ ಆ ಮಟ್ಟಕ್ಕೆ ತರಬೇಡಿ. ಹೋಗಿ ಅವ್ರಿಗೆ ಸ್ಟಾರ್ ವ್ಯಾಲ್ಯೂ ಕಲಾವಿದವರು. ಹಾಗೆ ನನ್ನ ಸಂಬಂಧಿಕನೆಲ್ಲ ಏನೇನೋ ಅಲ್ಲ, ಬಟ್ ಇದನ್ನು ಮಾಡಬೇಡಿ. ಅದು ಕೆಲವರಿಗೆ ಆಗಲಿಲ್ಲ, ನಾವು ಹೀಗೆಲ್ಲ ಮಾಡಿದ್ದು. ಹಾಗೆ ನಮಗೇನು ತೊಂದರೆ ಆಗಲಿಲ್ಲ. ಕೊನೆಗೆ ಶಿರ್ಸಿಯಲ್ಲಿ ಕೌರವ ಅಂತ ಮೊದಲು ಗೋಡೆಯವ್ರ ಕೌರವ, ಅವನು ಚಿಟ್ಟಾಣಿ ಕೌರವ. ಇವನು ಸ್ವಲ್ಪ ಚಿಟ್ಟಾಣಿಗೆ
ಬಾಯಿ ಬಿಟ್ಟು ಹೇಳಿಕ್ಕೆ ಆಟ ತಪ್ಪು ಹೋಗ್ತಾಳೆ ಒಂದು ಅದು ಒಂದು ಹೇಳ್ಕೊಂಡು ಮರೆಯ ಬಾಯಿ ಬಿಟ್ಟೆಲ್ಲ ಹೇಳಬೇಡ ಎಷ್ಟು ಕೊಡ್ತಾರೆ ನೋಡು ಅಂತ. ಅವ್ರು ಬಂದರು, ಚಿಟ್ಟಾಣಿ ಸ್ವಲ್ಪ ಆರಾಮಿಲ್ಲರಿ ಅವ್ರು ಮನೆ ಬಿಟ್ಟಿದ್ದಾರೆ, ನಾನು ಹೊರಗೆ ಕರ್ಕೊಂಬರ್ತೇನೆ. ಅವನು ಅಭಿನಯ ಚೂರು ಮಾಡಿ ನಾನು ಮೊದಲೇ ಹೇಳಿಟ್ಟಿದ್ದೇನೆ, ನೀನು ಹೆಂಗೋ ಆರಾಮಿಲ್ಲ, ನೀನು ಬಾ, ಅವ್ರು ಮಾತುಕತೆ ಮಾಡಿ ಮುಂದೆಲ್ಲ ನಾನು ಮುಂದುವರಿಸ್ತೇನೆ, ನೀನು ಏನಾರು ಮಾಡ್ಕೊಂಡು ನನಗೆ ಅಲ್ಲಿ ಆರಾಮಿಲ್ಲ ಒಂದು ಕೊಡ್ರಿ ಎಲ್ಲ ಹೋಗ್ಬಿಡು, ನೀನು ಹೀಗೆ ಮಾಡುವೆ, ಮುಂದೆ ನಾನು ತೋರಿಸ್ತೇನೆ ಹೇಳಿದ್ರು. ಕೊನೆಗೆ ಇವ್ರಿಗೆ ಕೇಳಿದೆ, ನೀವು ಗಾಡಿಯವ್ರಿಗೆ ಎಷ್ಟಕ್ಕೆ ಮಾತಾಡಿರಿ? 10,000 ಮಾತಾಡಿದ್ದೇವೆ ಅಂದರು. ಚಿಟ್ಟಂಡಿ ಎಷ್ಟು ಕೊಡ್ಬೇಕು ಮಾಡಿದ್ದಾರೆ? ಅವ್ರು ಎಂತ ಹೇಳಿದ್ರಲ್ರಿ, ಅವರು ಎಷ್ಟು ಹೇಳಿದ್ರು, ಹಿಂಗೆ ಮಾಡೋದ್ರಲ್ರಿ, ಬಹುಶಃ ನನಗಂತೂ ಗೊತ್ತಿಲ್ಲ ಅಂದರು. ಅಲ್ಲ, ನಾವು ಉಳಿದ ಕಾಲದಲ್ಲಿ ನಾವು ಕೊಟ್ಟಿರ್ತೀವಿ, ಚಿಟ್ಟಣಿಗೆ 5 ಕೊಡಬೇಕು ಹೇಳಿದ್ರೆ ನಾನು ಇಲ್ಲ, ನಾನು ಒಳಗೋಗಿ ಕೇಳ್ಕೊಂಬರ್ತೀನಿ ಅಂದೆ. ಏನು ನೀ ಹಂಗೆ ಮಾಡೋದು ಬಂದೆ? ಅವ್ನು ಎಂದೂ ಮಾಡಿ ನಾನು ಒಳಗೋಗಿ ಮಾತಾಡ್ದಂಗೆ ಮಾಡಿದೆ ಬಂದೆ. ಚಿಟ್ಟಣಿಯವ್ರು ನೋಡಿ 50,000 ಹೇಳಿದಾರಂತೆ, ನನಗೆ ಗೊತ್ತಿಲ್ಲ. ಹೀಗೆ ಮಾಡಿದ್ರು 50,000 ಹೇಳಿದ್ದಾನೆ, 5,000 ಕಲೆ ಯಾರು ಕೊಂಡಿದ್ದಾರೆ, ನನಗೆ ಜೋರು ಮಾಡಿಬಿಟ್ರು ಮಾರಾಯರ. ಹಾಗಾಗಿ ನೀವು 50,000 ಕೊಟ್ಟರು ಬರು ನನಗೆ ಕಾಣ್ತದೆ ಅವರು ಹೇಳಿದೆ. ಅಯ್ಯೋ ಹೆಚ್ಚಾಯಿತು ಅಂದರು. ಇಲ್ಲ 50,000 ಎಲ್ಲ ಕಲಾವಿದವರು ಕೊಟ್ಕೊಳ್ತಾರೆ, ನೀವು 50,000 ಕೊಡಿ, ನೀವು ದುಡ್ಡು ಆಗ್ತದೆ ನಿಮಗೆ. ಇಲ್ಲ ಅಷ್ಟೆಲ್ಲ ದುಡ್ಡು ಆಗೋದಿಲ್ಲ, ಲಕ್ಷ ಎಲ್ಲ ನಮಗೆ ಖರ್ಚದೆ, ಬಿಟ್ಬಿಡಿ, ಮಾಡಿಸ್ಬೇಡಿ. ಇಲ್ಲ ಮಾಡಿಸೋದೇ ನಾವು ಮಾತಾಡ್ಕೊಂಡ್ಬಂದಿದ್ದೇವೆ. ಕೊನೆ 40,000 ಕೊಡಿಸಿದೆ. 10,000 ಪ್ರೈಸ್ ಇತ್ತು, ಅಂದರೆ ಚಿಟ್ಟಣಿ ಬರ್ತದೆ ಅಂತ ಗೊತ್ತಿತ್ತು, ಅದು ಯೂಸ್ವಲಿ ಸಾಮಾನ್ಯವಾಗಿ. ಒಟ್ಟಿಗೆ 50,000 ಕೊಟ್ಟರು. ಆಮೇಲೆ ಇವನಿಗೆ ಆ ಲೋನು ಈ ಲೋನು ಎಂತೆಂಥದ್ದು ಇತ್ತು. ನಾನು ಹೇಳಿದೆ, ತಮ್ಮ ಇಷ್ಟು ಉಳಿದದು ಎಲ್ಲ ಕಾಲೇಜಲ್ಲಿ ಕೊಟ್ಟರು, ಸುಮಾರು ಇಷ್ಟು 30,000 ಎಷ್ಟು ಉಳಿದಿತ್ತಾಗ, ಇದು ಎಂತ ಮಾಡ್ಬೇಕು? ಅದು ಆ ಸಾಲಕ್ಕೆ ಬೇಕು, ಈ ಸಾಲಕ್ಕೆ ತಗೊಂಡೋಗಿ ಮರುದಿನ ಅವನಿಗೆ ಕ್ಯಾಶ್ ಕೊಡಲಿ, ಅವನ ಹೆಂಡತಿ ಕರ್ಕೊಬಂದು ತುಂಬಿಸಿ ನಾನು ಕೂಡ ಆಗೋಷ್ಟು ಇದು ಮಾಡಿಕೊಟ್ಟಿದ್ದೇನೆ. ಹಾಗೆಲ್ಲ ಆಗ ಅವನ ಮೇಲೆ ನಮ್ಮ ನಂಬಿಕೆ ಬಂತು. ಇಷ್ಟೆಲ್ಲ ದುಡ್ಡು ಯಾರು ಕೊಡಲೇ ಇಲ್ಲ ಅಂತ ಪಾಪ. ಕೊನೆಗೆ ಇವನಿಗೆ ಸ್ವಲ್ಪ ಇದರ ಹವ್ಯಾಸ ಇತ್ತು, ಆಗಾಗ ಸ್ವಲ್ಪ ಡ್ರಿಂಕ್ಸು. ಅವನಿಗೆ 60 ವರ್ಷ ಮಾಡಿದ KR ಶ್ರೀಧರ್ ಬಂದಿದ್ದರು, ಸಾಗರದವರು ಡಾಕ್ಟ್ರು. ಕೇಳಿದ್ರೆ ಒಂದ್ಸಲ ಕರ್ಕ ಬನ್ನಿ, ನಮ್ಮಲ್ಲಿ ಒಂದು ಡಾಕ್ಟ್ರ್ ಇದ್ದರು, ಡಾಕ್ಟರ್ KS ಭಟ್ ಅಂತ. ಅವರಿಗೆ ತೀರಾ ಕ್ಲೋಸ್ ಇತ್ತು. ಅವರನ್ನು ಹೇಳಿದ್ರು, ಶ್ರೀಧರ್ ಆಸ್ಪತ್ರೆ ಕರ್ಕೊಂಡ್ಬಂದು ಇಂಥದ್ದೆಲ್ಲ ನ್ಯಾಣಿ ಮಾಡ್ತಾರೆ ಅಂತೇಳಿ. ನಾವು ಅವ್ರಿಗೆ ಕರ್ಕೊಂಡೋಯ್ತು. ಚಿಟ್ಟಾಣಿ ನಿಜವಾಗಿ ಅಲ್ಲೋದ್ಮೇಲೆ ಒಂದು 22 ಜನ ಉಳಿಸ್ಕೊಂಡ್ರು ಅವರು. ಹೋಗೇ ಬಿಡ್ತಾರೆ, ಹೌದು, ಇನ್ನು ಏನು ಹೋಗೇ ಬಿಡ್ತಾರೋ ಅಂಥದ್ದಲ್ಲಿ ನಾವು ಕರ್ಕೊಂಡು ಹೋಗಿದ್ದೇವೆ. ಅದೊಂದು ನಮಗೆ ನಿಜವಾಗಿ ಧನ್ಯತೆ ಇರುವುದಲ್ಲಿ. ಯಾಕಂದರೆ ಅವನನ್ನು ಆ ಮಟ್ಟದಿಂದ ಪಾರು ಮಾಡಿದ್ದೇವೆ. ಅವು ಬದುಕು ಹುಟ್ಟು ಅದು ಅವ್ರು ಬೇರೆ. ಆದರೆ ಆ ಹಂತದ ನಮ್ಗೆ ಏನು ಕಂಡಿತ್ತಂದರೆ ಇವನು ಇನ್ನು ಖಂಡಿತ ಉಳಿಯೋದಿಲ್ಲ ಆ ಹಂತದಲ್ಲಿ. ಯಾಕಂದರೆ ಏಜ್ ಆಗಿದೆ, ಉಪ್ಸ ಬರ್ತದೆ, ಆರು ಸರಿ ಇಲ್ಲ, ನಿದ್ರೆ ಇಲ್ಲ, ಮತ್ತು ಮೊದಲು ಆಟಕ್ಕೆ ಹೋಗ್ತಾನೆ, ಅವನು ಹಿಡ್ತಿ ತಮ್ಮ ಗೋಳು ಹೋಗ್ಕೊಳ್ತಾರೆ, ಏನಾದ್ರು ಮಾಡಿ ತಮ್ಮ ಅಂತ. ಇದೇ ಸಂದರ್ಭ ಸರಿ ಅಂತೇಳಿ ಕರ್ಕೊಂಡೋದ್ರು. ಅವರೊಂದು 20-22 ಜನ ಉಳಿಸ್ಕೊಂಡು ಎಲ್ಲ ಬಿಡಿಸಿ ಕಳಿಸಿದ್ರು. ಆಗ ಚಿಟ್ಟಣಿಗೆ ನನಗೂ ಹೊರ ಜಗತ್ತಿನ ಪರಿಚಯ ಆಯಿತು ಅಂತ ಅವನು ಮಾತಾಡಿದಾಗ, ಈ ಪ್ರಯತ್ನ ನೀವು ಒಂದು 10 ವರ್ಷ ಮೊದಲೇ ಮಾಡಬೇಕಾಗಿತ್ತು ಅಂದ್ಬಿಟ್ಟ. ಹೇಗಿದೆ ನೋಡಿ, ಅಂದರೆ ಇನ್ನೂ ಹೆಚ್ಚು ದುಡಿಬೋದಿತ್ತು ಮತ್ತು ತನ್ನನ್ನು ತಾನು ಇದು ಮಾಡ್ಕೊಳ್ಬೋದು. ಹಾಗೆ ಚಿಟ್ಟಣಿ ರಂಗದಲ್ಲಿ ಮೋಸ ಮಾಡಿದ್ದು ಎಲ್ಲೂ ಇಲ್ಲ. ಅಂದರೆ ಸಹಜವಾಗಿ ನಿರಂತರ ಕುಣಿತಾ ಇರುವಾಗ 1-2 ದಿನ ಎಲ್ಲ ಪದ್ಯ ಕೆಲಸ ಮಾಡದೇ ಇರ್ಬೋದು, ಆದರೆ ಆ ಪದ ಮತ್ತು ಚಿಟ್ಟಣಿ ಮಟ್ಟಿಗಿಲ್ಲ. ಆದರೆ ನನಗಿನ್ನ ಆಕರ್ಷಣೆ ಅಂದರೆ, ಈಗ ಚಿಟ್ಟಣಿ ತೀರೋದಾಗ ನಾನು ಅದನ್ನು ಹೇಳಿದೆ, ಎಲ್ಲ ಮಾಧ್ಯಮದವ್ರು ಬಂದು ನಿಮ್ಮ ಅಭಿಪ್ರಾಯ ಹೇಳಿ ಒಂದು 108 ಜನ ಬಂದರು. ನಾನು ತಿಳಿದ ಒಂದು 2-3 ಸಾಲಲ್ಲಿ ಹೇಳಿದೆ. ಕೊನೆಗೆ ನಾನು ಒಂದೇ ಸಾಲಲ್ಲಿ ಹೇಳ್ತೇನೆ, ಯಕ್ಷಗಾನದಲ್ಲಿ ಕುಣಿಯುವವರು ದಣಿಯುವವರು ಬೇಕಟ್ಟು ಜನ ಸಿಗ್ತಾರೆ, ಆದರೆ ನವರಸಗಳನ್ನು ಆ 9 ಇಂಚಿನ ಮುಖದಲ್ಲಿ ಹೊರಗಾಕುವ ಇನ್ನೊಂದು ಕಲಾವಿದ ಸಿಗ್ತಾನೆ ಹೇಳೋದು ನನಗೆ ಗೊತ್ತಿಲ್ಲ. ಅದು ಇದ್ರೆ ಚಿಟ್ಟಾಣಿ ಮಾತ್ರ ಅಂತ ಹೇಳಿದೆ. ಅದನ್ನು ಮರುದಿನ ಪೇಪರ್ನಲ್ಲಿ ಕೆಲವೊಬ್ಬರಂತೂ ಬಾಕ್ಸಲ್ಲಿ ಹಾಕಿದ್ರು ನನ್ನ ಅಭಿಪ್ರಾಯನ. ಅಂದರೆ ಇದೊಂದು ಸರಿಯಾದ ಹೇಳಿಕೆ ಅಂತ ಅವ್ರಿಗೆ ಅನ್ಸಿರ್ಬೇಕು ಅಂತ ಕಾಣ್ತು ನನಗೆ. ನಾನು ಭಾಳ ಉಳ್ದದಂತೆ ಹೇಳಲಿಲ್ಲ, ಯಾಕಂದರೆ ಹೇಳಲಿಕ್ಕೆ ಎಲ್ಲರಿಗೂ ಗೊತ್ತಿದ್ದದ್ದೇ ಅದೇ ಚಿಟ್ಟಾಣಿ ಅವ್ರ ಬಗ್ಗೆ ಗೊತ್ತಿದೆ. ಅದಕ್ಕೆ ನಾವು ನಮ್ಮ ಕೆಲಸ ಬೇಕಷ್ಟಿತ್ತು. ಯಾರು ಬರ್ತಾಯಿದ್ರು, ಅಲ್ಲಿ ಮಾಲೆ ಹಾಕೋರು, ಇವ್ರಿಗೆ ಮಾಡಬೇಕಿತ್ತು, ತಯಾರಿ ಬೇರೆ ಇತ್ತು. ಯಾಕಂದರೆ ಒಂಥರ ಸೂತಕದ ವಾತಾವರಣ. ಭಾಳ ಜನ ಬಂದಿದ್ದರು. ಇವನ್ ಸರ್ಕಾರಿ ಮಾಧ್ಯಮ ಇದರ ಗೌರವದಲ್ಲೇ ಮಾಡಬೇಕಂತ ಅವ್ರದ್ದು ಬೇರೆ ತಯಾರಿ ನಡೀತಾ ಇತ್ತು. ಭಾಳ ಆಗ ನಮ್ಮ ಆಗಿನ MLA ಅವ್ರು ನೆನೆಸ್ಕೋಬೇಕು, ಕರೆಂದರೆ ಮಂಕಾಳ ವೈದ್ಯರು. ಆಗ ಇವರಿಗೆ ಸರ್ಕಾರಿ ಇದರೊಳಗೆ ಇವರ ಶವ ಸಂಸ್ಕಾರ ಆಗಲೇಬೇಕು, ಆ ಕುಶಲ ತೋಪುಗಳನ್ನು ಹಾರಿಸಲೇಬೇಕು ಅಂತೇಳಿ ಗೋವಾದಿಂದ ವಿಮಾನಕ್ಕೆ ಹೋಗಿ ಅದೇ ದಿನ ಬೆಳಿಗ್ಗೆ ಚೀಫ್ ಮಿನಿಸ್ಟರ್ನ ಸಿಗ್ನೇಚರ್ ಬೇಕಂತ, ಅದಕ್ಕೆ ಅಂದರೆ ಇದು ಮಾಡಬೇಕಂತೇಳಿ ಲೆಟ್ರ್ ತಗೊಂಡು ಮತ್ತು ಗೋವಾಕ್ಕೆ ಬಂದು ಅವರು ಪೊಲೀಸ್ ಇವ್ರ ಜೊತೆಗೆ ಕುಶಲ ತೋಪುಗಳ ಸಮೇತ ಬಂದಿದ್ರು ಅವರು. ಅಷ್ಟು ಮಾಡಿಸಿ ಇದು ಮಾಡಿದ್ರು ಅಂತ್ಯಕ್ರಿಯೆಯಲ್ಲಿ.
ಅಂದರೆ ಪದ್ಮಶ್ರೀ ಕಲಾವಿದನ ಆ ಮಟ್ಟದಲ್ಲಿ ನೋಡ್ಕೊಳ್ಬೇಕು ಅಂತ. ಈಗ ಚಿಟ್ಟಾಣಿಗೆ ಅಂಥವ್ರನ್ನ ಲಿಂಕ್ ಕೊಡ್ಲಿಕ್ಕೆ ಅವನ ಹತ್ರ ಸ್ವಂತ ಆಗೋದಿಲ್ಲ, ಅಂಥಕ್ಕೆ ನಾವಂಥವ್ರು ಯಾರು ಬೇಕಾಗಿತ್ತು. ಹಾಗಂತ ನಮಗೆ ಆ ಹಣಪಟ್ಟಿನೂ ಬಂದದೆ, ಇವ್ರು ಚಿಟ್ಟಾಣಿ ಹಾಕೊಂಡು ಎಷ್ಟು ಮಾಡಿದ್ರ ಇಂಥ ಇದು ಬಂದದೆ. ನಾನು ಅದಕ್ಕೆ ಕೇಳಿದೆ, ನೋಡಿ ಹೀಗಿದ್ದಪ್ಪ ನಮ್ಮ ಬರ್ತದೆ, ನೀನು ನಂಬುತ್ತೀಯಾ? ನಾನು ನಂಬೋದಿಲ್ವಾ? ಬೇಕಾದ್ರೆ ನನ್ನ ಕೈಲೇ ಹೇಳಿದ್ದಾರೆ, ನಾನು ನಂಬೋದಿಲ್ಲ, ಆಯ್ತಲ್ಲ, ಇಷ್ಟು ಕೇಳ್ತಾ ಇದ್ದೆ. ಯಾಕಂದ್ರೆ ಅವ್ನು ಚೆಕ್ ಬುಕ್ಕು ಇದು ಕೂಡ ನಾನು ಕೊಡಿರ್ತಾಯಿತ್ತು, ನನಗೆ ಭಯ ಆಗ್ತಾಯಿತ್ತು. ಅವನಿಗೆ ಅದು ಕೂಡ ತಿಳಿಯೋದಿಲ್ಲ ಪಾಪ. ಹಾಗಾಗಿ ಅವನ ಕಲಾಶಕ್ತಿ ಇನ್ನೊಂದು ಬೇರೆ. ಆದರೆ ಅವನ ಇದರಲ್ಲಿ ನನ್ನ ಕೊಡುಗೆ ಎಷ್ಟು ಬಿಟ್ಟರು ನಾನು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿದೆ. ಯಾಕಂದರೆ ಒಂದು ಕಲಾಶಕ್ತಿ ಹಾಗೆ ಇದಾಗಬಾರ್ದು. ಆಗಲೇ ಒಂದಿಷ್ಟು ಪುಸ್ತಕಗಳು ಇನ್ನೊಂದಲ್ಲಿ ಹುಟ್ಕೊಂಡಿತ್ತು, ಅವನನ್ನು ಕ್ಲಿಕ್ ಮಾಡಿದರು. ಅವನಿಗೂ ತಾನು ತನ್ನ ಮಟ್ಟ ಬೇರೆ ಇದೆ ಸಮಾಜದಲ್ಲಿ ಅನ್ನೋದು ಚೆನ್ನಾಗಿ ಮನವರಿಕೆ ಆಯಿತು. ಹಾಗಾಗಿ ಆ ಸಮಗ್ರ ಚಿಟ್ಟಾಣಿ ಬರೆಯುವ ಸಾಹಸಕ್ಕಿಂತ ಸಾಕು ಬೇಕಷ್ಟು ಬಂದಿದೆ. ಈ ಎಲ್ಲ ಮುಖ ತೆರೆದು ಸಮಗ್ರ ಆಗೋದಿಲ್ಲ. ಅದಕ್ಕೆ ಹೀಗೆ ಚಿಟ್ಟಾಣಿ ಬಗ್ಗೆ ಬರೆದಂದ್ರೆ ಹಾಗೆ. ಚಿಟ್ಟಾಣಿ ಬಗ್ಗೆ ಮಾತಾಡಿದ್ವಿ, ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಕೂಡ ಮಾತಾಡಿದ್ವಿ. ಹೌದು. ಇನ್ನೇನಾದರೂ ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇನ್ನೊಂದರೆ ನಾನು ಹೇಳಬೇಕಾದ್ದು, ನನ್ನ ಪುಸ್ತಕಗಳ ಬಗ್ಗೆ ಇನ್ನೊಂದು 2 ಸಾಲ ಹೇಳಬೇಕು ನಾನು. ನನಗೆ ಕೆಲವು ಆಕ್ಸಿಡೆಂಟ್ಗಳನ್ನು ನೋಡಿದಾಗ, ಅದರಲ್ಲೂ ವಿಶೇಷವಾಗಿ ಈ ತಂದೆ ತಾಯಿಗಳ ರೋದನ, ಮಕ್ಕಳು ತೀರೋದಾಗ ಅವ್ರ ಎದುರಿಗೆ ಹೆಚ್ಚು ಕಮ್ಮಿ ಆಕ್ಸಿಡೆಂಟ್ನಲ್ಲೇ. ಯಾಕಂದ್ರೆ ನಾನು ನಮ್ಮೂರಲ್ಲಿ ಒಂದು ಘಟನೆ ನೋಡಿದೆ. ಒಂದು ಅಂಬುಲೆನ್ಸಲ್ಲಿ ಹೋಗ್ತಾ ಅಂಬುಲೆನ್ಸ್ನಲ್ಲಿ ಇದ್ದು ಡೆಡ್ ಬಾಡಿ ಅದ್ರ ಜೊತೆ ಕರ್ಕೊಂಡು ಹೋದ 4 ಜನ ತೀರೋಗ್ಬಿಟ್ರು. ನಮ್ಮ ಊರಿನಲ್ಲೇ ನಡೆದಿದ್ದು ಅದು. ಆಗ ನನಗೆ ಅದ್ರ ಬಗ್ಗೆ ಏನಾದ್ರು ಇದನ್ನು ನಿದ್ದೆ ಬರೋದಿಲ್ಲ. ಹಳೆ ಘಟನೆ ಎಲ್ಲ ರೀಕಾಲ್ ಮಾಡ್ಕೊಂಡೆ, ಇಂಥದ್ದು ಎಷ್ಟು ನೋಡಿದ್ದೇನೆ ನಾನು ಅಂತೇಳಿ. ಮತ್ತೊಂದು 2 ಜನ ಮದುವೆ ಕರ್ಲಿಕ್ಕೆ ಹೋದವರು, ನಾಳೆ ಮದುವೆ, ಇವತ್ತು ಮದುವೆ ಕೂಸು ತಮ್ಮ ಕರ್ಕೊಂಡು ಹೋದವ ಆಕ್ಸಿಡೆಂಟ್ ತಿರೋಗ್ಬಿಟ್ರು ಕರ್ಕಿಯಲ್ಲಿ. ಅದು ಇಂಥ ಘಟನೆ ನೋಡಿದ್ದೆಲ್ಲ ರೀಕಾಲ್ ಮಾಡಿದ್ಮೇಲೆ ಆಮೇಲೆ ಹೆತ್ತವರ ಎದುರು ಒತ್ತಾಗಂತ ಒಂದು ಟೈಟ್ಲ್ ಕೊಟ್ಕೊಂಡೆ. ಇದು ಹೆತ್ತವರ ಎದುರು ಸತ್ತಾಗ ಅಂತ. ಅದರಲ್ಲಿ ಅವ್ರ ಮಕ್ಕಳು ಅಂತ ಗೊತ್ತಾಗ್ತದೆ. ಅದರಲ್ಲಿ ಇದೆಲ್ಲ ರೋದನ ನೋಡಿದ್ದನ್ನು ಬರ್ತಾ ಹೋದೆ. ಅದೊಂದು 9 ಘಟನೆ ನೆನಪಾಯಿತು. ಅದೊಂದು ಪುಸ್ತಕ ಹೊರಗೆ ತರ್ತಾ ಇದೆ. ಎಲ್ಲ ಪುಸ್ತಕನೂ ಸುಖಾಂತನೇ ಆಗಬೇಕಂತ ಏನು ಎಲ್ಲೂ ಇಲ್ಲ. ಹಾಗಾಗಿ ದುಃಖಾಂತಗಳು ಕೂಡ ಅದನ್ನು ಒಂದು ಹೊರಗೆ ತರೋ ವಿಚಾರ ಉಂಟು. ಇನ್ನೊಂದು ಕಥಾ ಸಂಕಲನ, ಅದು ಮಾಮೂಲಿ. ಯಾಕಂದರೆ ಸಂಯುಕ್ತ ಕರ್ನಾಟಕದವರು ಕರ್ಮವೀರದಲ್ಲಿ ಒಂದು ವಿಶೇಷ ಅಂಕಕ್ಕೆ ಒಂದು 10 ವರ್ಷ ಹಿಂದಿರ್ಬೋದು ಕಥಾ ಸ್ಪರ್ಧೆ. ನಂದು 3ನೇ ಸ್ಥಾನಕ್ಕೆ ಬಂತು. ಸೀರೆ ಮತ್ತು CC ಕ್ಯಾಮ್ರಾ ಅಂತ ಒಂದು ಕತೆ ಬರೆದೆ. ಅವ್ರು ಅಡ್ವರ್ಟೈಸ್ ನೋಡಿದ್ರೆ ಜಾಗೃತ ಅದೇ, ನಾನು ಕತೆ ಬರೆದು ಬಿಡುವ ಅಂತ. ನನಗದು ಮೊದಲು ಬರೆದ ಕತೆ ಅದು ಆಯ್ಕೆ ಆಗ್ತಂತ ಗೊತ್ತಿಲ್ಲ. ಹೀಗೆ ಬರೆದು ಕಳಿಸ್ದೆ. ಆಮೇಲೆ ಮೇಲಲ್ಲಿ ಬಂತು, ನಿಮ್ಮ ಕತೆ ಆಯ್ಕೆ ಆಗಿದೆ ಅಂತ ಬಂತು. ಆಗ ನಾನು ಕತೆ ಯಾಕೆ ಬರೀಬಾರ್ದು. ಆಮೇಲೆ 4-5 ಬರೆದೆ. ಒಂದು ಯಾವುದೋ ಒಂದು ಲಹರಿ ಅನ್ನೋ ಒಂದು ಪತ್ರಿಕೆಯಲ್ಲಿ ಬಂತು. ಕೊನೆಗೆ ಊರಿನಲ್ಲಿ 2-3 ಕತೆಗೆ ಪ್ರೈಸು ಬಂತು, ಸಣ್ಣ ಸಣ್ಣ ಸ್ಪರ್ಧೆಗಳಲ್ಲಿ. ಅಂಥದ್ದೊಂದು ಅದನ್ನು ಕೂಡ ಹೊರಗೆ ತರ್ತಾ ಇದ್ದೇನೆ. ಇನ್ನೊಂದು ರಾಮಾಯಣ ಮಹಾಭಾರತ ಅಂತೂ ಖಂಡಿತ ತರ್ತೇನೆ. ಯಾಕಂದರೆ ನನ್ನೊಂದು ಕನಸೋದು ಎಷ್ಟು ಆಗ್ತದೆ ಅಂತ ಗೊತ್ತಿಲ್ಲ. ಈ ಮಹಾಭಾರತನೂ ಸುಮಾರೆಲ್ಲ ಸ್ಕ್ರೂಟಿನೆಲ್ಲ ಆಗಿ ಒಂದು ಹಂತಕ್ಕೆ ಮುಗಿದಿದೆ. ಅದಕ್ಕೊಂದು ಅದೊಂದು 2 ಮುಗಿದಿದೆ. ಎಟ್ ಎ ಟೈಮ್ ಬಿಡುಗಡೆ ಮಾಡಿಬಿಡುವ ನಂದು ಈಗ. ಯಾಕಂದರೆ ಒಂದೇದಾಗಿ ಪ್ರೇಕ್ಷಕರನ್ನ ಇದು ಮಾಡ್ಲಿಕ್ಕೆ ಆಗೋದಿಲ್ಲ, ಸಮಾನ ಮನಸ್ಕರು ಸಿಕ್ಕೋದೇ ಇಲ್ಲ ನನಗೆ. ಎಲ್ಲರೂ ಹೋಗಿ ಯಾವುದೋ ಸಮಾರಂಭದಲ್ಲಿ ಇದೊಂದು ಬಗ್ಗೆ ಬಿಡುಗಡೆ ಮಾಡಿ ಹೇಳಕ್ಕೆ ಮನಸ್ಸಿಲ್ಲ. ಹಾಗಾಗಿ ಇದೊಂದು ಸಣ್ಣ ಕಾರ್ಯಕ್ರಮ ಮಾಡಿ ಈ ಒಂದೇ ಸಲ ದ್ವಿಪದಿ ರಾಮಾಯಣ ಮತ್ತು ದ್ವಿಪದಿ ಮಹಾಭಾರತ ಅದೆಲ್ಲ ರೆಡಿ ಮಾಡಿದ್ದೇನೆ. ರಾಮಾಯಣದ್ದು ಟೋಟಲಿ ಅಚ್ಚಿನಲ್ಲೇ ಇದೆ. ಇದೊಂದು ರೆಡಿ ಆದರೆ ಈಗ ಅದೊಂದು ಕನಸಿದೆ. ಸಾಹಿತ್ಯದಲ್ಲಿ ಅದಷ್ಟು ಮಾಡಿ ಇನ್ನು ನಾನು ನನ್ನ ಖುಷಿಗೆ ಬರಿತಾ ಹೋಗ್ಬೋದು ಬಿಟ್ಟರೆ ಈಗ ನಾನು ದೊಡ್ಡ ಇದನ್ನು ಮಾಡುವಂಥದ್ದು ಯಾವ ಕಲ್ಪನೆಗಳಿಲ್ಲ. ಅಂತ ಬಿಡಿ ಲೇಖನಗಳು ಇದ್ದದ್ದು ಸಾಕಷ್ಟು ಬರೆದಿದ್ದೇನೆ. ನಮಗೆ ಈಗ ನಿಲ್ಲಿಸಿದ್ದಾರೆ, ಮತ್ತು ಶುರು ಮಾಡ್ತಾರಂತೆ. ಸಿಗಂದೂರು ದೇವಸ್ಥಾನದವರು ಒಂದು ಪತ್ರಿಕೆ ಅವರು ತರ್ತಾಯಿದ್ರು, ಸಿಗಂದೂರು ವಾಣಿ ಅಂತ. ಅದಕ್ಕೆ ಈಗ ಉದಾಹರಣೆಗೆ ಬಸವೇಶ್ವರ ಜಯಂತಿ ಇದೆ, ಆ ಟೈಮಿಗೆ ಅವ್ರ ಬಗ್ಗೆ ಒಂದು ಲೇಖನ ಬರೆದು ಹಾಕೋದು, ಅಥವಾ ಇನ್ನೊಬ್ಬರು ಯಾವುದಾದ್ರು ಅಂದರೆ ಆ ಟೈಮಿಗೆ ಒಂದು ಬರೆದದ್ದು. ಹೀಗೆ ಹಲವಾರು ಸಾಂದರ್ಭಿಕ ಲೇಖನಗಳು ಅದನ್ನು ಬರಿತಾ ಇದ್ದೆ. ಅದಕ್ಕೆ ಹೇಳೋದು ನಿಮಗೆ, ನಮ್ಮ ಪ್ರೀತಿಯ KV ಉತ್ತರ ಕನ್ನಡದ ಸಾಹಿತ್ಯದ ಚಾವಿ. ಚಲೋ ಇದು ಕೊಟ್ಟರೆ ಅದು ಎಷ್ಟು ನಾನು ಉಳಿಸ್ಕೊಳ್ತೇನೆ. ಆ ಚಾವಿ ತೆಗೆದಕ್ಕೆ ನೋಡ್ಬೇಕು. ಈಗ ಇವರು ತುಂಬ ಅನುಭವಿ, ಇವರ ಜೊತೆ ಮಾತನಾಡುವುದೇ ಒಂದು ಸವಿ. ಧನ್ಯವಾದಗಳು. ಬಿಯಾಂಡ್ ಲಿಮಿಟ್ಸ್ ವೀಕ್ಷಕರಿಗೆಲ್ಲ ತುಂಬ ಧನ್ಯವಾದಗಳು. KV ಹೆಗಡೆಯವರು ನಮ್ಮ ಜೊತೆ ಇವತ್ತು ತಮ್ಮ
ಸಾಹಿತ್ಯ, ಶಿಕ್ಷಣ, ಯಕ್ಷಗಾನ, ಕಲೆ ಹೀಗೆ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ನಾವು ಹಳೆಯ ಸಾಹಿತ್ಯ ಲೋಕಕ್ಕೆ, ಯಕ್ಷಗಾನ ಲೋಕಕ್ಕೆ ಹೋಗಿ ಮತ್ತೆ ವಾಪಸ್ ಬಂದಿದ್ದೇವೆ. ಮತ್ತು ಇನ್ನೂ ಹೊಸ ಹೊಸ ಪ್ರತಿಭೆಗಳೊಂದಿಗೆ, ಸಾಧಕರೊಂದಿಗೆ ನಾವು ನಿಮ್ಮನ್ನು ಭೇಟಿ ಆಗ್ತೀವಿ. ನಮಸ್ಕಾರ.